ಸಹೋದರರೇ, ಸಹೋದರಿಯರೇ, ನಿಮ್ಮೆಲ್ಲರಿಗೂ ಕರ್ತನ ಹೆಸರಿನಲ್ಲಿ ನನ್ನ ವಂದನೆಗಳು. ಕರ್ತನ ಹೆಸರಿಗೆ ಮಹಿಮೆ ಉಂಟಾಗಲಿ. ನಿಮ್ಮ ಜೊತೆ ದೇವ್ರ ವಾಕ್ಯ ಹಂಚೋದಕ್ಕೆ ಮತ್ತೊಮ್ಮೆ ದೇವರು ಈ ಅವಕಾಶ ಕೊಟ್ಟಿದ್ದಕ್ಕಾಗಿ ದೇವರಿಗೆ ನಾನು ಸ್ತೋತ್ರ ಸಲ್ಲಿಸ್ತೇನೆ. ಸಂತೋಷವುಳ್ಳವನಾಗಿದ್ದೇನೆ. ನಾವು ದೇವ್ರ ವಾಕ್ಯ ಧ್ಯಾನಿಸೋಕ್ಕಿಂತ ಮುಂಚೆ ಒಂದು ಮಾತು ನಾವು ಪ್ರಾರ್ಥಿಸೋಣ. ಅಪ್ಪ, ನಮ್ಮ ಸ್ವರ್ಗೀಯ ತಂದೆಯೇ, ನಿನ್ನ ಪವಿತ್ರ ಹೆಸರನ್ನು ನಾವು ಹರಿಸುತ್ತೇವೆ, ಸ್ತುತಿಸುತ್ತೇವೆ. ಈ ದಿನಕ್ಕಾಗಿ ಸ್ತೋತ್ರ. ನಿನ್ನ ಮಹಾಕೃಪೆ ಕರುಣೆಗಾಗಿ ಸ್ತೋತ್ರ. ಮತ್ತೊಮ್ಮೆ ನಿನ್ನ ವಾಕ್ಯವನ್ನು ನಾವು ಕಲಿಯುವುದಕ್ಕಾಗಿ, ಧ್ಯಾನಿಸುವುದಕ್ಕಾಗಿ ನಾವು ಬಂದಿದ್ದೇವೆ. ನಿನ್ನ ವಾಕ್ಯದ ಮೂಲಕ, ನಿನ್ನ ಪವಿತ್ರ ಆತ್ಮನ ಮೂಲಕ ನಿನ್ನ ಶಬ್ದವನ್ನು ಕೇಳಲು ನಾವು ಬಯಸುತ್ತೇವೆ. ನಮ್ಮ ಹೃದಯಗಳನ್ನು ನೀ ಸ್ಪರ್ಶಿಸು. ನಮಗೆ ಅವಶ್ಯವಾದ ಆಧ್ಯಾತ್ಮಿಕವಾದ ಆಹಾರವನ್ನು ನಮಗೆ ದಯಪಾಲಿಸಿ ತಂದೆಯೇ, ನಮ್ಮನ್ನು ಬಲಪಡಿಸು ಕರ್ತನೆ. ನಮ್ಮನ್ನು ಶುದ್ಧೀಕರಿಸು. ನಿನ್ನ ರಾಜ್ಯಕ್ಕಾಗಿ ನಮ್ಮನ್ನು ಸಿದ್ಧಪಡಿಸಲು ನಾವು ಪ್ರಾರ್ಥಿಸುತ್ತೇವೆ. ನಿನ್ನ ಪವಿತ್ರ ಹೆಸರನ್ನು ಮಹಿಮೆಪಡಿಸು. ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾವು ಪ್ರಾರ್ಥಿಸುತ್ತೇವೆ. ಆಮೇನ್. ಆಗ ಪ್ರಿಯರೇ, ಈ ಸಂದೇಶದಲ್ಲಿ ನಿಮ್ಮ ಜೊತೆ ನಾನು ಹಂಚ್ಕೊಳ್ಳೋದಕ್ಕೆ ಬಯಸೋ ಒಂದು ವಿಷಯ ತುಂಬ ಮುಖ್ಯವಾದ ಒಂದು ವಿಷಯವಾಗಿದೆ. ಅದು ರಕ್ಷಣೆ ಬಗ್ಗೆ ಆಗಿದೆ. ಇವತ್ತು ಅನೇಕರು ರಕ್ಷಣೆ ಹೊಂದದೇ ಇದ್ದರೂ ರಕ್ಷಣೆ ಹೊಂದಿದ್ದಾರೆ ಅಂತ ಅಂದ್ಕೊಂಡು ಅವರು ಒಂದು ವಂಚನೆಯಲ್ಲಿ ಸಿಲುಕಿದ್ದಾರೆ. ಈ ಒಂದು ಗಾಂಭೀರ್ಯವಾದ ಒಂದು ವಿಷಯವನ್ನು ನಾವು ಈ ಸಂದೇಶದಲ್ಲಿ ಗಮನಿಸೋಣ. ಈ ಸಂದರ್ಭದಲ್ಲಿ, ಈ ಕಾಲದಲ್ಲಿ ಅನೇಕರು ಸಭೆಯ ಹಾಲುಗಳಲ್ಲಿ ಬರ್ತಾ ಇದ್ದಾರೆ, ಆರಾಧನೆಗೆ ಬರ್ತಾ ಇದ್ದಾರೆ, ಪ್ರಾರ್ಥನೆಗೆ ಬರ್ತಾ ಇದ್ದಾರೆ, ವಾಕ್ಯ ಕೇಳ್ತಾ ಇದ್ದಾರೆ, ಹಾಡುಗಳು ಹಾಡ್ತಾ ಇರ್ಬೋದು. ಅನೇಕರು ದೀಕ್ಷಾ ಸ್ನಾನನೂ ತಗೊಂಡಿದ್ದಾರೆ. ಅದರಲ್ಲಿ ಕೆಲವರು ಅನ್ಯ ಭಾಷೆ ಮಾತಾಡೋರು ಇದ್ದಾರೆ. ಆದರೆ ಪ್ರಿಯರೇ, ಇದನ್ನೆಲ್ಲ ನೀವು ನೋಡಿ, ಈ ಹೊರತೋರುವಿಕೆಗೆ ಕಾಣಿಸುವಂತಹ ಈ ಬಾಹ್ಯವಾದ ಸಂಗತಿಗಳನ್ನ ನೋಡಿ ನೀವು ವಂಚನೆಗೆ ಒಳಗಾಗಬಾರ್ದು. ನೀವು ಅಂದ್ಕೋಬಾರ್ದು ಇಂಥವರೆಲ್ಲ ರಕ್ಷಣೆ ಹೊಂದಿದ್ದಾರೆ ಅಂತ. ಅದಲ್ಲದೆ ನಿಮ್ಮ ಸ್ವಂತ ವಿಷಯದ ಬಗ್ಗೆನೂ ನೀವು ಯೋಚನೆ ಮಾಡಬೇಕು. ಇವಾಗ ನಾನು ದೇವ್ರ ವಾಕ್ಯ ಈ ರೀತಿ ನಿಮ್ಮ ಜೊತೆ ಹಂಚ್ಕೊಳ್ಳೋವಾಗ ನೀವು ಬೇರೆ ಬೇರೆ ರೀತಿಯಾದ ಜನರಾಗಿರ್ಬೋದು. ನೀವು ಯೇಸು ಕರ್ತನ ಹೊಸದಾಗಿ ತಿಳ್ಕೊಂಡಿರೋರಾಗಿರ್ಬೋದು. ಯೇಸು ಕರ್ತನ ವಾಕ್ಯ ಇವಾಗ ಕಲಿತಾ ಇದ್ದೀರಾ, ಹೊಸಬರಾಗಿರ್ಬೋದು ಈ ವಿಷಯಗಳಿಗೆ. ಅದಲ್ಲದೆ ನೀವು ಸೇವಕರೇ ಆಗಿರ್ಬೋದು, ಇಲ್ಲದ್ರೆ ಹಳೆಯ ಒಬ್ಬ ವಿಶ್ವಾಸಿ ಆಗಿರ್ಬೋದು. ಅನೇಕ ರೀತಿಯಾದ ಬೋಧನೆಗಳು ಕೇಳಿ ನಿಮಗೆ ಮನಸ್ಸಲ್ಲಿ ಒಂದು ಬೇಜಾರು, ಇದೆಲ್ಲ ಏನು, ಇದರಲ್ಲಿ ಏನು ಸತ್ಯ ಇದೆಯಾ ಇಲ್ವಾ, ಆ ರೀತಿ ಒಂಥರ ಮನಸ್ಸಲ್ಲಿ ಬೇಜಾರಿರೋ ಒಬ್ಬ ವ್ಯಕ್ತಿ ಆಗಿರ್ಬೋದು. ಅನೇಕ ರೀತಿಯಾದ ಜನರು ಈ ಸಂದೇಶವನ್ನು ಕೇಳ್ತಾ ಇದ್ದಾರೆ ಅಂತ ನಾನು ಅರ್ಥ ಮಾಡ್ಕೊಳ್ತಾ ಇದ್ದೀನಿ. ಆಗ ಪ್ರಿಯರೇ, ನಾನು ನಿಮ್ಮಿಂದ ಬಯಸೋದೇನೆಂದರೆ, ಈ ಸಂದೇಶವನ್ನು ಕೇಳೋವಾಗ ನಿಮ್ಮನ್ನು ನೀವೇ ಈ ಪ್ರಶ್ನೆ ಕೇಳಿ, ನಾನು ಯಥಾರ್ಥವಾಗಿ ರಕ್ಷಣೆ ಹೊಂದಿದ್ದೀನಾ? ರಕ್ಷಣೆ ಅಂದರೆ ಏನು? ಎಲ್ಲ ಮನುಷ್ಯರು ದೇವರ ಮುಂದೆ ಪಾಪಿಗಳಾಗಿದ್ದಾರೆ. ಯಾವ ಮನುಷ್ಯನೂ ದೇವರ ಮುಂದೆ ಪರಿಶುದ್ಧನಲ್ಲ, ನೀತಿವಂತನಲ್ಲ. ಎಲ್ಲ ಮನುಷ್ಯರಲ್ಲೂ, ನಿಮ್ಮಲ್ಲೂ ನನ್ನಲ್ಲೂ ಯಾವ ಮನುಷ್ಯನಾಗಿದ್ದರು, ಬಡವನಾಗಿದ್ದರು, ಶ್ರೀಮಂತನಾಗಿದ್ದರು, ಚಿಕ್ಕ ಜಾತಿಯಲ್ಲಾಗಿದ್ದರು, ಉನ್ನತ ಜಾತಿಯಲ್ಲಾಗಿದ್ದರು, ಯಾವ ಜಾತಿ ಯಾವ ವರ್ಗದವರಾಗಿದ್ದರೂ ಕೂಡ ನೀವೆಲ್ಲರೂ, ನಾನು ಒಳಪಡಿಸಿ ನಾನು ಹೇಳ್ತಾ ಇದ್ದೀನಿ, ಮನುಷ್ಯರೆಲ್ಲ ದೇವರ ಮುಂದೆ ಪಾಪಿಗಳಾಗಿದ್ದಾರೆ. ಆ ಕಾರಣದಿಂದ ದೇವರ ಕೋಪ ನಮ್ಮ ಮೇಲಿದೆ, ದೇವರ ದಂಡನೆ, ದೇವರ ಶಿಕ್ಷೆ ನಮ್ಮ ಮೇಲಿದೆ. ದೇವರ ವಾಕ್ಯ ನಮಗೆ ತಿಳಿಪಡಿಸೋದು, ನಾವು ಬೆಂಕಿಯ ಕೆರೆಯಲ್ಲಿ ನಿತ್ಯವಾಗಿ ಹಿಂಸೆ ಹೊಂದಿ ನಾವು ಅಲ್ಲಿ ಸುಡುತ್ತಾ ದೇವರಿಂದ ಅಗಲಿ, ದೇವರಿಂದ ದೂರವಾಗಿದ್ದು ನಾವು ಹಿಂಸೆಗೆ ಒಳಗಾಗಬೇಕಾಗಿದೆ. ಅದಾಗಿದೆ ನಮ್ಮ ಶಿಕ್ಷೆ, ಅದಾಗಿದೆ ನಮ್ಮ ಪಾಪಕ್ಕೆ ಸಿಗಬೇಕಾಗಿರೋ ಸಂಬಳ ಅಥವಾ ದಂಡನೆ. ಆದರೆ ದೇವರು ನಮ್ಮನ್ನು ಪ್ರೀತಿಸೋ ಕಾರಣ ಆತನು ಈ ಶಿಕ್ಷೆಯಿಂದ ನಮ್ಮನ್ನು ರಕ್ಷಿಸೋದಕ್ಕೆ ಬಯಸ್ತಾ ಇದ್ದಾನೆ. ಆದರೆ ಆತನು ನಮ್ಮನ್ನು ಸುಮ್ಮನೆ ಯಾವ ಒಂದು ಪುನಾದಿ ಇಲ್ಲದೆ ನಿನ್ನನ್ನು ಕ್ಷಮಿಸ್ತೀನಿ, ಪರವಾಗಿಲ್ಲ, ನೀನು ಮಾಡಿದ್ದು ನಿನ್ನ ಪಾಪಗಳನ್ನ ನಾನು ಹಾಗೆ ಕ್ಷಮಿಸ್ತೀನಿ, ಪರವಾಗಿಲ್ಲ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಆ ರೀತಿ ಮಾಡಿದ್ರೆ ದೇವರು ನೀತಿವಂತನಾಗಿರೋದಕ್ಕೆ ಸಾಧ್ಯ ಅಲ್ಲ. ದೇವರು ನೀತಿವಂತನಾಗಿರೋದ್ರಿಂದ
ದೇವರ ನ್ಯಾಯ ಡಿಮ್ಯಾಂಡ್ ಮಾಡೋದು, ದೇವರ ನ್ಯಾಯ ಹೇಳೋದು, ತಪ್ಪು ಮಾಡಿದವನಿಗೆ ಶಿಕ್ಷೆ ಸಿಗಲೇಬೇಕು, ಪಾಪ ಮಾಡಿದವನಿಗೆ ಶಿಕ್ಷೆ ಸಿಗಲೇಬೇಕು. ಪಾಪ ಮಾಡಿದವನಿಗೆ ಶಿಕ್ಷೆ ಕೊಡಲಿಲ್ಲ ಅಂದರೆ ದೇವರು ನೀತಿವಂತ ಅಲ್ಲ, ನ್ಯಾಯವಂತ ಅಲ್ಲ. ಆ ಕಾರಣದಿಂದ ದೇವರು ನಮ್ಮನ್ನು ಸುಮ್ಮನೆ ಕ್ಷಮಿಸೋಕ್ಕಾಗಲ್ಲ. ಆದರೆ ದೇವರು ನಮ್ಮನ್ನು ಪ್ರೀತಿಸೋ ಕಾರಣ ದೇವರು ನಮ್ಮನ್ನು ಆ ಶಿಕ್ಷೆಯಿಂದ ಬಿಡಿಸೋದಕ್ಕೆ, ಕಾಪಾಡೋದಕ್ಕೆ ಬಯಸ್ತಾ ಇದ್ದಾನೆ. ಆ ಬಿಡಿಸೋ ಆ ಕಾರ್ಯ, ಆ ನಮ್ಮನ್ನು ಕಾಪಾಡೋ ಆ ದೇವರ ಕೋಪದಿಂದ, ದೇವರ ಆ ದಂಡನೆಯಿಂದ ದೇವರೇ ನಮ್ಮನ್ನು ಕಾಪಾಡ್ತಾ ಇದ್ದಾನೆ, ನಮ್ಮನ್ನು ಬಿಡುಗಡೆ ಮಾಡ್ತಾ ಇದ್ದಾನೆ. ಆ ಕಾರ್ಯವನ್ನು ರಕ್ಷಣೆ ಅಂತ ದೇವರ ವಾಕ್ಯ ಹೇಳುತ್ತೆ. ಈ ರಕ್ಷಣೆ ನಾವು ಸ್ವಂತ ಕಾರ್ಯಗಳಿಂದ ಪಡ್ಕೊಳ್ಳೋದಕ್ಕಾಗಲ್ಲ. ನಾವೆಷ್ಟು ಪುಣ್ಯ ಮಾಡಿದ್ರು, ಎಷ್ಟು ದಾನ ಧರ್ಮ ಮಾಡಿದ್ರು, ಉರುಳ್ದಂಡೆ ಮಾಡಿದ್ರು, ಪುಣ್ಯ ಸ್ಥಳಗಳಿಗೆ ನಾವು ಯಾತ್ರೆ ಮಾಡಿ ಹೋದ್ರು, ಯಾವ ನದಿಗೆ ಹೋಗಿ ನಾವು ಸ್ನಾನ ಮಾಡಿದ್ರು ಈ ಪಾಪ ನಮ್ಮಿಂದ ದೂರ ಮಾಡೋದಕ್ಕೆ ನಮಗಾಗಲ್ಲ. ನಾವು ಸಂಪೂರ್ಣವಾಗಿ ನಿಸ್ಸಹಾಯಿಗಳಾಗಿದ್ದೀವಿ. ಆ ಕಾರಣದಿಂದ ದೇವರೇ ನಮಗೋಸ್ಕರ ನಮ್ಮ ರಕ್ಷಣೆಗಾಗಿ ಸುಮಾರು 2000 ವರ್ಷಗಳ ಹಿಂದೆ ಈ ಲೋಕಕ್ಕೆ ಮನುಷ್ಯನ ರೂಪವನ್ನು ಧರಿಸಿ, ಸರ್ವಶಕ್ತನಾದ ದೇವರು, ಸೃಷ್ಟಿಕರ್ತನಾದ ದೇವರು, ಯಾರಿಗೂ ಕಾಣಿಸದೇ ಇರೋ ಅದೃಶ್ಯನಾದ ದೇವರು ಮನುಷ್ಯ ರೂಪವನ್ನು ಧರಿಸಿ ಈ ಲೋಕಕ್ಕೆ ಇಳಿದು ಬಂದು ಯೇಸು ಎಂಬ ಹೆಸರು ತಗೊಂಡು ಇಳಿದು ಬಂದರು. ಒಬ್ಬ ಮಗುವಾಗಿ, ಒಬ್ಬ ಕನ್ನಿಕೆಯ ಮೂಲಕ ಜನಿಸಿದ್ರು. ಆ ಮಗುಗೆ ಹೆಸರು ಕೊಟ್ಟಿದ್ದು ಯೇಸು. ಆ ಪ್ರದೇಶದಲ್ಲಿ ಆಡೋ ಭಾಷೆ, ಇಬ್ರಿಯ ಭಾಷೆಯಲ್ಲಿ ಆ ಹೆಸರಿನ ಅರ್ಥ ರಕ್ಷಕ ಅಥವಾ ರಕ್ಷಣೆ. ಏನಕ್ಕೆ ಆ ಹೆಸರು ಇಡ್ತಾ ಇದ್ದೀವಿ? ಯಾಕಂದರೆ ಆತನು ಬರ್ತಾ ಇರೋದು ನಮ್ಮನ್ನು ರಕ್ಷಿಸೋದಕ್ಕಾಗಿ, ರಕ್ಷಣೆ ಕೊಡೋದಕ್ಕಾಗಿ. ಆ ಕಾರಣದಿಂದ ಆ ಮಗುಗೆ ಯೇಸು ಅಂತ ಹೆಸರಿಡ್ತು. ಆಗ ದೇವರು ಯೇಸುವಿನ ಹೆಸರು ತಗೊಂಡು ಮನುಷ್ಯ ರೂಪವನ್ನು ಧರಿಸಿ ಲೋಕಕ್ಕೆ ಬಂದು ನಮಗೋಸ್ಕರ ನಿಮ್ಮ ಪಾಪ ನನ್ನ ಪಾಪ ಅವ್ರ ಮೇಲೆ ತಗೊಂಡು ನಮಗೆ ಸಿಗಬೇಕಾಗಿರೋ ಶಿಕ್ಷೆ ಅವರೇ ಹೊತ್ತಿ, ಅವರೇ ಅನುಭವಿಸಿ, ನಾವು ಸಲ್ಲಿಸಬೇಕಾಗಿರೋ ಬೆಲೆ ಅವರೇ ಸಲ್ಲಿಸಿ ನಮಗೆ ವಿಮೋಚನೆ, ನಮಗೆ ಆ ರಕ್ಷಣೆ ದಯಪಾಲಿಸೋದಕ್ಕೆ ಮನಸ್ಸು ತೋರಿಸಿದ್ರು, ಆ ಮಾರ್ಗ ತೆರೆದ್ರು. ಆ ರೀತಿ ಶಿಲುಬೆ ಮೇಲೆ ಕರ್ತನಾದ ಯೇಸು ಕ್ರಿಸ್ತನು ನಮಗೋಸ್ಕರ ಬಲಿಯಾಗಿ ಸತ್ತು ಹೂಣಲ್ಪಟ್ಟರು. 3ನೇ ದಿನ ಅವರು ಜೀವಂತವಾಗಿ ಎದ್ದು ಬಂದರು. ಮರಣವನ್ನು ಗೆದ್ದು ಜಯಶಾಲಿಯಾಗಿ ಎದ್ದು ಬಂದರು. ಮರಣವನ್ನು ಗೆದ್ದು ಎದ್ದು ಬಂದಿರೋ ಏಕೈಕ ಒಬ್ಬ ಜಯಶಾಲಿ ಪ್ರಿಯರೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮಾತ್ರ. ಆ ರೀತಿ ಎದ್ದು ಬಂದು ಅವ್ರ ಶಿಷ್ಯರಿಗೆ ಕಾಣಿಸ್ಕೊಂಡ್ರು. 40 ದಿವಸಗಳು ಅವ್ರ ಶಿಷ್ಯರಿಗೆ ಕಾಣಿಸ್ಕೊಂಡ ನಂತರ ಅವರು ಪರಲೋಕಕ್ಕೆ ಮೇಲೆ ಏರಿ ಹೋದರು. ಈ ಒಂದು ವರ್ತಮಾನ ಅಥವಾ ಈ ಒಂದು ವಾರ್ತೆ ನಾವು ಸುವಾರ್ತೆ ಅಂತೀವಿ. ಈ ಒಂದು ಸಂದೇಶ ಯಾಕಂದರೆ ಅದೊಂದು ಒಳ್ಳೆಯ ಸಂದೇಶ, ಒಂದು ಸಂತೋಷಕರವಾದ ಒಂದು ಸುದ್ದಿ. ಆ ಕಾರಣದಿಂದ ಈ ಸಂದೇಶವನ್ನು ಸುವಾರ್ತೆ ಅಂತ ದೇವರ ವಾಕ್ಯದಲ್ಲಿ ಗಮನಿಸ್ತೀವಿ. ಆಗ ರಕ್ಷಣೆ ಏನು ಅಂತ ನಾನು ನಿಮ್ಗೆ ಹೇಳಿದೆ, ಆ ದಂಡನೆಯಿಂದ ನಮ್ಮನ್ನು ಕಾಪಾಡೋದು. ಅದು ಹೇಗೆ ದೇವರು ಕಾಪಾಡ್ತಾ ಇದ್ದಾನೆ? ನಮಗೋಸ್ಕರ ತಾನೇ ಬಲಿಯಾಗಿ ಅರ್ಪಿಸಿ ನಮಗೆ ಸಿಗಬೇಕಾಗಿರೋ ಶಿಕ್ಷೆಯಿಂದ ನಮ್ಮನ್ನು ಬಿಡಿಸ್ತಾ ಇದ್ದಾನೆ, ಕಾಪಾಡ್ತಾ ಇದ್ದಾನೆ. ತನ್ನ ಸ್ವಂತ ಕೋಪದಿಂದ ನಮ್ಮನ್ನು ಕಾಪಾಡ್ತಾ ಇದ್ದಾನೆ. ಇಲ್ಲಿ ನಾವು ದೇವರ ನೀತಿ, ದೇವರ ಕೋಪ ನೋಡ್ಬೋದು ಒಂದು ಕಡೆ, ಇನ್ನೊಂದು ಕಡೆ ದೇವರ ಕರುಣೆ, ಕೃಪೆ, ದೇವರ ಪ್ರೀತಿ ನಾವು ಗಮನಿಸ್ತಾ ಇದ್ದೀವಿ. ಒಂದು ನಾಣ್ಯದ 2 ಪಕ್ಕಗಳಿರೋ ರೀತಿ, ಒಂದು ನಾಣ್ಯ ತಗೊಂಡ್ರೆ 2 ಪಕ್ಕ ಇರುತ್ತೆ. ಅದೇ ರೀತಿ ದೇವರ 2 ಸ್ವಭಾವಗಳನ್ನ ನಾವು ಗಮನಿಸ್ತಾ ಇದ್ದೀವಿ. ಒಂದು ಕಡೆ ದೇವರು ನೀತಿವಂತ, ನ್ಯಾಯಿ, ದೇವರು ಕೋಪವನ್ನು ಪಾಪವನ್ನು ಸಹಿಸೋದಕ್ಕಾಗಲ್ಲ, ಪಾಪಕ್ಕೆ ಶಿಕ್ಷೆ ಕೊಡದೆ ಇರೋಕ್ಕಾಗಲ್ಲ. ಪಾಪದ ಮೇಲೆ ದೇವರಿಗೆ ಕೋಪ ಇದೆ. ಅದೇ ದೇವರ ಬೇರೆ ಒಂದು ಕಡೆ ನಾವು ಗಮನಿಸೋದು ಆತನ ಸ್ವಭಾವ, ನಮ್ಮ ಮೇಲೆ ಪ್ರೀತಿ ಇದೆ, ನಮ್ಮ ಮೇಲೆ ಕರುಣೆ, ಕೃಪೆ ಇದೆ. ನಮ್ಮನ್ನು ಬಿಡಿಸೋದಕ್ಕೂ, ನಮ್ಮನ್ನು ನಮ್ಮ ಪಾಪಗಳಿಂದ ರಕ್ಷಣೆ ಮಾಡೋದಕ್ಕೂ ಆತನಿಗೆ ಮನಸ್ಸಿದೆ. ಈ 2 ಸಂಗತಿಗಳು ನಾವು ಸಮ್ಮಿಳಿತವಾಗೋದು ನಾವು ನೋಡೋದು ಶಿಲುಬೆ ಮೇಲೆ. ಶಿಲುಬೆ ಮೇಲೆ ದೇವರ ಕೋಪ ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ಇಳಿದು ಬರೋದನ್ನು ನಾವು ಗಮನಿಸ್ತೀವಿ. ಅದಲ್ಲದೆ ದೇವರ ಕೃಪೆನೂ ಅಲ್ಲಿ ನಮಗೆ ಕಾಣಿಸ್ತಾ ಇದೆ ಪ್ರಿಯರೇ. ಆಗ
ಇದು ನಾನು 2 ವಿಷಯಗಳನ್ನು ನಿಮ್ಮ ಮುಂದೆ ಇಟ್ಟೆ. ಒಂದೇನು ರಕ್ಷಣೆ, ಆ ಬಲಿಯ ಮೂಲಕ ನಮಗೆ ರಕ್ಷಣೆ ಇದೆ. 2ನೇ ವಿಷಯ ಸುವಾರ್ತೆ. ಸುವಾರ್ತೆ ಅಂದರೆ ಏನು? ಆ ಒಂದು ಸಂದೇಶ, ನಿಮ್ಮ ಮೇಲೆ ಒಂದು ದೊಡ್ಡ ದಂಡನೆ ಇದೆ, ಅದು ಒಂದು ದುರ್ಸುದ್ದಿ, ಅಂದರೆ ಒಂದು ಕೆಟ್ಟ ಒಂದು ಸುದ್ದಿ, ಅಂದರೆ ದುಃಖಕರವಾದ ಒಂದು ಸುದ್ದಿ. ಏನು? ನಿಮ್ಮ ಮೇಲೆ ನಿಮ್ಮಲ್ಲಿ ಪಾಪ ಇರೋ ಕಾರಣ, ನಿಮ್ಮ ಪಾಪದ ಮೇಲೆ ದೇವ್ರ ಕೋಪ ಇದೆ, ನಿಮ್ಮ ಮೇಲೆ ಒಂದು ಶಿಕ್ಷೆ ಇದೆ. ಅದು ನಿತ್ಯವಾಗಿ ಬೆಂಕಿಯಲ್ಲಿ ಸುಡಬೇಕಾಗಿರೋ, ಒಂದು ಹಿಂಸೆ ಅನುಭವಿಸ್ಬೇಕಾಗಿರೋ, ದೇವರಿಂದ ದೂರ ಆಗಬೇಕಾಗಿರೋ ಒಂದು ಶಿಕ್ಷೆ ಇದೆ. ಆ ಶಿಕ್ಷೆಯಿಂದ ನೀವು ಬಿಡಿಸ್ಕೋಬೇಕು. ಅದು ಒಂದು ದುರ್ಸುದ್ದಿ. ಆದರೆ ಅದರಿಂದ ನಿಮಗೆ ಒಂದು ರಕ್ಷಣೆ ದೇವರು ಕೊಡ್ತಾ ಇದ್ದಾನೆ ಅನ್ನೋದು ಒಂದು ಒಳ್ಳೆಯ ಸುದ್ದಿ. ಆಗ ನಾವು ಇವಾಗ ರಕ್ಷಣೆ ಮತ್ತು ಸುವಾರ್ತೆ ಏನಂತ ಅರ್ಥ ಮಾಡ್ಕೊಂಡ್ವಿ. ಆದರೆ ಪ್ರಿಯರೇ, ನಾನು ಈ ಸಂದೇಶದ ಮೂಲಕ ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತ ಬಯಸೋ ವಿಷಯ ಏನಂದರೆ, ಒಂದು ಗಂಭೀರವಾದ ಒಂದು ವಿಷಯ. ಅನೇಕ ಜನರು ಕ್ರೈಸ್ತರು ಅಂತ ಅಂದ್ಕೊಳ್ಳೋ ಜನರು, ನಾವು ಕ್ರೈಸ್ತರು, ನಾವು ದೀಕ್ಷಾ ಸ್ನಾನ ಹೊಂದಿದ್ದೀವಿ, ನಾವು ಚರ್ಚ್ಗೆ ಹೋಗ್ತೀವಿ, ದಶಮ ಭಾಗ ಕೊಡ್ತೀವಿ, ಈ ರೀತಿಯಾದ ವಿಷಯಗಳೆಲ್ಲ ನಾವು ಮಾಡ್ತಾ ಇದ್ದೀವಿ, ನಾವು ಯೇಸು ಕರ್ತನ ಹಿಂಬಾಲಿಸ್ತಾ ಇದ್ದೀವಿ, ನಾವು ಪರಲೋಕಕ್ಕೆ ಹೋಗ್ತೀವಿ ಅನ್ನೋ ಜನರು, ಆ ರೀತಿ ಅಂದ್ಕೊಂಡಿರೋ ಜನರು ಯಥಾರ್ಥವಾಗಿ ನಾವು ದೇವರ ವಾಕ್ಯ, ನಾನು ಹೇಳೋ ಮಾತುಗಳಲ್ಲ, ದೇವರ ವಾಕ್ಯವನ್ನು ನಾವು ನಿಷ್ಪಕ್ಷವಾಗಿ, ನಾವು ನಿರ್ಮಲ ಮನಸ್ಸೊಂದಿಗೆ, ಆತ್ಮಾರ್ಥತೆಯೊಂದಿಗೆ ನಾವು ಈ ವಾಕ್ಯವನ್ನು ಓದಿ ಅಧ್ಯಯನ ಮಾಡುವಾಗ, ಹುಡುಕೋವಾಗ ನಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಅನೇಕರು ಈ ರೀತಿ ಅಂದ್ಕೊಂಡಿರೋ ಜನರು ಕೂಡ ರಕ್ಷಣೆ ಇನ್ನೂ ಹೊಂದಿಲ್ಲ. ಅವರು ಪರಲೋಕಕ್ಕೆ ಹೋಗೋದಕ್ಕೆ ಸಾಧ್ಯತೆಯೇ ಇಲ್ಲ. ಅದನ್ನು ನಾವು ಇವತ್ತು ಗಮನಿಸೋಣ ಪ್ರಿಯರೇ. ಅದನ್ನು ಗಮನಿಸೋದು ನಾವು ಪ್ರಾರಂಭಿಸೋಣ. ಆ ವಿಷಯಕ್ಕಾಗಿ ನಾನು ನಿಮ್ಮ ಗಮನವನ್ನು ನಾನು ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯಕ್ಕೆ ಕರೆತರೋದಕ್ಕಾಗಿ ನಾನು ಬಯಸ್ತಾ ಇದ್ದೀನಿ. ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ, ಅದರಲ್ಲಿ 3ನೇ ವಾಕ್ಯ ನಾವು ಓದೋಣ. ಇಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ತಾನೇ ಹೇಳಿದ ಒಂದು ಮಾತನ್ನು ನಾವು ಗಮನಿಸ್ತೀವಿ. ಅದಕ್ಕೆ ಯೇಸು, ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ. ಇಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಏನು ಹೇಳ್ತಾ ಇದ್ದಾನೆ? ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ. ಅದರ ನಂತರ ಒಂದು ಮಾತನ್ನು ಹೇಳ್ತಾ ಇದ್ದಾನೆ. ಎಲ್ಲ ಮಾತುಗಳು ಯೇಸು ಕರ್ತನು ಈ ರೀತಿ ಅಲ್ಲ ಹೇಳಿದ್ದು. ಅನೇಕ ಬೋಧನೆಗಳು ಕರ್ತನಾದ ಯೇಸು ಕ್ರಿಸ್ತನು ಮಾಡಿದ್ದಾನೆ, ಪ್ರಸಂಗ ಮಾಡಿದ್ದಾನೆ, ಅನೇಕ ವಿಷಯಗಳನ್ನು ತಿಳಿಸಿದ್ದಾನೆ, ಪರಲೋಕದ ಬಗ್ಗೆ, ಪರಲೋಕ ರಾಜ್ಯದ ಬಗ್ಗೆ ತಿಳಿಸಿದ್ದಾನೆ. ಆದರೆ ಕೆಲವು ಸಂದರ್ಭಗಳಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಈ ರೀತಿ ಹೇಳೋದುಂಟು, ನಿಜ ನಿಜವಾಗಿ, ನಾನು ನಿನಗೆ ನಿಜ ನಿಜವಾಗಿ ಹೇಳ್ತಾ ಇದ್ದೇನೆ. ಇಂಗ್ಲೀಷಲ್ಲಿ ಹೇಳೋದಾದರೆ ವೆರಿಲಿ ವೆರಿಲಿ ಐ ಸೇ ಅಂಟು ಯು. ಈ ರೀತಿ ಏನಕ್ಕೆ ಹೇಳ್ತಾ ಇದ್ದಾನೆ ಅಂದರೆ, ಕೆಲವು ವಿಷಯಗಳು ನಮಗೆ ಜೀರ್ಣ ಆಗಲ್ಲ. ಕೆಲವು ವಿಷಯಗಳು ನಿಮಗೆ ಹೇಳಿದ್ರೆ, ನಮಗೆ ಹೇಳಿದ್ರೆ ನಾವು ಅದನ್ನು ಚಿಕ್ಕದಾಗಿ ತಗೊಳ್ತೀವಿ, ಅದನ್ನು ನಾವು ಗಂಭೀರವಾಗಿ ತಗೊಳ್ಳಲ್ಲ, ಏನೋ ನಿಸಾರವಾಗಿ ತಗೊಳ್ತೀವಿ. ಆ ರೀತಿಯಾದ ಸಂಗತಿಗಳನ್ನ ಯೇಸು ಕರ್ತನು ಈ ರೀತಿ ಹೇಳ್ತಾ ಇದ್ದಾನೆ, ನಿಜ ನಿಜವಾಗಿ. ಆ ರೀತಿ ಹೇಳೋದು ಏನಕ್ಕೆ ಅಂದರೆ, ಆ ವಿಷಯಗಳನ್ನ ನಾವು ಗಂಭೀರವಾಗಿ ತಗೋಬೇಕು. ಈ ರೀತಿ ನಿಜ ನಿಜವಾಗಿ ನಿನಗೆ ಹೇಳ್ತಾ ಇದ್ದೀನಿ ಅಂತ ಹೇಳೋದ್ರ ಮೂಲಕ ಕರ್ತನು ನಮ್ಮ ಜೊತೆ ಮಾತಾಡ್ತಾ ಇರೋದೇನೆಂದರೆ, ನೋಡು, ಈ ವಿಷಯ ಚಿಕ್ಕ ವಿಷಯ ಅಲ್ಲ, ನಿನಗೆ ಇದು ಚಿಕ್ಕ ವಿಷಯದ ಥರ ನಿನಗೆ ತೋರ್ಬೋದು, ಇದೇನೋ ಒಂದು ದೊಡ್ಡ ಮುಖ್ಯವಾದ ವಿಷಯ ಅಂತ ನಿನಗೆ ಅನಿಸದೆ ಹೋಗ್ಬೋದು. ಆದರೆ ನಾನು ಹೇಳ್ತಾ ಇದ್ದೀನಿ, ಇದನ್ನು ಗಂಭೀರವಾಗಿ ನೀನು ಗಮನ ಇಡು, ಇದರ ಮೇಲೆ ನೀನು ಗಮನ ಇಡು. ಯಾಕಂದರೆ ಇದು ತುಂಬ ಗಂಭೀರವಾದ ವಿಷಯ. ಆದರೆ ತುಂಬ ಸಂಭಾವನೆ ಇದೆ, ಒಂದು ಸಾಧ್ಯತೆ ಇದೆ ನೀನು ಇದನ್ನು ನಿರ್ಲಕ್ಷ್ಯ ಮಾಡ್ತೀಯ, ಇದನ್ನು ನೀನು ಅಷ್ಟು ಸೀರಿಯಸ್ ಆಗಿ ತಗೊಳ್ಳಲ್ಲ. ಆ ರೀತಿಯಾದ ಒಂದು ಸಾಧ್ಯತೆ ಇದೆ. ಅದಕ್ಕೆ ನಾನು ಹೇಳೋದಕ್ಕಿಂತ ಮುಂಚೆನೇ ಒಂದು ಮುನ್ನೆಚ್ಚರಿಕೆ ಕೊಡ್ತಾ ಇದ್ದೀನಿ, ಇದನ್ನು ಚಿಕ್ಕದಾಗಿ ನೀನು ತಗೋಬೇಡ, ಇದು ಒಂದು ತುಂಬ ಗಂಭೀರವಾದ ವಿಷಯ ನಾನು ಹೇಳೋಕೆ ಹೋಗ್ತಾ ಇದ್ದೀನಿ. ಇವಾಗ ಪ್ರಸಂಗ ಶುರು ಮಾಡೋಕ್ಕಿಂತ ಮುಂಚೆ ನಾನು ನಿಮ್ಗೆ ಹೇಳಿದೆ, ಒಂದು ತುಂಬ ಗಂಭೀರವಾದ ವಿಷಯ ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಬಯಸ್ತಾ ಇದ್ದೀನಿ ಅಂತ. ಅದ್ರ ನಂತರ ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ಅದೇ ರೀತಿ ನಾನು ಹೇಳೋದಕ್ಕೆ ಹೋಗೋದು ತುಂಬ ಮುಖ್ಯವಾಗಿದೆ ಅಂತ ಹೇಳಿಬಿಟ್ಟು ಅವರ ಮನಸ್ಸನ್ನು, ಕೇಳೋ ಜನರ ಮನಸ್ಸನ್ನು ಸಿದ್ಧಪಡಿಸಿದ ನಂತರ ಕರ್ತನು ಹೇಳ್ತಾ ಇದ್ದಾನೆ.
ಆಗ ಪ್ರಿಯರೇ, ಈ ವಿಷಯ ತುಂಬ ಗಂಭೀರವಾದದ್ದು. ನಾವು ತುಂಬ ಗಮನ ಇಟ್ಟು ಇದನ್ನು ಗಮನಿಸಬೇಕು ಅಂತ ಹೇಳೋದಕ್ಕಷ್ಟೇ ಇಷ್ಟೆಲ್ಲ ನಾನು ಹೇಳಿದ್ದು. ನಾವು ಮುಂದೆ ಹೋದೋಣ. ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು ಅಂದನು. ಹೊಸದಾಗಿ ಹುಟ್ಟದೇ ಇದ್ದರೆ ಒಬ್ಬನು ಅಂದರೆ ಯಾರೇ ಆಗಿರಲಿ, ಪಾಸ್ಟರೇ ಆಗಿರಲಿ, 20 ವರ್ಷ 30 ವರ್ಷ ಸೇವೆ ಮಾಡೋ ಸೇವಕನೇ ಆಗಿರಲಿ, ತುಂಬ ಬೋಧನೆಗಳು ಮಾಡೋ ಬೋಧಕನೇ ಆಗಿರಲಿ, ಇದರ ಒಬ್ಬ ಹೊಸ ವಿಶ್ವಾಸಿ ಆಗಿರಲಿ, ಕೀಳು ಜಾತಿಯವನಾಗಿರಲಿ, ಉನ್ನತ ಜಾತಿಯವನಾಗಿರಲಿ, ಯಾರೇ ಆಗಿರಲಿ, ಒಬ್ಬನು ಅಂತ ದೇವರ ವಾಕ್ಯ ಕರೆಯೋದು. ಒಬ್ಬನು, ಯಾವುದೇ ಮನುಷ್ಯ ಆಗಿರಲಿ, ಅದು ದೇವರ ಲೆಕ್ಕಕ್ಕೆ ಏನೂ ಇಲ್ಲ. ಯಾವುದೇ ಮನುಷ್ಯ ಆಗಿರಲಿ, ಆ ಮನುಷ್ಯ ಹೊಸದಾಗಿ ಹುಟ್ಟದೇ ಇದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು. ಈಗ ಪ್ರಿಯರೇ, ರಕ್ಷಣೆ ಅಂತ ಹೇಳುವಾಗ ಅನೇಕ ಬೇರೆ ಬೇರೆ ರೀತಿಯಲ್ಲಿ ದೇವರ ವಾಕ್ಯ ಇದನ್ನು ಸ್ಪಷ್ಟಪಡಿಸುತ್ತೆ, ತಿಳಿಸುತ್ತೆ. ದೇವರ ರಾಜ್ಯ ಅಂತ ನಾವು ಓದ್ತೀವಿ. ನಮ್ಮ ರಕ್ಷಣೆ, ಬಿಡುಗಡೆ, ವಿಮೋಚನೆ, ಇದೆಲ್ಲ ಬೇರೆ ಬೇರೆ ರಕ್ಷಣೆಯ ಬೇರೆ ಬೇರೆ ಆಸ್ಪೆಕ್ಟ್ಸ್ ಅಥವಾ ಬೇರೆ ಬೇರೆ ಆ್ಯಂಗಲ್ಸ್. ಅಂದರೆ ರಕ್ಷಣೆಯನ್ನು ಒಂದು ಪಕ್ಕದಲ್ಲಿ ನೋಡ್ಬೋದು. ಇವಾಗ ವಜ್ರ ನೀವು ತಗೊಂಡ್ರೆ ವಜ್ರಕ್ಕೆ ಬೇರೆ ಬೇರೆ ಪಕ್ಕಗಳಿವೆ, ಅನೇಕ ಫ್ಯಾಸೆಟ್ಸ್ ಅಂತಾರೆ. ವಜ್ರಕ್ಕೆ ಬೇರೆ ಬೇರೆ ಫ್ಯಾಸೆಟ್ಸ್, ಅದಕ್ಕೆ ಅದು ಶೈನ್ ಮಾಡೋದು. ಅದೇ ರೀತಿ ನಾವು ರಕ್ಷಣೆ ಅನ್ನೋ ಆ ಸಂಗತಿ ನಾವು ನೋಡುವಾಗ ಅನೇಕ ರೀತಿಯಲ್ಲಿ ನಾವು ನೋಡ್ಬೋದು, ಅನೇಕ ವಿಧಗಳಲ್ಲಿ ನಾವು ನೋಡ್ಬೋದು. ಅದೊಂದು ವಿಮೋಚನೆ ಆಗಿದೆ, ಅದೊಂದು ಬಿಡುಗಡೆ ಆಗಿದೆ, ದೇವರ ರಕ್ಷಣೆಯನ್ನು ಬೇರೆ ಬೇರೆ ರೀತಿಯಲ್ಲಿ. ಆಗ ಇಲ್ಲಿ ನಾವು ಗಮನಿಸೋದು ದೇವರ ರಾಜ್ಯವನ್ನು ಕಾಣೋದು, ಅದರ ನಂತರ ಪ್ರವೇಶಿಸೋದು ಇದೆ. ಆದರೆ ಇಲ್ಲಿ ನಾವು ನೋಡೋದು ದೇವರ ರಾಜ್ಯ. ದೇವರ ರಾಜ್ಯ ಅನ್ನೋದು ದೇವರು ಆಳ್ವಿಕೆ ಮಾಡೋ ಒಂದು ವಲಯ. ದೇವರು ನಮ್ಮ ಮೇಲೆ ಆಳ್ವಿಕೆ ಮಾಡೋ ಒಂದು ವಲಯದಲ್ಲಿ ನಾವು ಪ್ರವೇಶಿಸ್ತಾ ಇದ್ದೀವಿ, ಅದು ದೇವರ ರಾಜ್ಯ. ಆಗ ರಕ್ಷಣೆ ಹೊಂದಿರೋರು ಏನು ಮಾಡ್ತಾ ಇದ್ದಾರೆ? ಅವರು ದೇವರ ರಾಜ್ಯದಲ್ಲಿ ಪ್ರವೇಶನೆ ಮಾಡ್ತಾ ಇದ್ದಾರೆ. ಅದೇ ವೇಳೆ ಒಂದು ಬೇರೆ ರಾಜ್ಯನೂ ಇದೆ, ಸೈತಾನನ ರಾಜ್ಯ ಅಥವಾ ಕತ್ತಲೆಯ ರಾಜ್ಯ ಅಥವಾ ಅಂಧಕಾರದ ರಾಜ್ಯ ಅಥವಾ ಈ ಲೋಕದ ರಾಜ್ಯ. ಈ ರೀತಿ ಬೇರೆ ಬೇರೆ ರೀತಿಯಲ್ಲಿ ನಾವು ಹೇಳ್ಬೋದು. ಆ ರಾಜ್ಯ ಅಂದರೆ ಬೇರೆ ರಾಜ್ಯ ಏನು? ದೇವರ ರಾಜ್ಯ. ದೇವರ ರಾಜ್ಯ ಸೈತಾನನ ರಾಜ್ಯ. ಆಗ ಎಲ್ಲ ಮನುಷ್ಯರು ಹುಟ್ಟುವಾಗ ಪಾಪಿಗಳಾಗಿ ಹುಟ್ಟುತ್ತಾರೆ. ಅವರು ಸೈತಾನನ ರಾಜ್ಯದ ಸದಸ್ಯರಾಗಿದ್ದಾರೆ, ಪ್ರಜೆಗಳಾಗಿದ್ದಾರೆ. ಆದರೆ ರಕ್ಷಣೆ ಹೊಂದುವಾಗ ಆ ರಾಜ್ಯದಿಂದ, ಸೈತಾನನ ರಾಜ್ಯದಿಂದ, ಸೈತಾನನ ಹಿಡಿತದಿಂದ ಅವರು ಬಿಡುಗಡೆ ಹೊಂದಿ ಅವರು ದೇವರ ರಾಜ್ಯವನ್ನು ಪ್ರವೇಶಿಸ್ತಾರೆ. ಆಗ ದೇವರ ರಾಜ್ಯವನ್ನು ನೋಡಬೇಕಂದ್ರೂ ನೀವು ಹೊಸದಾಗಿ ಹುಟ್ಟಬೇಕು ಅನ್ನೋದು ಕರ್ತನಾದ ಯೇಸು ಕ್ರಿಸ್ತನು ಹೇಳಿ ನಮಗೆ ತಿಳಿಸೋದಕ್ಕೆ ಬಯಸೋ ಮಾತು. ಏನಂದರೆ ದೇವರ ರಾಜ್ಯವನ್ನು ಪ್ರವೇಶಿಸಬೇಕು, ಆದರೆ ದೇವರ ರಾಜ್ಯವನ್ನು ಪ್ರವೇಶಿಸೋದು ಬಿಡು, ದೇವರ ರಾಜ್ಯವನ್ನು ಪ್ರವೇಶಿಸೋದು ಇನ್ನೂ ದೂರದ ಮಾತು. ದೇವರ ರಾಜ್ಯವನ್ನು ನೋಡೋದಕ್ಕೂ ಆಗಲ್ಲ. ಯಾರಿಗೆ? ಒಬ್ಬ ವ್ಯಕ್ತಿ ಹೊಸದಾಗಿ ಹುಟ್ಟದೇ ಇದ್ದರೆ ನೋಡೋದಕ್ಕೆ ಆಗಲ್ಲ. ಪ್ರವೇಶ ಮಾಡೋದು ಇನ್ನೂ ದೂರ ಇದೆ. ಇವಾಗ ಹೊಸದಾಗಿ ಹುಟ್ಟೋದು ಏನಂತ ನಾವು ಮುಂದೆ ನೋಡೋಣ. ಆದರೆ ಇಲ್ಲಿ ನೀವು ಗಮನಿಸಿ, ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕು. ಏನಂದರೆ ಕರ್ತನಾದ ಯೇಸು ಕ್ರಿಸ್ತನ ಹೇಳ್ತಾ ಇದ್ದಾನೆ, ನಿಜವಾಗಿ ಹೇಳ್ತಾ ಇದ್ದೀನಿ, ಗಂಭೀರವಾದ ಒಂದು ಸಂಗತಿ ಹೇಳ್ತಾ ಇದ್ದೀನಿ ಅಂತ ಹೇಳಿ ಈ ಮಾತನ್ನು ನನಗೆ ತಿಳಿಸ್ತಾ ಇದ್ದಾನೆ. ಹೊಸದಾಗಿ ಹುಟ್ಟದೇ ಇದ್ದರೆ ಏನು ಮಾಡಿದ್ರೂ ಸರಿ, ಬೇರೆ ಏನು ಸಂಗತಿ ನಿಮ್ಮ ಜೀವನದಲ್ಲಿದ್ದರೂ ಸರಿ. ಇವಾಗ ಮತ್ತಾಯ 7ನೇ ಅಧ್ಯಾಯ 21ನೇ ವಾಕ್ಯದಿಂದ ಮುಂದೆ ನಾವು ಓದೋವಾಗ ನಾವೇನು ನೋಡ್ತೀವಿ? ಅಲ್ಲಿ ಕೆಲವರು ಬರ್ತಾ ಇದ್ದಾರೆ, ಕರ್ತನೇ ನಾನು ನಿನ್ನ ಹೆಸರಲ್ಲಿ ನಾನು ಇದು ಮಾಡಿದೆ, ಪ್ರವಾದನೆ ಮಾಡಿದೆ, ಅದ್ಭುತಗಳು ಮಾಡಿದೆ, ದೆವ್ವಗಳನ್ನ ಬಿಡಿಸಿದೆ, ಇದೆಲ್ಲ ಮಾಡಿದೆ ಅಲ್ವಾ? ಆದರೆ ಕರ್ತನ ಹೇಳ್ತಾ ಇದ್ದಾನೆ, ಏನಂತ ಹೇಳ್ತಾ ಇದ್ದಾನೆ? ನಾನು ನಿಮ್ಮನ್ನು ಯಾವತ್ತೂ ಅರ್ತಿಲ್ಲ, ನಿಮ್ಮ ಜೊತೆ ನನಗೆ ಸಂಬಂಧನೇ ಇಲ್ಲ, ನೀವು ಯಾರು ಅಂತ ನನಗೆ ಯಾವತ್ತೂ ಗೊತ್ತಿಲ್ಲ. ಅಂದರೆ ದೇವ್ರಿಗೇನು ಗೊತ್ತಿಲ್ಲ, ಅವ್ರ ಬಗ್ಗೆ ಏನು ಗೊತ್ತಿಲ್ಲ ಅಂತ ಅಲ್ಲ. ದೇವ್ರಿಗೆ ಎಲ್ಲರ ಬಗ್ಗೆ ಏನು ಗೊತ್ತಲ್ವಾ? ಗೊತ್ತಿಲ್ಲ ಅಂದರೆ ನಮ್ಮ ಜೊತೆ ಒಂದು ಸಂಬಂಧ ಇಲ್ಲ, ನಮ್ಮ ಮಧ್ಯ ಒಂದು ಸಂಬಂಧ ಇಲ್ಲ, ನೀವು ಯಾರು ಅಂತ ನನಗೆ ಸಂಬಂಧ ಇಲ್ಲ. ಆಗ ಪ್ರಿಯರೇ, ಈ ಹೊರತೋರ್ಬೇಕೆಗೆ ನೋಡೋ ಈ ವಿಷಯಗಳೆಲ್ಲ ನೋಡಿಬಿಟ್ಟು ಅವರು ರಕ್ಷಣೆ ಹೊಂದಿದ್ದಾರೆ ಅಂತ ನೀವು ಅಂದ್ಕೋಬೇಡಿ. ಅದಾದರೆ ನಿಮ್ಮ ಸ್ವಂತ ಜೀವನದಲ್ಲಿ, ಅದಕ್ಕಿಂತ ಮುಖ್ಯವಾಗಿ ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋಕ್ಕಿಂತ ನಿಮ್ಮ ಸ್ವಂತ ಜೀವನದ ಬಗ್ಗೆ ನೀವು ಯೋಚನೆ ಮಾಡಿ.
ನಿಮ್ಮ ಸ್ವಂತ ಜೀವನದಲ್ಲಿ ಇದೆಲ್ಲ ಕಾಣಿಸ್ಬೋದು. ನೀವು ಬೈಬಲ್ ಓದ್ತಾ ಇದ್ದೀರಾ, ನೀವು ಅದು ಮಾಡಿದ್ರಿ, ನೀವು ಯೇಸು ಕರ್ತನಿಂದ ಒಂದು ಸೌಖ್ಯ ಪಡ್ಕೊಂಡ್ರಿ, ಒಂದು ಉದ್ಯೋಗ ಪಡ್ಕೊಂಡ್ರಿ, ಒಂದು ಒಳ್ಳೆ ಮದುವೆ ಆಯಿತು, ನಿಮ್ಮ ಕುಟುಂಬದಲ್ಲಿ ಒಂದು ಶಾಂತಿ ಸಮಾಧಾನ ಬಂತು, ಇದೆಲ್ಲ ಒಳ್ಳೇದಾಯಿತು, ದೇವರು ಒಳ್ಳೇದು ಮಾಡ್ತಾರೆ ಅಂತ ಜನರು ಹೇಳೋದು ತುಂಬ ಸಹಜ. ಆದರೆ ಇದೆಲ್ಲ ನೋಡಿಬಿಟ್ಟು ಹೌದು ನಾವು ಪರಲೋಕಕ್ಕೆ ಹೋಗ್ತೀವಿ ಅಂತ ಅಂದ್ಕೋಬೇಡಿ. ಯಾಕಂದರೆ ಅದ್ಭುತಗಳು ಮಾಡಿದವರು ಯೇಸುವಿನ ಹೆಸರಿನಲ್ಲಿ, ಬೇರೆ ಹೆಸರಲ್ಲ, ಯೇಸುವಿನ ಹೆಸರಲ್ಲೇ ಅವರು ದೆವ್ವಗಳನ್ನ ಬಿಡಿಸಿದ್ರು, ಅದ್ಭುತಗಳು ಮಾಡಿದ್ರು. ಆದರೂ ಅವರು ಪರಲೋಕಕ್ಕೆ ಹೋಗ್ತಾರೆ ಅಂತ ಯಾವ ಗ್ಯಾರಂಟಿನೂ ಇಲ್ಲ. ಯಾಕಂದರೆ ಪರಲೋಕಕ್ಕೆ ಹೋಗೋ ಮಾರ್ಗ ಏನು ಅಂತ ನಾವು ಅರ್ಥ ಮಾಡ್ಕೋಬೇಕು. ಅದನ್ನು ನಾವು ಇವಾಗ ಗಮನಿಸೋದಕ್ಕೆ ಪ್ರಾರಂಭಿಸಿದ್ವಿ. ಪ್ರಾರಂಭದಲ್ಲೇ ನಾವು ಗಮನಿಸ್ತಾ ಇರೋದೇನೆಂದರೆ ಹೊಸದಾಗಿ ಹುಟ್ಟೋದು, ಅದ್ರ ಬಗ್ಗೆ ನಾವು ಗಮನಿಸೋಣ. ಆದರೆ ಹೊಸದಾಗಿ ಹುಟ್ಟದೇ ಇದ್ದರೆ ದೇವರ ರಾಜ್ಯವನ್ನು ಪ್ರವೇಶಿಸೋದು ಇನ್ನೂ ದೂರ, ನೋಡೋದಕ್ಕೂ ಆಗಲ್ಲ, ಕಾಣೋದಕ್ಕೂ ಆಗಲ್ಲ. ಅಂದರೆ ದೇವರ ರಾಜ್ಯ ಏನು ಅದನ್ನು ಏನು ಅರ್ಥ ಮಾಡ್ಕೊಳ್ಳೋದಕ್ಕಾಗಲ್ಲ. ಇವಾಗ ಒಂದು ಪದಾರ್ಥ ನಾವು ಸೇವನೆ ಮಾಡೋದಕ್ಕಿಂತ ಮುಂಚೆ ಅದು ರುಚಿ ಬಗ್ಗೆ ಏನೋ ಸ್ವಲ್ಪ ನಮಗೆ ಊಹೆ ಇರ್ಬೋದು, ಅನಿಸಿಕೆ ಇರ್ಬೋದು. ಆದರೆ ಏನಾದರೂ ಒಂದು ತಿನ್ನೋ ಸಮಾನ, ಒಂದು ಸೇಬಾಗಿರಲಿ, ಒಂದು ಕಿತ್ಲೆ ಆಗಿರಲಿ, ಅದನ್ನು ತಿಂದಾದ್ಮೇಲೆ ಅದ್ರದ್ದು ರುಚಿ ನಮಗೆ ಗೊತ್ತಾಗೋದು. ಅದೇ ರೀತಿ ದೇವರ ರಾಜ್ಯವನ್ನು ರುಚಿಸದೆ ದೇವರ ರಾಜ್ಯ ಈ ಥರ ಇದೆ, ದೇವರ ರಾಜ್ಯದ ಹೊರಗೆ ಇರೋ ಜನರಿಗೆ ಆ ರಾಜ್ಯದಲ್ಲಿರೋ ಸಂತೋಷ, ಸಮಾಧಾನ, ಆ ರಕ್ಷಣೆಯ ಮಾಹಾತ್ಮ್ಯ ಏನು ಅಂತ ಅರ್ಥ ಆಗಲ್ಲ. ಅವ್ರಿಗೆ ಎಷ್ಟು ಹೇಳಿದ್ರು ಈ ಲೋಕದ ಸಂಗತಿಗಳೇ ಅವ್ರಿಗೆ ರುಚಿ. ಆ ದೇವರ ಪಾಸ್ಟ್ರೆ ನಮಗೆ ಪ್ರಾರ್ಥನೆ ಮಾಡಿ ಇದು ನಡೀಲಿ, ನಮಗೆ ದೇವರು ಇದು ಸಹಾಯ ಮಾಡಲಿ, ಅದು ಸಹಾಯ ಮಾಡಲಿ. ಸರಿ, ನಿಮಗೆ ಇದೆಲ್ಲ ಬೇಕಾಗಿದೆ, ಆದರೆ ಇದಕ್ಕಿಂತ ಹೆಚ್ಚಾಗಿ ಮುಖ್ಯವಾಗಿರೋ ವಿಷಯ, ಗಂಭೀರವಾಗಿರೋ ವಿಷಯ ನಾನು ನಿಮಗೆ ತಿಳಿಸೋದಕ್ಕೆ ಬಯಸ್ತಾ ಇದ್ದೀನಿ ಅಂತ ಹೇಳೋವಾಗ ಅವ್ರಿಗೆ ಅದು ಜೀರ್ಣ ಆಗಲ್ಲ. ಪರಲೋಕ, ಪಾತಾಳ, ನರಕ ಇದೆಲ್ಲ ನಾವು ನೋಡಿಲ್ಲ, ದೇವರೇನೋ ಪರಲೋಕದಲ್ಲಿ ನಮ್ಗೆ ಇಟ್ಟಿದ್ದಾರಂತೆ, ರಕ್ಷಣೆಯ ಸಂತೋಷ, ಶಿಲುಬೆಯ ಬಲಿ, ಇದೆಲ್ಲ ಅವ್ರಿಗೆ ರುಚಿ ಅನಿಸಲ್ಲ. ಯಾಕಂದರೆ ಇದು ದೇವರ ರಾಜ್ಯದ ಸಂಗತಿಗಳು. ಈ ರಾಜ್ಯದ ಸಂಗತಿಗಳು ಅರ್ಥ ಆಗಬೇಕು, ಅದರ ಹತ್ರ ಬರಬೇಕು. ಅದಕ್ಕೆ ಕಾಣೋದಕ್ಕಾಗಲ್ಲ. ಅಂದರೆ ಅದಕ್ಕೆ ಕಾಣೋದು ಅಂದರೆ ಏನು? ನಾವು ಅದರ ಹತ್ರ ಬರೋದು, ಅದನ್ನು ಅರ್ಥ ಮಾಡ್ಕೊಳ್ಳೋದು. ಅದನ್ನಿನ್ನೂ ಅನುಭವಿಸೋದಕ್ಕೆ ನಾವು ಪ್ರಾರಂಭಿಸಲಿಲ್ಲ, ಅದನ್ನು ಪ್ರವೇಶ ಮಾಡಲಿಲ್ಲ. ಆದರೆ ಅದನ್ನು ರುಚಿ ನೋಡೋದಕ್ಕೆ ಪ್ರಾರಂಭಿಸೋ ಆ ಒಂದು ಸಂದರ್ಭ ಆಗಬೇಕು ಅಂದರೆ ನಾವು ಹೊಸದಾಗಿ ಹುಟ್ಟಲೇಬೇಕು. ಇವಾಗ ಹೊಸದಾಗಿ ಎಷ್ಟೋ ಜನರು ಹುಟ್ಟತಾ ಇಲ್ಲ ಪ್ರಿಯರೇ. ಇವಾಗ ನಾವು ನೋಡೋದಕ್ಕೆ ಹೋಗ್ತಾ ಇದ್ದೀವಿ, ಹೊಸದಾಗಿ ಹುಟ್ಟೋದಂದರೆ ಏನು ಅಂತ. ಆಗ ನಿಮ್ಗೆ ಅರ್ಥ ಆಗುತ್ತೆ, ಈ ಕಾಲದಲ್ಲಿ ಅನೇಕ ಸಭೆಯ ಹಾಲ್ಗಳಲ್ಲಿ, ಇವಾಗ ಚರ್ಚ್ಗಳು ಅಂತ ನಾನು ಏನಕ್ಕೆ ಹೇಳ್ತಾ ಇಲ್ಲ ಅಂದರೆ, ಚರ್ಚ್ ಅಂದರೆ ಏನು, ಸಭೆ ಅನ್ನೋದಕ್ಕೆ ಒಂದು ಬೇರೆ ಪದ ಏನು, ಇಂಗ್ಲೀಷಲ್ಲಿ ಚರ್ಚ್ ಅಂತೀವಿ, ಕನ್ನಡದಲ್ಲಿ ಸಭೆ, ಇಂಗ್ಲೀಷಲ್ಲಿ ಚರ್ಚ್. ಈಗ ಸಭೆ ಅಂದರೆ ಏನು? ಆ ಕಟ್ಟಡನ ನಾವು ಹೋಗ್ತೀವಲ್ವ, ಯಾವುದಾದ್ರೂ ಒಂದು ಹಾಲ್ಗೆ ಹೋಗ್ತೀವಿ, ಆರಾಧನೆ ಮಾಡ್ತೀವಿ, ಪ್ರಾರ್ಥನೆ ಮಾಡ್ತೀವಿ, ಆ ಒಂದು ಕಟ್ಟಡನ ಸಭೆ ಇಲ್ಲ, ಅಲ್ಲಿ ಕುಳಿತಿರೋ ಜನ ಸಭೆ. ಇವಾಗ ನಮ್ಮ ದೇಶದಲ್ಲಿ ಸರ್ಕಾರ ಇದೆ, ವಿಧಾನಸೌಧದಲ್ಲಿ ಕೂತ್ಕೊಳ್ತಾರೆ. ವಿಧಾನಸೌಧ ಬೇರೆ, ವಿಧಾನಸಭೆ ಬೇರೆ. ವಿಧಾನಸೌಧ ಅಂದರೆ ಏನು? ಆ ಒಂದು ಕಟ್ಟಡ, ಅದನ್ನು ವಿಧಾನಸೌಧ ಅಂತಾರೆ. ವಿಧಾನಸಭೆ ಅಥವಾ ಇವಾಗ ಲೋಕಸಭಾ ಅಂದರೆ ಅಲ್ಲಿ ಕೂತ್ಕೊಳ್ಳೋ ಜನ, ಅಲ್ಲಿ ಕೂತ್ಕೊಳ್ಳೋ ರಾಜಕೀಯ ಮುಖಂಡರು, ಆ ವ್ಯಕ್ತಿಗಳ ಸಮೂಹವನ್ನು ಸಭೆ ಅನ್ನೋದು. ಅದೇ ರೀತಿ ಇಂಗ್ಲೀಷಲ್ಲೂ ಅದರಲ್ಲಿ ಯಾವೊಂದು ವ್ಯತ್ಯಾಸವೂ ಇಲ್ಲ. ಚರ್ಚ್ ಅಂದರೆ ಆ ಬಿಲ್ಡಿಂಗ್ ಅಲ್ಲ, ಆ ಒಂದು ಕಟ್ಟಡ ಅಲ್ಲ, ಆ ಒಂದು ಹಾಲ್ ಅಲ್ಲ, ಅಲ್ಲಿ ಕುಳಿತಿರೋ ಜನ, ಅವರು ರಕ್ಷಣೆ ಹೊಂದಿರೋ ದೇವರ ಮಕ್ಕಳಾಗಿದ್ದರೆ ಆ ಒಂದು ಸಮೂಹ ಸಭೆ. ಸುಮ್ಮನೆ ಯಾರೋ ಜನರನ್ನು ಕೂಡಿಸಿದ್ರು, ಹೇಗೋ ನಿಮಗೆ ಊಟ ಸಿಗುತ್ತೆ, ನಿಮ್ಗೆ ಅದು ಸಿಗುತ್ತೆ, ಇದು ಸಿಗುತ್ತೆ, ಬನ್ನಿ ಕರ್ತನ ಹತ್ರ ಬನ್ನಿ, ಪ್ರಾರ್ಥನೆಗೆ ಬನ್ನಿ, ನಿಮ್ಮ ಸಾಲದ ಹೊರೆ ಹೋಗುತ್ತೆ, ದೆವ್ವಗಳು ಬಿಟ್ಟು ಹೋಗುತ್ತೆ, ನಿಮಗೆ ಒಳ್ಳೆಯದಾಗುತ್ತೆ, ಬನ್ನಿ ಅಂತ ಹೇಳಿ, ಊಟನೂ ಸಿಗುತ್ತೆ, ಫ್ರೀಯಾಗಿ ಊಟ ಸಿಗುತ್ತೆ ಅಂತ ಹೇಳಿ ಏನಾದರೂ ಆಕರ್ಷಣೆ ನೋಡಿ ಜನ ಬಂದರೆ ಆ ಒಂದು ಕೂಟ ಸಭೆ ಆಗಲ್ಲ, ದೇವ್ರ ಸಭೆ ಅಲ್ಲ ಅದು. ಜನಸಮೂಹ ಬಂದಿದೆ, ಅವ್ರಿಗೆ ನಾವು ಸುವಾರ್ತೆ ಸಾರಿ ನಾವು ದೇವರ ರಾಜ್ಯದಲ್ಲಿ ಅವರನ್ನು ಪ್ರವೇಶ ಮಾಡಿಸ್ಬೋದು. ಆವಾಗ ಆ ಜನಸಮೂಹ ಸಭೆ ಆಗ್ತಾರೆ. ಆದರೆ ಸುಮ್ಮನೆ ಒಂದು ಜನಕೂಟ ಪ್ರಾರ್ಥನೆಗೋಸ್ಕರ ಬಂದರು ಅಂತ ಹೇಳಿ ಅದು ಸಭೆ ಅಲ್ಲ.
ಆಗ ಪ್ರಿಯರೇ, ರಕ್ಷಣೆ ಹೊಂದಿರೋ ದೇವರ ಮಕ್ಕಳು ಎಲ್ಲಿ ಕೂಡಿದ್ರು, ಅದು ಕಾಡಲ್ಲೇ ಆಗಿರಲಿ, ಬೆಟ್ಟದ ಮೇಲೆ ಆಗಿರಲಿ, ಒಂದು ಕಟ್ಟಡದ ಒಳಗಡೆ ಆಗಿರಲಿ, ಎಲ್ಲೇ ಕೂಡಿದ್ರು ಅವರು ದೇವರ ಸಭೆ ಆಗಿದ್ದಾರೆ. ನಾವು ಪ್ರಾರ್ಥನೆಗೋಸ್ಕರ ಎಲ್ಲಿ ಬರ್ತೀವಿ ಅನ್ನೋದಲ್ಲ ಮುಖ್ಯವಾದ ವಿಷಯ, ನಾವು ರಕ್ಷಣೆ ಹೊಂದಿದ್ದೀವಾ. ಆಗ ಆ ರೀತಿಯಾಗಿ ರಕ್ಷಣೆ ಹೊಂದಿರೋ ದೇವರ ಜನ ಕೂಡಿ ಬರುವಾಗ, ಸೇರೋವಾಗ ಆ ಸಮೂಹ ಸಭೆ, ದೇವರ ಸಭೆ. ಅದಕ್ಕೆ ಇಂಗ್ಲಿಷ್ ಪದ ಆಗಿದೆ ಚರ್ಚ್. ಆಗ ಈ ಬಿಲ್ಡಿಂಗ್ಸನ್ನು ನಾವು ನೋಡಿಬಿಟ್ಟು ನಾವು ಏನಂತೀವಿ, ಚರ್ಚ್ಗೆ ಹೋದ್ರ, ಚರ್ಚು ಅಲ್ಲಿರೋ ಒಂದು ಚರ್ಚ್ ಇದೆ, ಇಲ್ಲೊಂದು ಚರ್ಚ್ ಇದೆ, ಅಲ್ಲೂ ಹೋಗಿ ಆ ಥರ ಹೇಳ್ತೀವಲ್ವ. ಅದನ್ನು ನಾವು ಬಳಸೋದು ಸಾಮಾನ್ಯವಾಗಿ ಆ ಥರ ಬಳಸೋದೇ ನಿಜ. ಆದರೆ ನಾನು ಅದನ್ನು ಬಳಸ್ತಾ ಇಲ್ಲ. ಯಾಕಂದರೆ ಇಂಗ್ಲೀಷಲ್ಲೂ ಅದೇ ಪದಕ್ಕೆ ಆ ಒಂದು ಅರ್ಥ ಇದೆ. ಈ ಬಿಲ್ಡಿಂಗನ್ನು ನಾವು ಏನಂತ ಕರಿಬೋದು, ಚರ್ಚ್ ಹಾಲ್ ಅಂತ ಹೇಳ್ಬೋದು, ಒಂದು ಪ್ರಾರ್ಥನೆಯ ಹಾಲ್, ಪ್ರೇಯರ್ ಹಾಲ್ ಅಂತ ಹೇಳ್ಬೋದು. ಪ್ರೇಯರ್ಗೋಸ್ಕರ ನಾವು ಕೂಡೋ ಒಂದು ಹಾಲ್. ನಾವು ಅಲ್ಲಿ ಇರೋವಾಗ ಅದು ಒಂದು ದೇವರ ಸಾನ್ನಿಧ್ಯ ಅಲ್ಲಿರುತ್ತೆ. ನಾವು ಅದರಿಂದ ಆಚೆ ಬಂದಾದ ಮೇಲೆ ಅಲ್ಲೇ ದೇವರ ಸಾನ್ನಿಧ್ಯ ಅಲ್ಲೇ ಇಲ್ಲ, ದೇವರು ಅಲ್ಲಿ ವಾಸ ಮಾಡ್ತಾ ಇಲ್ಲ. ಪ್ರಿಯರೇ, ದೇವರು ನಮ್ಮ ಒಳಗಡೆ ರಕ್ಷಣೆ ಹೊಂದಿರುವ, ಹೊಸದಾಗಿ ಹುಟ್ಟಿರುವ ನಿಜವಾದ ದೇವರ ಮಕ್ಕಳ ಒಳಗಡೆ, ದೇವರ ಜನರ ಒಳಗಡೆ ದೇವರು ವಾಸವಾಗಿದ್ದಾನೆ. ಒಬ್ಬೊಬ್ಬರ ಒಳಗಡೆ ವಾಸವಾಗಿದ್ದಾನೆ. ನಾವು ದೇವರ ಮಕ್ಕಳೆಲ್ಲ ಬರುವಾಗ ಆ ಸಮೂಹದಲ್ಲಿ ದೇವರ ಸಾನ್ನಿಧ್ಯ ಇರುತ್ತೆ. ಅದು ಕಾಡಲ್ಲಾಗಿರಲಿ, ಮಲೆ ಮೇಲಾಗಿರಲಿ, ಒಂದು ಮನೆಯಲ್ಲಾಗಿರಲಿ, ಇದಾದರೆ ಒಂದು ಆಡಿಟೋರಿಯಂ, ದೊಡ್ಡ ಆಡಿಟೋರಿಯಂ, ಒಂದು ದೊಡ್ಡ ಹಾಲ್ನಲ್ಲಾಗಿರಲಿ, ಎಲ್ಲೇ ಆಗಿದ್ರೂ ದೇವ್ರ ಸಾನ್ನಿಧ್ಯ ಇರುತ್ತೆ. ಆ ಹಾಲನ್ನು ನಾವು ಬಿಟ್ಟು ಹೋಗುವಾಗ ಅಲ್ಲೇ ದೇವ್ರ ಸಾನ್ನಿಧ್ಯ ಅಲ್ಲೇ ಇರಲ್ಲ. ದೇವರು ಅಲ್ಲಿ ವಾಸ ಮಾಡ್ತಾ ಇಲ್ಲ. ಆದರೆ ನಿಮಗೆ ಗೊತ್ತು, ದೇವರು ಎಲ್ಲ ಕಡೆ ಇದ್ದಾನೆ, ಅದೊಂದು ಬೇರೆ ವಿಷಯ. ದೇವರು ಎಲ್ಲ ಕಡೆ ಇದ್ದಾನೆ, ಆದರೆ ದೇವರು ವಾಸ ಮಾಡೋದು ದೇವರ ಜನರಲ್ಲಿ. ಆಗ ನಾನು ಸಭೆ ಬಗ್ಗೆ ಹೇಳಿದ್ದು ಆ ಚರ್ಚ್ ಅಂತ ಹೇಳೋ ಆ ಒಂದು ವಿಷಯಕ್ಕಾಗಿ. ಆದರೆ ಇವಾಗ ನಾವು ದೇವರ ರಾಜ್ಯವನ್ನು ಕಾಣೋದಕ್ಕೆ ನಾವು ಹೊಸದಾಗಿ ಹುಟ್ಟಬೇಕು ಅಂತ ಇರೋ ವಿಷಯ ನಾವು ಗಮನಿಸ್ತಾ ಇದ್ದೀವಿ. ಹೊಸದಾಗಿ ಹುಟ್ಟೋದು ಏನು ಅಂತ ನಾವು ಗಮನಿಸೋಣ. ನಾನು ಹೇಳೋದಕ್ಕೆ ಬಂದಿದ್ದೇನೆಂದರೆ, ಅನೇಕರು ಹೊಸದಾಗಿ ಹುಟ್ಟಿಲ್ಲ. ಈ ಪ್ರಾರ್ಥನೆಗಳಿಗೆ, ಆರಾಧನೆಗಳಿಗೆ, ನಮ್ಮ ಚರ್ಚ್ ಹಾಲ್ಗಳಲ್ಲಿ, ಪ್ರೇಯರ್ ಹಾಲ್ಗಳಲ್ಲಿ ಪ್ರಾರ್ಥನೆಗೋಸ್ಕರ ಬರ್ತಾ ಇರೋ ಜನರಲ್ಲಿ ಅನೇಕರು ಇನ್ನೂ ರಕ್ಷಣೆ ಹೊಂದಿಲ್ಲ, ಇನ್ನೂ ಹೊಸದಾಗಿ ಹುಟ್ಟಿಲ್ಲ. ಅದರಲ್ಲಿ ನೀವು ಒಬ್ಬರಾಗಿರ್ಬೋದು. ಆ ವಂಚನೆಗೆ ನೀವು ಸೇರಿರ್ಬೋದು. ಆ ರೀತಿಯಾಗಿ ಇದ್ದಲ್ಲಿ ನೀವು ಇವತ್ತೇ ಬಿಡುಗಡೆ ಹೊಂದಿ ನಿಜವಾಗಿ ರಕ್ಷಣೆ ಹೊಂದ್ಕೋಬೇಕು. ನಿಜವಾಗಿ ರಕ್ಷಣೆ ಹೊಂದೋದಕ್ಕೆ ಇರುವ ಮಾರ್ಗ ಏನು ಅಂತ ನೀವು ದೇವ್ರ ವಾಕ್ಯದ ಮೂಲಕ ತಿಳ್ಕೋಬೇಕು. ಆ ಒಂದು ಉದ್ದೇಶ, ಆ ಒಂದು ಗುರಿ ಇಟ್ಕೊಂಡು ಈ ಸಂದೇಶವನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಪ್ರಿಯರೇ. ಅದಕ್ಕಾಗಿ ನಾವು ನಮ್ಮ ಗಮನ ಪೇತ್ರನು ಬರೆದಂಥ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 23ನೇ ವಾಕ್ಯವನ್ನು ನಾವು ಗಮನಿಸೋಣ. 1 ಪೇತ್ರ 1:23, ಅದರ ನಂತರ 24, 25 ಕೂಡ ಓದೋಣ. ನೀವು ಪುನರ್ಜನ್ಮ ಹೊಂದಿದವರಾಗಿದ್ದೀರಲ್ಲ. ಇಲ್ಲಿ ಸಂದರ್ಭ ಏನು? ಅಪೊಸ್ತಲನಾದ ಪೇತ್ರನು, ಅಂದರೆ ಯೇಸು ಕರ್ತನ ಶಿಷ್ಯನಾದ ಒಬ್ಬ ಅಪೊಸ್ತಲನು, ಸೇವಕನು ಆದ ಪೇತ್ರನು ಕೆಲವರಿಗೆ ಒಂದು ಪತ್ರಿಕೆ ಬರೀತಾ ಇದ್ದಾನೆ. ಒಂದು ಲೇಖನ, ಒಂದು ಪತ್ರಿಕೆ ಬರೀತಾ ಇದ್ದಾನೆ. ಯಾರಿಗೆ ಅಂದರೆ ರಕ್ಷಣೆ ಹೊಂದಿರುವ ದೇವರ ಜನರಾದ ವ್ಯಕ್ತಿಗಳಿಗೆ, ಅಂದರೆ ದೇವರ ಸಭೆಗೆ. ಯಾರು ಸುವಾರ್ತೆ ಕೇಳಿ ಅವರು ರಕ್ಷಣೆ ಹೊಂದಿದ್ರೋ ಅವ್ರಿಗೆ ಪತ್ರಿಕೆ ಬರೀತಾ ಇದ್ದಾನೆ. ಬರೆಯೋ ಸಂದರ್ಭದಲ್ಲಿ ಈ ಮಾತನ್ನು ಹೇಳ್ತಾ ಇದ್ದಾನೆ, ನೀವು ಹೊಸದಾಗಿ ಹುಟ್ಟಿದ್ದೀರಲ್ವಾ, ನೀವು ರಕ್ಷಣೆ ಹೊಂದಿದ್ದೀರಲ್ವಾ, ರಕ್ಷಣೆ ಹೊಂದಿರೋ ಜನ ಅಲ್ವಾ, ಅದಕ್ಕೆ ರಕ್ಷಣೆ ಹೊಂದಿದ್ದೀರಲ್ವಾ ಅಂತ ಹೇಳ್ತಾ ಬರಿತಾ ಇದ್ದಾನೆ. ಇಲ್ಲಿ ಹೊಸದಾಗಿ ಹುಟ್ಟೋದ್ರ ಬದಲಾಗಿ ಬೇರೆ ಒಂದು ರೀತಿಯಲ್ಲಿ ಬರೆದಿದೆ, ಪುನರ್ಜನ್ಮ. ಪುನರ್ಜನ್ಮ ಅಂತ ನಾವು ಹೇಳಿದ್ರೆ ನಮ್ಮ ದೇಶದಲ್ಲಿ ಏನಂದ್ಕೊಳ್ತೀವಿ, ನಾವು ಸತ್ತೋದ್ಮೇಲೆ ಮತ್ತೆ ನಾವು ಹಸುವಾಗಿ, ಕಾಗೆ ಆಗಿ, ಬೇರೆ ಜಿಂಕೆ ನರಿಗಳಾಗಿ ಬರ್ತೀವಿ ಅಂತ ಒಂದು ಯೋಚನೆ ಇದೆ, ಒಂದು ಊಹೆ ಇದೆ. ಅದರಲ್ಲಿ ಯಾವ ಸತ್ಯನೂ ಇಲ್ಲ. ಮನುಷ್ಯನಿಗೆ ಒಂದೇ ಜನ್ಮ, ಒಂದೇ ಸಾವು, ಮತ್ತೆ ಈ ಲೋಕದಲ್ಲಿ ಮತ್ತೆ ಬರಲ್ಲ.
ನಾವು ಈ ಜಾತಿಯಲ್ಲಿ ಹುಟ್ಟಿದ್ವಿ, ಹೋಗ್ತಾ ಹೋಗ್ತಾ ನಾವು ಲಾಸ್ಟಲ್ಲಿ ಬ್ರಾಹ್ಮಣರಾಗಿ ಹುಟ್ಬಿಟ್ಟು ನಾವು ಸತ್ತೋದ್ಮೇಲೆ ನಾವು ದೇವರಲ್ಲೇ ಲೈವ್ ಆಗ್ತೀವಿ, ಅಂದರೆ ಅದರಲ್ಲೇ ಮುಳುಗೋಗ್ತೀವಿ. ಅದೇ ಥರ ಬೇರೆ ಬೇರೆ ಯೋಚನೆಗಳಿದೆ. ಆದರೆ ಪ್ರಿಯರೇ, ದೇವ್ರ ವಾಕ್ಯ ಸ್ಪಷ್ಟವಾಗಿ ನಮ್ಗೆ ತಿಳಿಸುತ್ತೆ, ಬೇರೆ ಬೇರೆ ಜನ್ಮ ಇಲ್ಲ. ಹೋದ ಜನ್ಮದಲ್ಲಿ ನಾನು ಏನು ಮಾಡಿದ್ನೋ, ಏನು ಕರ್ಮನೋ, ಇದೆಲ್ಲ ಈ ಒಂದು ಹೇಳೋ ಒಂದು ಶೈಲಿ ಇದೆ ಅಲ್ವ, ಅದನ್ನು ದೇವ ಜನರಾದ ನಾವು ಬಿಟ್ಬಿಡ್ಬೇಕು. ಏನು ಗ್ರಹಚಾರನೋ ಏನಂತೀವಿ, ಏನು ಕರ್ಮ ಮಾಡಿದ್ನೋ, ಈ ಥರ ಏನು ಕೇಳ್ಕೊಂಡು ಬಂದ್ನೋ ಅಲ್ವಾ, ಏನು ಕೇಳ್ಕೊಂಡು ಬಂದೋ ಹೋದ ಜನ್ಮದಲ್ಲಿ ಏನು ಕೇಳ್ಕೊಂಡು ಬಂದೋ ಅನ್ನೋದಕ್ಕೆ ನಾವು ಆ ಥರ ಹೇಳೋದು. ಏನು ಕೇಳ್ಕೊಂಡು ಬಂದೋ, ಈ ಥರ ಆಗೋಯ್ತು, ಏನು ಮಾಡಿದ್ಯೋ, ಹೋದ ಜನ್ಮದಲ್ಲಿ ಅವನೇನು ಮಾಡಿದ್ನೋ ಯಾರಿಗೂ ಗೊತ್ತು. ಈ ರೀತಿಯಾದ ಹೇಳೋ ಮಾತುಗಳನ್ನ ನಾವು ಬಿಟ್ಬಿಡೋದು ಉತ್ತಮ. ಯಾಕಂದರೆ ಇದರಲ್ಲಿ ಯಾವ ನಿಜ ಇಲ್ಲ. ಆದರೆ ನಾವು ಆ ರೀತಿ ಹೇಳಿ ಹೇಳಿ ನಮಗೆ ಅಭ್ಯಾಸ ಆಗಿರ್ಬೋದು, ಆದರೆ ಅದನ್ನು ಬಿಟ್ಬಿಡೋದು ಒಳ್ಳೆಯದು. ಆಗ ಪ್ರಿಯರೇ, ಇಲ್ಲಿ ನಾವು ಓದೋ ಪುನರ್ಜನ್ಮ ಅನ್ನೋದು ಆ ರೀತಿಯಾದ ಒಂದು ಪುನರ್ಜನ್ಮ ಅಲ್ಲ. ಅದಕ್ಕೆ ಬದಲಿಗೆ ಹೊಸದಾಗಿ ಹುಟ್ಟೋದು, ಅಂದರೆ ಮತ್ತೆ ಹುಟ್ಟೋದು. ಪುನಃ ಅಂದರೆ ಮತ್ತೆ ಆಗೋದು, ಪುನರಾವರ್ತಿ ಅನ್ನೋ ಥರ. ಪುನಃ ಅಂದರೆ ಮತ್ತೆ ಆಗೋದು, ಆಗ ಜನ್ಮ, ಹುಟ್ಟೋದು. ಆಗ ಹೊಸದಾಗಿ ಹುಟ್ಟೋದನ್ನು ಬೇರೆ ಒಂದು ರೀತಿಯಲ್ಲಿ ಇಲ್ಲಿ ಬರೆದಿದೆ. ಆಗ ಇದು ಆತ್ಮೀಕವಾದ ಒಂದು ಜನ್ಮ. ಇವಾಗ ನಾವು ಶಾರೀರಿಕವಾಗಿ ಎಲ್ಲರೂ ಹುಟ್ಟಿದ್ವಿ, ನಮ್ಮ ತಾಯಿಯ ಗರ್ಭದಲ್ಲಿ ನಾವು ರೂಪಪಟ್ವಿ. ದೇವರು ನಮ್ಮ ಶರೀರವನ್ನು ಆ ರೀತಿ ಉಂಟು ಮಾಡಿದ ನಮ್ಮ ತಾಯಿಯ ಗರ್ಭದಲ್ಲಿ ನಾವು ಹುಟ್ಟೋದು. ಅದರ ನಂತರ ನಾವು ಆಚೆ ಬಂದ್ವಿ, ನಾವು ಬೆಳೀತಾ ಇದ್ದೀವಿ. ಇದೊಂದು ಶಾರೀರಿಕವಾದ ಒಂದು ಜನ್ಮ. ಅದೇ ರೀತಿಯಲ್ಲಿ ಒಂದು ಹೊಸ ಒಂದು ಜನ್ಮ ನಮ್ಮಲ್ಲಿ ಉಂಟಾಗಬೇಕು. ಅದು ಶಾರೀರಿಕವಾದ ಒಂದು ವಿಷಯ ಅಲ್ಲ. ಅಂದರೆ ನಾವು ಸತ್ತೋಗಿ ಮತ್ತೆ ಎದ್ದೇಳ್ತೀವೋ, ಇಲ್ಲದ್ರೆ ನಿಕೋದೇಮನ ಹೇಳೋ ರೀತಿ, ಅದೇ 3ನೇ ಅಧ್ಯಾಯ ಯೋಹಾನನು ಬರೆದ ಸುವಾರ್ತೆ, ಅದರಲ್ಲಿ 3ನೇ ಅಧ್ಯಾಯನ ಓದಿದ್ವಲ್ವ. ಆ 3ನೇ ಅಧ್ಯಾಯ ನೀವು ಪೂರ್ತಿ ಓದಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಯೇಸು ಕರ್ತನು ನಾವು ಓದಿದ ಆ ವಾಕ್ಯ ಹೇಳಿದ ಯಾರಿಗೆ ಅಂದರೆ ಆ ನಿಕೋದೇಮನು ಎಂಬ ಒಬ್ಬ ವ್ಯಕ್ತಿಗೆ. ಆತನು ನಂತರ ಕೇಳ್ತಾನೆ, ಕರ್ತನೆ ಅದರ ಅರ್ಥ ಏನು, ಹೊಸದಾಗಿ ಹುಟ್ಟೋದು ಅಂದರೆ ಏನು, ಮತ್ತೆ ನಾವು ತಾಯಿಯ ಗರ್ಭದಲ್ಲಿ ಹೋಗಿ ನಾವು ಹುಟ್ಟಬೇಕಾ? ಆದರೆ ಅದರ ಅರ್ಥ ಅದಲ್ಲ ಪ್ರಿಯರೇ. ಆತ್ಮೀಕವಾಗಿ ನಾವು ಹುಟ್ಟಬೇಕು. ಆತ್ಮೀಕವಾಗಿ ಒಂದು ಹೊಸ ಒಂದು ಅನುಭವ ನಮ್ಮಲ್ಲಿ ಉಂಟಾಗುತ್ತೆ, ಹೊಸದಾದ ಒಂದು ಜೀವನ ನಮಗೆ ಸಿಗುತ್ತೆ. ನಮ್ಮ ಜೀವನದಲ್ಲಿ ಒಂದು ಹೊಸತನ ಕಾಣಿಸುತ್ತೆ. ಆದರೆ ಅದು ಅಷ್ಟು ಸರಳವಾದ ಒಂದು ವಿಷಯ ಅಲ್ಲ. ಹೌದು, ನಾವು ಯೇಸು ಕರ್ತನ ಹತ್ರ ಬಂದಾದ ಮೇಲೆ ಎಷ್ಟೋ ವಿಷಯಗಳು ಮಾರ್ಪಟ್ಟವು, ನಾವು ಹೊಸದಾಗಿದ್ದೀವಿ, ಹೊಸದಾದ ಒಂದು ಅನುಭವ ಇದೆ ಅಂತ ನೀವು ಯೋಚನೆ ಮಾಡಿ. ಹೌದು, ನಾವೆಲ್ಲ ಹೊಸದಾಗಿ ಹುಟ್ಟಿದ್ದೀವಿ, ಹೌದು ನಾವು ರಕ್ಷಣೆ ಹೊಂದಿದ್ದೀವಿ ಅಂತ ಅಂದ್ಕೋಬೇಡಿ. ಅಷ್ಟು ಸರಳವಾದ ಒಂದು ವಿಷಯ ಅಲ್ಲ. ಯಾಕಂದರೆ ಇದೊಂದು ಊಹೆ ಅಲ್ಲ, ಇದು ಒಂದು ಬರೀ ಒಂದು ಅನಿಸಿಕೆ ಅಲ್ಲ. ಓಕೆ, ನನಗೆ ಹೊಸದಾಗಿ ಅನ್ನಿಸ್ತಾ ಇದೆ, ನಾನೇನೋ ಸ್ವಲ್ಪ ಚೇಂಜ್ ಆಗಿಬಿಟ್ಟಿದ್ದೀನಿ, ಆ ರೀತಿ ಏನೋ ನನ್ನ ಫೀಲಿಂಗ್ ಇದೆ, ಅದಕ್ಕೆ ನಾನು ರಕ್ಷಣೆ ಹೊಂದ್ಬಿಟ್ಟಿದ್ದೀನಿ, ಆ ರೀತಿ ಅಂದ್ಕೊಳ್ಳೋದಕ್ಕೆ ಇದೊಂದು ಅಷ್ಟು ಚಿಕ್ಕ ವಿಷಯ ಅಲ್ಲ. ಇದಕ್ಕೆ ಆಳ ಇದೆ, ಅದನ್ನು ನಾವು ಗಮನಿಸೋಣ. ಆದರೆ ಇಲ್ಲಿ ನಾವು ಪ್ರಾರಂಭಿಸಿದ್ದೇನೆಂದರೆ, ಪುನರ್ಜನ್ಮ ಹೊಂದಿದವರಾಗಿದ್ದೀರಲ್ಲ ಅಂತ ಹೇಳಿ ನಾವಿಲ್ಲಿ ಓದೋಣ. 1 ಪೇತ್ರ 1:23. ಆ ಜನ್ಮವು ನಾಶವಾಗುವ ಬೀಜದಿಂದ ಉಂಟಾದದ್ದಲ್ಲ. ಇವಾಗ ಶಾರೀರಿಕವಾಗಿ ನಾವು ಹೇಗೆ ಉಂಟಾಗ್ತೀವಿ, ನಾಶವಾದ ಬೀಜದಿಂದ ಉಂಟಾಗ್ತೀವಿ. ಅದಕ್ಕೆ ಪೇತ್ರನ ಈ ರೀತಿ ಬರೀತಾ ಇರೋದು. ನಾವು ಶಾರೀರಿಕವಾದ ಒಂದು ಜನ್ಮದ ಬಗ್ಗೆ ನಾವು ಹೇಳ್ತಾ ಇಲ್ಲ, ನಾಶವಾಗದ ಬೀಜದಿಂದಲೇ ಉಂಟಾದದ್ದು. ಆ ಬೀಜ ಏನು? ನಾವು ಹೊಸದಾಗಿ ಹುಟ್ಟೋದು. ಅಂದರೆ ನಾನು ಹೇಳ್ದೆ ಅಲ್ವ, ಹೊಸದಾಗಿ ಹುಟ್ಟದೆ ನಾವು ರಕ್ಷಣೆ ಹೊಂದೋದಕ್ಕೆ, ಪರಲೋಕ ರಾಜ್ಯವನ್ನು ಸೇರೋದಕ್ಕೆ ದೂರ, ನೋಡೋದಕ್ಕೂ ಆಗಲ್ಲ. ಹಾಗೆ ಹೊಸದಾಗಿ ಹುಟ್ಟೋದು ಅಂದರೆ ಏನು? ಹೊಸದಾಗಿ ಹುಟ್ಟಿರುವ ಜನರಿಗೆ ಪತ್ರಿಕೆ ಬರೆದು ಪೇತ್ರನ ತಿಳಿಸ್ತಾ ಇದ್ದಾನೆ, ಈ ರೀತಿ ನೋಡಿ, ನೀವು ಹೊಸದಾಗಿ ಹುಟ್ಟಿದ್ದೀರಲ್ವಾ, ಅದು ಹುಟ್ಟಿದ ಹೇಗೆ ಅಂತ ಅವ್ರಿಗೆ ಹೇಳ್ತಾ ಇದ್ದಾನೆ. ಅದನ್ನು ನಾವು ಓದಿ ನಾವು ತಿಳ್ಕೊಳ್ತಾ ಇದ್ದೀವಿ, ಹೊಸದಾಗಿ ಹುಟ್ಟೋದು ಅಂದರೆ ಏನು ಅಂತ. ಇಲ್ಲಿ ಆತನು ಹೇಳೋದು, ನಾಶವಾಗದ ಬೀಜದಿಂದ ಆ ಜನ್ಮ ಉಂಟಾಗೋದು. ಅಂದರೆ ನಾಶವಾಗದೇ ಇರೋ ಒಂದು ಬೀಜದಿಂದ ಒಬ್ಬ ವ್ಯಕ್ತಿ ಹೊಸದಾಗಿ ಹುಟ್ಟೋದು. ಆ ಬೀಜ ಏನು? ಅದು ದೇವರ ಸದಾ ಜೀವವುಳ್ಳ ವಾಕ್ಯದ ಮೂಲಕವಾಗಿ ಉಂಟಾಯಿತು.
ಆಗ ಆ ಬೀಜ ಬೇರೆ ಏನೂ ಅಲ್ಲ, ದೇವರ ವಾಕ್ಯವಾಗಿದೆ. ದೇವರ ವಾಕ್ಯ ಸದಾ ಜೀವವುಳ್ಳ ವಾಕ್ಯವಾಗಿದೆ, ಯಾವತ್ತೂ ನಾಶ ಆಗಲ್ಲ. ಕರ್ತನಾದ ಯೇಸು ಕ್ರಿಸ್ತನ ಹೇಳೋ ಮಾತು ನಿಮಗೆ ನೆನಪಿರುತ್ತಲ್ವ, ಈ ಆಕಾಶ ಭೂಮಿ ಎಲ್ಲ ಅಳಿದು ಹೋಗ್ಬೋದು, ಆದರೆ ನಾನು ಹೇಳೋ ಮಾತುಗಳು ಯಾವತ್ತೂ ಅಳಿದು ಹೋಗಲ್ಲ. ನನ್ನ ಮಾತು ಯಾವತ್ತೂ ಮಾರ್ಪಡಲ್ಲ. ದೇವರ ವಾಕ್ಯ ಸದಾ ಸ್ಥಿರವಾಗಿರುತ್ತೆ. ಇವಾಗ ನಮ್ಮ ವಿಜ್ಞಾನದಲ್ಲಿ ಒಬ್ಬ ತಜ್ಞರು ಏನು ಮಾಡ್ತಾರೆ, ಒಂದು ಥಿಯರಿ ಹೇಳ್ತಾರೆ, ಈ ರೀತಿ ನಮ್ಮ ಲೋಕ ಈ ರೀತಿ ನಡೀತಾ ಇದೆ, ಈ ರೀತಿ ಒಂದು ಥಿಯರಿ ಹೇಳ್ತಾರೆ. 1 ಶತಮಾನ 2 ಶತಮಾನದ ನಂತರ ಬೇರೆ ವಿಜ್ಞಾನದ ತಜ್ಞರು ಏನು ಹೇಳ್ತಾರೆ, ಅದು ಬೇರೆ, ಆ ಥಿಯರಿ ತಪ್ಪಾಗಿತ್ತು, ಇವಾಗ ನಾವು ಸರಿ ಮಾಡಿದ್ವಿ. ಅದೇ ಶತಮಾನಗಳವರೆಗೂ ಈ ದೇವರ ವಾಕ್ಯ ಇದೆ ಪ್ರಿಯರಿ. ಎಷ್ಟು ಹಳೆ ಪುಸ್ತಕವಾಗಿದೆ, ಪುಸ್ತಕ ಅಲ್ಲ, ಪುಸ್ತಕಗಳ ಸಂಗ್ರಹವಾಗಿದೆ. 66 ಪುಸ್ತಕಗಳ ಸಂಗ್ರಹವಾಗಿದೆ ಸತ್ಯವೇದ. ಆದರೆ ಇದರಲ್ಲಿ ಯಾವೊಂದು ಮಾರ್ಪಾಡು ಇಲ್ಲ. ನಾವು ಇದನ್ನು ತಿದ್ದುಪಡಿ ಮಾಡೋ ಅವಶ್ಯ ಇಲ್ಲ, ಯಾಕಂದರೆ ಇದು ಸತ್ಯವಾಗಿದೆ, ದೇವರ ವಾಕ್ಯವಾಗಿದೆ. ಆಗ ದೇವರ ವಾಕ್ಯ ಹೇಳೋದು ದೇವರ ಸದಾ ಜೀವವುಳ್ಳ ವಾಕ್ಯದ ಮೂಲಕವಾಗಿ ಉಂಟಾಯಿತು. ಆಗ ದೇವರ ವಾಕ್ಯದ ಮೂಲಕ ಒಬ್ಬ ವ್ಯಕ್ತಿ ಹೊಸದಾಗಿ ಹುಟ್ಟುತ್ತಾನೆ. ಅದರ ನಂತರ ನಾವು ಓದೋದು, ನರಜಾತಿಯೆಲ್ಲ ಹುಲ್ಲಿನ ಹಾಗಿದೆ, ಅದರ ಪ್ರಭಾವವೆಲ್ಲ ಹುಲ್ಲಿನ ಹೂವಿನಂಥದೆ. ಇಲ್ಲಿ 24ನೇ ವಾಕ್ಯದಲ್ಲಿ ನಾವು ಓದೋದು, ಪೇತ್ರನು ಹಳೆ ಒಡಂಬಡಿಕೆಯ ಪ್ರವಾದನೆ ಗ್ರಂಥದಲ್ಲಿ ಬರೆದಿರುವ ಒಂದು ವಿಷಯವನ್ನು ಹೇಳೋದಾದರೆ, ಯೆಶಾಯನ ಗ್ರಂಥದಿಂದ ಒಂದು ಮಾತನ್ನು ತಗೊಂಡು ಇಲ್ಲಿ ಬರೀತಾ ಇದ್ದಾನೆ, ಒಂದು ಕೊಟೇಶನ್. ಹಳೆ ಒಡಂಬಡಿಕೆಯ ಅನೇಕ ವರಿಗಳು ನಾವು ಹೊಸ ಒಡಂಬಡಿಕೆಯಲ್ಲಿ ಗಮನಿಸ್ತೀವಿ. ಯಾಕಂದರೆ ಹೊಸ ಒಡಂಬಡಿಕೆ ಹಳೆ ಒಡಂಬಡಿಕೆ ಪುನಾದಿ ಮೇಲೆ ನಿಂತಿರೋದು. ಇವಾಗ ಹೊಸ ಒಡಂಬಡಿಕೆ ಹಳೆ ಒಡಂಬಡಿಕೆ ಇಲ್ಲದೆ ಉಂಟಾದದ್ದಲ್ಲ. ಹಳೆ ಒಡಂಬಡಿಕೆಯಲ್ಲಿ ನಾವು ಏನು ಗಮನಿಸ್ತೀವಿ, ಹೊಸ ಒಡಂಬಡಿಕೆಯ ಪುನಾದಿ, ಒಂದು ಮರದ ಬೇರು ಹೇಗಿರುತ್ತೋ ಅದೇ ರೀತಿ ಹಳೆ ಒಡಂಬಡಿಕೆ ಏನಾಗಿದೆ ಅಂದರೆ ಹೊಸ ಒಡಂಬಡಿಕೆ ಬೇರಾಗಿದೆ. ಈ ಹಳೆ ಒಡಂಬಡಿಕೆಯಿಂದ ಹುಟ್ಟಿ ಬಂದಿರೋ ಒಂದು ಸಂಗತಿಯಾಗಿದೆ ಹೊಸ ಒಡಂಬಡಿಕೆ. ಆಗ ಈ ಹಳೆ ಒಡಂಬಡಿಕೆಯಲ್ಲಿರುವ ಒಂದು ಮಾತನ್ನು ಇಲ್ಲಿ ಬರೀತಾ ಇದ್ದಾನೆ. ಏನದ್ರ ಬಗ್ಗೆ? ದೇವರ ವಾಕ್ಯದ ಬಗ್ಗೆ. ದೇವರ ವಾಕ್ಯ ಸದಾ ಜೀವವುಳ್ಳ ವಾಕ್ಯವಾಗಿದೆ. ಆ ವಾಕ್ಯದ ಬೀಜದಿಂದ ಹೊಸದಾಗಿ ನೀವು ಹುಟ್ಟಿದ್ದೀರಾ, ರಕ್ಷಣೆ ಹೊಂದಿದ್ದೀರಾ ಅಂತ ಹೇಳುವಾಗ ಆ ವಾಕ್ಯದ ಬಗ್ಗೆ ಹಳೆ ಒಡಂಬಡಿಕೆಯಲ್ಲಿ ಯೆಶಾಯನ ಗ್ರಂಥದಲ್ಲಿ ಏನು ಬರೆದಿದೆ ಅಂತ ತಿಳಿಸ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ 24ನೇ ವಾಕ್ಯದಲ್ಲಿ ನಾವು ಓದೋದು, ನರಜಾತಿಯೆಲ್ಲ ಹುಲ್ಲಿನ ಹಾಗಿದೆ, ಅದರ ಪ್ರಭಾವವೆಲ್ಲ ಹುಲ್ಲಿನ ಹೂವಿನಂಥದೆ. ಹುಲ್ಲು ಒಣಗಿ ಹೋಗುವುದು, ಹೂವು ಉದುರಿ ಹೋಗುವುದು. ಇದು ಮನುಷ್ಯರ ಪ್ರಕೃತಿ ಬಗ್ಗೆ ದೇವರ ವಾಕ್ಯ ತಿಳಿಸ್ತಾ ಇದೆ. ಆದರೆ ಅದಕ್ಕೆ ತದ್ವಿರುದ್ಧವಾಗಿ ದೇವರ ವಾಕ್ಯವನ್ನು ನೋಡಿದ್ರೆ ಆ ರೀತಿ ನಾಶ ಆಗೋ, ಒಣಗೋಗೋ, ಬಾಡೋಗೋ ಒಂದು ಸಂಗತಿ ಅಲ್ಲ. ಕರ್ತನ ಮಾತು ಅಂದರೆ ದೇವರ ವಾಕ್ಯವನ್ನು ಬೇರೆ ಒಂದು ರೀತಿಯಲ್ಲಿ ದೇವರ ವಾಕ್ಯದಲ್ಲಿ ನಾವು ಗಮನಿಸ್ತೀವಿ. ಕರ್ತನ ಮಾತು ಸದಾಕಾಲವೂ ಇರುವುದು ಎಂದು ಹೇಳಿದೆಯಷ್ಟೇ. ಹೇಳಿದೆಯಷ್ಟೇ ಅಂದರೆ ಆ ಹಳೆ ಒಡಂಬಡಿಕೆಯ ಪುಸ್ತಕದಲ್ಲಿ ಯೆಶಾಯನ ಗ್ರಂಥದಲ್ಲಿ ಆ ರೀತಿ ಬರೆದಿದೆ ಅಲ್ವಾ ಅಂತ ಹೇಳ್ತಾ ಇದೆ. ಕರ್ತನ ಮಾತು ಸದಾಕಾಲವೂ ಇರುವುದು ಎಂದು ಹೇಳಿದೆ ಅಷ್ಟೇ. ಅದರ ನಂತರ ಪೇತ್ರನನ್ನು ಬರೀತಾ ಇರೋದು 25ನೇ ವಾಕ್ಯದಲ್ಲಿ, ಆ ಮಾತು ಯಾವುದೆಂದರೆ ನಿಮಗೆ ಸಾರಲ್ಪಟ್ಟ ಸುವಾರ್ಥ ವಾಕ್ಯವೇ. ಆಗ ದೇವರ ವಾಕ್ಯದಿಂದ ನಾವು ಹೊಸದಾಗಿ ಹುಟ್ಟೋದು ಅಂತ ನಾವು ಗಮನಿಸಿದ್ವಿ. ಆ ವಾಕ್ಯ ಅದೊಂದು ಬೀಜದ ರೂಪದಲ್ಲಿದೆ, ಅದು ನಾಶ ಆಗಲ್ಲ, ಸದಾ ಕಾಲವಾಗಿ ಇರೋ ಒಂದು ವಾಕ್ಯವಾಗಿದೆ. ಆ ದೇವರ ವಾಕ್ಯದಿಂದ ನಾವು ಹೊಸದಾಗಿ ಹುಟ್ಟೋದು ಅಂತ ಗಮನಿಸಿದ್ವಿ. ಅದ್ರ ಬಗ್ಗೆ ನಾವು ಹಳೆ ಒಡಂಬಡಿಕೆಯಲ್ಲಿ ಒಂದು ವಾಕ್ಯ ನಾವು ಗಮನಿಸಿದ್ವಿ. ಕೊನೆಯದಾಗಿ ಪೇತ್ರನ ಹೇಳೋದು, ಆ ಮಾತು ಯಾವುದೆಂದರೆ ನಿಮಗೆ ಸಾರಲ್ಪಟ್ಟ ಸುವಾರ್ಥ ವಾಕ್ಯವೇ. ಆಗ ಯಾರಿಗೆ ಈ ಪತ್ರಿಕೆ ಪೇತ್ರನು ಬರಿತಾ ಇದ್ದಾನೋ ಅವ್ರಿಗೆ ಸುವಾರ್ತೆ ಸಾರಲ್ಪಟ್ಟಿದೆ. ಅವ್ರಿಗೆ ಸುವಾರ್ತೆ ಏನು ಅಂತ ಗೊತ್ತು, ಸುವಾರ್ತೆ ಅವ್ರು ಕೇಳಿದ್ದಾರೆ. ಆ ಸುವಾರ್ತೆ ಮೂಲಕ ನೀವು ಹೊಸದಾಗಿ ಹುಟ್ಟಿದ್ದೀರಾ ಅಂತ ಹೇಳ್ತಾ ಇದ್ದಾನೆ. ಆ ಸುವಾರ್ತೆಯೇ ದೇವರ ವಾಕ್ಯ. ದೇವರ ವಾಕ್ಯ ಅಂತ ಹೇಳುವಾಗ ಬೈಬಲ್ನಿಂದ ಯಾರೋ ಏನೋ ಒಂದು ಪ್ರಸಂಗ ಮಾಡಿದ್ರು, ಯಾವುದೋ ಒಂದು ವಾಕ್ಯ ಭಾಗದಿಂದ ಏನೋ ಒಂದು ಪ್ರಸಂಗ ಮಾಡಿದ್ರು, ಅದ್ರ ಮೂಲಕ ನೀವು ಹೊಸದಾಗಿ ಹುಟ್ಟುತ್ತೀರಾ ಅಂತ ಅಲ್ಲ. ಆ ರೀತಿ ಅಲ್ಲ ಒಬ್ಬ ವ್ಯಕ್ತಿ ಹೊಸದಾಗಿ ಹುಟ್ಟೋದು. ದೇವರ ವಾಕ್ಯದಲ್ಲಿ ಅನೇಕ ಸಂಗತಿಗಳಿದೆ. ಇವಾಗ ಜ್ಞಾನೋಕ್ತಿ ಇದೆ,
ಪ್ರಸಂಗಿಯ ಗ್ರಂಥ ಇದೆ, ಇಲ್ಲದೇ ಇದ್ದರೆ 1-2 ಪೂರ್ವಕಾಲ ವೃತ್ತಾಂತ ಅನ್ನೋ 2 ಚರಿತ್ರೆಯ ಪುಸ್ತಕಗಳಿವೆ. ಅದು ಯಾರೋ ಪ್ರಸಂಗ ಮಾಡಿದ್ರು, ಆ ಪ್ರಸಂಗದಿಂದ ಯಾರು ಹೊಸದಾಗಿ ಹುಟ್ಟಲ್ಲ. ಅದು ದೇವರ ವಾಕ್ಯ ಅಲ್ವಾ? ಆಗ ದೇವರ ವಾಕ್ಯ ಅಂದರೆ ಈ ಸಮಸ್ತ 66 ಪುಸ್ತಕಗಳು ದೇವರ ವಾಕ್ಯನೇ. ಆದರೆ ನಾವು ಹೊಸದಾಗಿ ಹುಟ್ಟೋದು ಹೇಗೆ ಅಂದರೆ ಈ ವಾಕ್ಯದಲ್ಲೇ, ಈ ಪುಸ್ತಕದಲ್ಲೇ ಒಳಗೊಂಡಿರುವ ಒಂದು ಸಂದೇಶ ಇದೆ, ಅದನ್ನು ಸುವಾರ್ತೆ ಅಂತೀವಿ. ಪ್ರಾರಂಭದಲ್ಲೇ ಹೇಳಿದೆ ಏನು ಸುವಾರ್ತೆ ಅಂತ. ಇವಾಗ ನಾನು ಮತ್ತೆ ರಿಪೀಟ್ ಮಾಡೋ ಅವಶ್ಯ ಇಲ್ಲ. ಆಗ ಸುವಾರ್ತೆ ಅನ್ನೋ ಸಂದೇಶ ಈ ಪುಸ್ತಕದಿಂದಾನೇ ಇರೋದು, ಈ ಪುಸ್ತಕದಲ್ಲೇ ನಾವು ನೋಡೋದು. ಆ ಸುವಾರ್ತೆ ಮೂಲಕ ನೀವು ರಕ್ಷಣೆ ಹೊಂದಿದ್ರಿ, ಹೊಸದಾಗಿ ಹುಟ್ಟಿದ್ರಿ. ಆಗ ನೀವು ಹೇಳ್ತೀರ, ಇಷ್ಟೆಲ್ಲ ಉದ್ದವಾಗಿ ನೀವು ಹೇಳೋದಕ್ಕೆ ಏನು ಅವಶ್ಯ? ನಾವು ಸುವಾರ್ತೆ ನಾವು ಕೇಳಿದ್ವಿ, ರಕ್ಷಣೆ ಹೊಂತೀವಿ ಅಂತ ಹೇಳಿದ್ರೆ ಸಾಕಲ್ವಾ? ಆದರೆ ವಾಕ್ಯದ ಪುನಾದಿ ಬೇಕು ಪ್ರಿಯರೇ. ನಾವು ಹೇಳೋ ಒಂದೊಂದು ಮಾತಿಗೂ ವಾಕ್ಯದ ಪುನಾದಿ ಬೇಕು. ಅದಲ್ಲದೆ ಈ ಒಂದು ವಿಷಯ ಅಷ್ಟು ಸರಳವಾದದ್ದಲ್ಲ, ಇದಕ್ಕೆ ಆಳ ಇದೆ. ಅದಕ್ಕೆ ನಾವು ನಿಧಾನವಾಗಿ ಹೆಜ್ಜೆ ಹೆಜ್ಜೆಯಾಗಿ ನಾವು ನೋಡ್ತಾ ಹೋಗ್ತಾ ಇದ್ದೀವಿ. ನಾವು ತರವಾಗಿ ಯಾವ ಕಲ್ಲು ಬಿಡದೆ ಪೂರ್ತಿ ನಾವು ದೇವರ ವಾಕ್ಯದಲ್ಲಿರುವ ಎಲ್ಲ ಸಂಗತಿಗಳನ್ನ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಅದಕ್ಕೆ ನಾವು ನಿಧಾನವಾಗಿ ಹೆಜ್ಜೆ ಹೆಜ್ಜೆಯಾಗಿ ನಾವು ನೋಡ್ತಾ ಬರ್ತಾ ಇದ್ದೀವಿ. ಆಗ ಸುವಾರ್ತೆ ಮೂಲಕ ಒಬ್ಬ ವ್ಯಕ್ತಿ ರಕ್ಷಣೆ ಹೊಂದೋದು, ಅಥವಾ ಇವಾಗ ನಾವು ಹೇಳ್ತಾ ಇರೋದು ಹೊಸದಾಗಿ ಹುಟ್ಟೋದು. ನೆನಪಿರಲಿ, ಕರ್ತನಾದ ಯೇಸು ಕ್ರಿಸ್ತನ ಹೇಳಿದ ಮಾತು, ಹೊಸದಾಗಿ ಹುಟ್ಟದೇ ಇದ್ದರೆ ಪರಲೋಕ ರಾಜ್ಯವನ್ನು ಪ್ರವೇಶಿಸೋದು ದೂರ, ನೋಡೋದಕ್ಕೂ ಆಗಲ್ಲ, ಕಾಣಲಾರನು ಅಂತ ಯೋಹಾನ 3:3 ನಾವು ಓದಿದ್ವಿ. ಇಲ್ಲಿ ನಾವು ಓದೋದು ಆ ಮಾತು ಯಾವುದಂದರೆ, ನಿಮಗೆ ಸಾರಲ್ಪಟ್ಟ ಸುವಾರ್ಥ ವಾಕ್ಯವೇ. ಆಗ ಸುವಾರ್ತೆ ಸಾರಲ್ಪಡಬೇಕು, ಜನರು ಕೇಳಬೇಕು. ಆ ಸುವಾರ್ತೆ ಮೂಲಕ ಹೊಸದಾಗಿ ಜನರು ಹುಟ್ಟುತ್ತಾರೆ. ಈಗ ಪ್ರಿಯರೇ, ನೆಕ್ಸ್ಟ್ ಬರೋ ಪ್ರಶ್ನೆ ಏನಂದರೆ, ಅನೇಕರು ಸುವಾರ್ತೆ ಕೇಳ್ತಾ ಇದ್ದಾರಲ್ವಾ? ಸುವಾರ್ತೆ ಜನರು ಕೇಳ್ತಾ ಇದ್ದಾರೆ, ಆದರೆ ಎಷ್ಟೋ ಕಡೆ ಯೇಸು ಕರ್ತನ ಬಗ್ಗೆ ಏನೋ ಸ್ವಲ್ಪ ಸಾರ್ತಾರೆ, ಒಂದು ದೃಷ್ಟಾಂತ, ಇಲ್ಲದ್ರೆ ಯೇಸು ಕರ್ತನ ಮಾಡಿರುವ ಒಂದು ಅದ್ಭುತ, ಒಂದು ಸೌಖ್ಯ ಮಾಡಿರೋದು, ದೆವ್ವಗಳನ್ನ ಬಿಡಿಸಿರೋ ಒಂದು ವಿಷಯ, ಆ ವಾಕ್ಯ ಭಾಗವನ್ನು ತಗೊಂಡು ಪ್ರಸಂಗ ಮಾಡ್ತಾರೆ. ಅದನ್ನು ಕೇಳುವಾಗ ಜನರಿಗೇನಾಗುತ್ತೆ, ಒಂದು ಸಂತೋಷ, ಒಂದು ಸಮಾಧಾನ, ನಮಗೂ ದೇವ್ರು ಒಳ್ಳೇದು ಮಾಡ್ತಾನೆ ಅಂತ ಒಂದು ಮನಸ್ಸು ಬರುತ್ತೆ. ಮುಂದೆ ಬರ್ತಾರೆ, ಪಾಸ್ಟ್ರೆ ನಮಗೋಸ್ಕರ ಪ್ರಾರ್ಥನೆ ಮಾಡಿ, ನಮಗೂ ದೇವರು ಒಳ್ಳೇದು ಮಾಡಲಿ, ನಮ್ಮ ಸಮಸ್ಯೆಯಿಂದ ನಮಗೆ ಬಿಡುಗಡೆ ಆಗಲಿ ಅಂತ ಅವ್ರು ಹೇಳುವಾಗ ಪ್ರಾರ್ಥನೆ ಮಾಡಿ ಬಿಡುಗಡೆನೂ ಆಗಿರ್ಬೋದು. ಆದರೆ ಪ್ರಿಯರೇ, ಇದೆಲ್ಲ ಸುವಾರ್ತೆಯ ಸೇವೆ ಅಂತ ಅನ್ಕೋಬೇಡಿ. ಸುವಾರ್ತೆ ಏನು ಅಂತ ಅರ್ಥ ಮಾಡ್ಕೋಬೇಕು. ನಾವು ಸುವಾರ್ತೆ ಏನು ಅಂತ ನಾನು ಚಿಕ್ಕದಾಗಿ ಹೇಳಿದೆ, ಆದರೆ ಇನ್ನೂ ಆಳವಾಗಿ ನಾವು ಅದನ್ನು ಗಮನಿಸೋಣ. ಯಾಕಂದರೆ ಈ ವಾಕ್ಯದಿಂದ ಏನೋ ಒಂದು ಬೋಧನೆ ಮಾಡಿದ್ರೆ ಅದು ಸುವಾರ್ತೆ ಆಗಲ್ಲ. ಅದು ಅಲ್ಲ, ಯೇಸು ಕರ್ತನ ಬಗ್ಗೆನೇ ಏನಾದರೂ ಒಂದು ಪ್ರಸಂಗ ಮಾಡಿಬಿಟ್ರೆ ಅದು ಸುವಾರ್ತೆ ಆಗಲ್ಲ. ಸುವಾರ್ತೆ ಏನು ಅನ್ನೋ ಒಂದು ಸ್ಪಷ್ಟವಾದ ಒಂದು ರೂಪ ಇದೆ, ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಅದು ಇಲ್ಲದೆ ರಕ್ಷಣೆ ನಡೆಯಲ್ಲ. ಆ ಕಾರಣದಿಂದಲೇ ಅನೇಕರು ರಕ್ಷಣೆ ಹೊಂದದೆ ವಂಚನೆಗೊಳಗಾಗಿ ಇದ್ದಾರೆ. ಅವ್ರು ಅಂದ್ಕೊಂಡಿದ್ದಾರೆ ನಾವು ರಕ್ಷಣೆ ಹೊಂದಿದ್ದೀವಿ, ನಾವು ದೇವ್ರ ಮಕ್ಕಳು, ನಾವು ಪರಲೋಕಕ್ಕೆ ಹೋಗ್ತೀವಿ ಅಂತ. ಅವ್ರು ಹೋಗಲ್ಲ ಪ್ರಿಯರೇ. ಯಾಕಂದರೆ ಅವ್ರು ರಕ್ಷಣೆ ಹೊಂದಿಲ್ಲ, ಹೊಸದಾಗಿ ಹುಟ್ಟಿಲ್ಲ. ಯಾಕೆ? ಅವ್ರು ಸುವಾರ್ತೆ ಕೇಳಿಲ್ಲ. ಸುವಾರ್ತೆ ಕೇಳಿದ್ದಾರೆ ಅಂತ ಅಂದ್ಕೊಂಡಿದ್ದಾರೆ, ಆದರೆ ಅವ್ರು ಕೇಳಿರೋ ಸಂದೇಶ ಸುವಾರ್ತೆ ಅಲ್ಲ. ಅವ್ರೇನೋ ಸ್ವಲ್ಪ ಕೇಳಿಬಿಟ್ಟು ಬಂದಿದ್ದಾರೆ, ಆದರೆ ಅಸಲಾದ ಸುವಾರ್ತೆ ಅಲ್ಲ. ಮೊದಲನೇ ವಿಷಯ, ಸರಿಯಾದ ಒಂದು ಸುವಾರ್ತೆ ಅಲ್ಲ ಸಾರಲ್ಪಡ್ತಾ ಇರೋದು. ಅದು ಮೊದಲನೇ ಕಾರಣ ಯಾಕೆ ಜನರು ಹೊಸದಾಗಿ ಹುಟ್ಟುತ್ತಾ ಇಲ್ಲ. ಯಾಕಂದರೆ ಸುವಾರ್ತೆ ಸರಿಯಾಗಿ ಸಾರಲ್ಪಡ್ತಾ ಇಲ್ಲ. ಸಂದೇಶದಲ್ಲೇ ತಪ್ಪಿದೆ, ಸಂದೇಶದಲ್ಲೇ ತ್ರುಟಿ ಇದೆ. ಅದು ಸಾರಲ್ಪಡ್ತಾ ಇರೋ ಸಂದೇಶ ಸುವಾರ್ತೆ ಅಲ್ಲ. ಆ ಕಾರಣದಿಂದ ಜನರು ರಕ್ಷಣೆ ಹೊಂದ್ತಾ ಇಲ್ಲ. ಇನ್ನೊಂದು ಕಾರಣ ಏನಂದರೆ, ಸುವಾರ್ತೆ ಸಾರುವಾಗ ಜನರಲ್ಲಿ ಉಂಟಾಗಬೇಕಾಗಿರೋ ಕೆಲವು ಅನುಭವಗಳಿವೆ, ಕೆಲವು ಸಂಗತಿಗಳಿವೆ. ಅದು ನಡೆದ್ರೇ ಒಬ್ಬ ವ್ಯಕ್ತಿ ಹೊಸದಾಗಿ ಹುಟ್ಟೋದು. ಅದೆಲ್ಲ ಇಲ್ಲಿ ಬರ್ದಿಲ್ವಲ್ಲ? ಸರಿ, ಇಲ್ಲಿ ಬರ್ದಿಲ್ಲ, ಆದರೆ ಬೈಬಲ್ನಲ್ಲಿ ಈ ಪುಸ್ತಕ ಮಾತ್ರ ಅಲ್ವಲ್ಲ ಇರೋದು, 1 ಪೇತ್ರ ಮಾತ್ರ ಅಲ್ಲ ಇರೋದು. ನಮಗೆ ಅಪೊಸ್ತಲರ ಕೃತ್ಯಗಳಿವೆ. ಅಪೊಸ್ತಲರ ಕೃತ್ಯ ತುಂಬ ಮುಖ್ಯವಾದ ಒಂದು ಪುಸ್ತಕ. ಯಾಕಂದರೆ ನಾವು ಹೊಸ ಒಡಂಬಡಿಕೆಯಲ್ಲಿ ಗಮನಿಸೋದಾದರೆ ಸುವಾರ್ತೆಗಳಲ್ಲಿ, ಅಂದರೆ 4 ಸುವಾರ್ತೆಗಳಲ್ಲಿ
ಮತ್ತಾಯ, ಮಾರ್ಕ, ಲೂಕ, ಯೋಹಾನ ಎಂಬ ಈ 4 ಸುವಾರ್ತೆಗಳಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಹೇಳ್ಕೊಟ್ಟಿರೋ ಮಾತುಗಳು, ಆತನ ಬೋಧನೆಗಳಿವೆ. ಆದರೆ ಆ ಬೋಧನೆಗಳು ಪ್ರಾಯೋಗಿಕವಾಗಿ ಹೇಗೆ ನಾವು ಅದನ್ನು ಪಾಲಿಸೋದು, ಹೇಗೆ ಅದರ ಪ್ರಕಾರ ನಡೆಯೋದು ಅನ್ನೋದು ನಾವು ಅಪೊಸ್ತಲರ ಕೃತ್ಯಗಳಲ್ಲಿ ಗಮನಿಸ್ಬೋದು. ಯಾಕಂದರೆ ಈ ಬೋಧನೆಗಳು ಮಾಡಿದ್ದು ತನ್ನ ಶಿಷ್ಯರಿಗೆ. ಆ ಶಿಷ್ಯರು ಹೇಗೆ ಆ ಬೋಧನೆಗಳನ್ನ ಅರ್ಥ ಮಾಡಿಕೊಂಡ್ರು, ಅವರು ಹೇಗೆ ಆ ಬೋಧನೆಗಳನ್ನ ಹಿಂಬಾಲಿಸಿದ್ರು, ಆ ವಿಷಯಗಳನ್ನು ಪ್ರಾಯೋಗಿಕವಾಗಿ ಅವ್ರು ಹೇಗೆ ಮಾಡಿದ್ರು ಅಂತ ಅಪೊಸ್ತಲರ ಕೃತ್ಯಗಳಲ್ಲಿ ನಾವು ಗಮನಿಸ್ಬೋದು. ಅದರ ನಂತರ ಇರೋ ಪತ್ರಿಕೆಗಳಲ್ಲಿ, ರೋಮಾಪುರದವರಿಗೆ ಬರೆದಿರೋ ಪತ್ರಿಕೆಯಿಂದ ಹಿಡಿದು ನಂತರ ಇರೋ ಎಲ್ಲ ಹೊಸ ಒಡಂಬಡಿಕೆಯ ಪತ್ರಿಕೆಗಳಲ್ಲಿ ನಾವು ಗಮನಿಸೋದೇನೆಂದರೆ, ಆ ಪತ್ರಿಕೆಗಳಲ್ಲಿ ಅಪೊಸ್ತಲರು ಇನ್ನೂ ಹೆಚ್ಚಾಗಿ ಆಳವಾಗಿ ವಿವರಿಸ್ತಾ ಇದ್ದಾರೆ. ನಾವು ಮಾಡಿದ ವಿಷಯಗಳು, ರಕ್ಷಣೆಯ ವಿಷಯ, ಸುವಾರ್ತೆಯ ಸೇವೆ, ಇದೆಲ್ಲ ಹೇಗೆ ಇರೋದು ಅದೆಲ್ಲ ವಿವರಿಸ್ತಾ ಇದ್ದಾರೆ. ನಾವು ಅಪೊಸ್ತಲರ ಕೃತ್ಯಗಳಲ್ಲಿ ಆ ಘಟನೆಗಳು ಗಮನಿಸ್ತಾ ಇದ್ದೀವಿ. ಘಟನೆಗಳು ಎಲ್ಲಿ ನಡೀತಾ ಇದೆ, ಇದು ನಡೀತು, ಇದಾಯಿತು ಅಂತ ಘಟನೆಗಳು ಚರಿತ್ರೆಯಾಗಿ ಬರೆಯಲ್ಪಟ್ಟಿದೆ. ಆದರೆ ಆ ನಡೆದಿರೋ ಘಟನೆ ಎಂಥದ್ದು, ಅದು ಹೇಗೆ ಉಂಟಾಯಿತು ಅನ್ನೋದು ನಾವು ಇಲ್ಲಿ ಗಮನಿಸ್ತೀವಿ ಪತ್ರಿಕೆಗಳಲ್ಲಿ. ಈಗ ಅಲ್ಲಿ ರಕ್ಷಣೆ ಹೊಂದಿದ್ರು, ಆದರೆ ಇಲ್ಲಿ ರಕ್ಷಣೆ ಹೇಗೆ ಅವರು ಹೊಂದಿದ್ರು, ಯಾವ ರೀತಿ ಹೊಂದಿದ್ರು, ಯಾವ ಬೀಜದಿಂದ, ದೇವರ ವಾಕ್ಯ ಅಂದರೆ ದೇವರ ವಾಕ್ಯದಲ್ಲಿ ಇರುವ ಯಾವ ಸಂದೇಶ ಅಂತ ಇಲ್ಲಿ ಪತ್ರಿಕೆಯಲ್ಲಿ ಗಮನಿಸ್ತಾ ಇದ್ದೀವಿ. ಆಗ ಈ ರೀತಿ ನಾವು ದೇವರ ವಾಕ್ಯವನ್ನು ಅಧ್ಯಯನ ಮಾಡಬೇಕು ಪ್ರಿಯರೇ. ಆಗ ಇಲ್ಲಿ ನಾವು ಗಮನಿಸೋಣ, ಸುವಾರ್ತೆ ನಾವು ಗಮನಿಸ್ತಾ ಇದ್ದೀವಿ. ಮೊದಲನೇ ವಿಷಯ ನಾನು ಹೇಳಿದೆ, ಸುವಾರ್ತೆ ಮೂಲಕ ಏನಕ್ಕೆ ಜನರು ರಕ್ಷಣೆ ಹೊಂದ್ತಾ ಇಲ್ಲ, ಹೊಸದಾಗಿ ಹುಡ್ತಾ ಇಲ್ಲ ಅಂದರೆ, ಸುವಾರ್ತೆ ಜನರು ಕೇಳ್ತಾ ಇಲ್ಲ, ಏನೋ ಒಂದು ಸಂದೇಶ ಕೇಳ್ತಾ ಇದ್ದಾರೆ, ಸುವಾರ್ತೆ ಅಂದ್ಕೊಳ್ತಾ ಇದ್ದಾರೆ, ಆದರೆ ಆ ಸಂದೇಶ ಸುವಾರ್ತೆ ಅಲ್ಲ. ಆ ಕಾರಣದಿಂದ ಹೊಸದಾಗಿ ಹುಡ್ತಾ ಇಲ್ಲ, ರಕ್ಷಣೆ ಹೊಂದ್ತಾ ಇಲ್ಲ. ಇನ್ನೊಂದು ಕಾರಣ, ಸುವಾರ್ತೆ ಕೇಳಿದ್ರೂ ಕೂಡ ಜನರಲ್ಲಿ ಆ ಒಂದು ಅನುಭವ, ಅವರು ಒಳಗಡೆ ಉಂಟಾಗಬೇಕಾಗಿರೋ ರೂಪಾಂತರ ಅನುಭವಗಳು ಉಂಟಾಗ್ತಾ ಇಲ್ಲ. ಆ ವಿಷಯದ ಬಗ್ಗೆ ನಾವು ಗಮನಿಸೋಣ. ಆಗ ನಾನು ಹೇಳುವಾಗ ಇನ್ನೊಂದು ಮಾತು ನಾನು ಸೇರಿಸ್ಬೇಕು. ಏನಂದರೆ, ಇವಾಗ ಸರಿಯಾದ ಸುವಾರ್ತೆ ಸಾರಲ್ಪಡ್ತಾ ಇರೋವಾಗ ಸರಿಯಾದ ಅನುಭವ ಆಗದೇನೂ ಹೋಗ್ಬೋದು, ಅದು ಒಂದು ಸಾಧ್ಯತೆ. ಆದರೆ ಒಂದು ಮಿಶ್ರಿತವಾದ ಸುವಾರ್ತೆ, ದೇವ್ರ ವಾಕ್ಯ ಅದನ್ನು ಕರೆಯೋದು ಬೇರೊಂದು ಸುವಾರ್ತೆ. ಅದು ಗಲಾತ್ಯದವರಿಗೆ ಬರೆದಿರೋ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ಗಮನಿಸ್ತೀವಿ, 2 ಕೊರಿಂಥ 11ನೇ ಅಧ್ಯಾಯದಲ್ಲೂ ಗಮನಿಸ್ತೀವಿ. ಬೇರೊಂದು ಸುವಾರ್ತೆ, ಬೇರೊಂದು ಯೇಸು, ಬೇರೊಂದು ಆತ್ಮ. ಆಗ ಬೇರೊಂದು ಸುವಾರ್ತೆ ಅದು ಸರಿಯಾದ ನಿರ್ಮಲವಾದ ಸತ್ಯ ಸುವಾರ್ತೆ ಅಲ್ಲದೆ ಒಂದು ವ್ಯಾಜ್ಯವಾದ ಸುಳ್ಳು ಸುವಾರ್ತೆ ಬೋಧನೆ ನಡೆಯುವಾಗ ಜನರಲ್ಲಿ ರಕ್ಷಣೆ ಉಂಟಾಗೋದಕ್ಕೆ ಸಾಧ್ಯತೆಯೇ ಇಲ್ಲ, ಅದು ಅಸಾಧ್ಯ. ಯಾರು ಹೊಸದಾಗಿ ಹುಟ್ಟಲ್ಲ. ಆದರೆ ಸತ್ಯ ಸುವಾರ್ತೆ ಸಾರುವಾಗ ನಾವು ಸಂದೇಶ ಸಾರ್ಬಿಟ್ರೆ ಎಲ್ಲ ನಡೆದೋಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಆದರೆ ಸಂದೇಶ ಸಾರುವಾಗ ಜನರಲ್ಲಿ ಏನು ಉಂಟಾಗಬೇಕೋ ಅದು ಉಂಟಾಗಬೇಕು. ನಾವು ಸಾರೋದಕ್ಕಿಂತ ಮುಂಚೆ ಮಾಡಬೇಕಾಗಿರೋ ಕೆಲವು ವಿಷಯಗಳಿವೆ. ಇವಾಗ ಬೀಜ ಬಿತ್ತೋದಕ್ಕಿಂತ ಮುಂಚೆ ನಾವು ಹೊಲ ಏನು ಮಾಡ್ತೀವಿ, ನಾವು ಹೊಲವನ್ನು ಸಿದ್ಧ ಮಾಡ್ತೀವಿ. ಬೇಡದೇ ಇರೋ ಗಿಡಗಳನ್ನೆಲ್ಲ ಕಿತ್ತಾಕ್ತೀವಿ, ನೆಲವನ್ನು ನಾವು ಉಳ್ತೀವಿ, ಆ ನೆಲವನ್ನು ನಾವು ಸಿದ್ಧಪಡಿಸ್ತೀವಿ. ಬೀಜ ಸ್ವೀಕರಿಸೋದಕ್ಕಾಗಿ ಆ ನೆಲವನ್ನು ನಾವು ಸಿದ್ಧಪಡಿಸ್ತೀವಿ. ಅದೇ ರೀತಿ ಜನರ ಹೃದಯಗಳಲ್ಲಿ ಸುವಾರ್ತೆಯ ಸಂದೇಶ ಬಿತ್ತೋಕ್ಕಿಂತ ಮುಂಚೆ ಅವರ ಹೃದಯ ಉಳಲ್ಪಡಬೇಕು. ಅದನ್ನು ಮಾಡದೆ ನಾವು ಸಂದೇಶ ಸರಿಯಾದದ್ದೇ, ನಾವು ಹೇಳಿದ್ದು ನಿಜ, ದೇವರ ವಾಕ್ಯದ ಪ್ರಕಾರ ಇರೋ ಸುವಾರ್ಥ ಸಂದೇಶವೇ ನಾವು ಹೇಳಿದ್ದು. ಆದರೆ ಆ ಸಂದೇಶದ ಮೂಲಕ ಜನರಲ್ಲಿ ಹೊಸದಾಗಿ ಹುಟ್ಟೋ ಅನುಭವ ಉಂಟಾಗದೆ ಹೋಗ್ಬೋದು. ಆ ವಿಷಯವನ್ನು ನಾವು ಗಮನಿಸೋಣ. ಇವಾಗ ನಾವು ನಮ್ಮ ಗಮನ ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ, ಅದರಲ್ಲಿ 36ನೇ ವಾಕ್ಯದಿಂದ ಓದೋದಕ್ಕೆ ಪ್ರಾರಂಭಿಸೋಣ. ಇಲ್ಲಿ ನಾವು ಓದಿದ್ವಿ, ಸುವಾರ್ತೆಯ ಮೂಲಕ ನಾವು ಹೊಸದಾಗಿ ಹುಟ್ತೀವಿ ಅಂತ. ಅದು ಹೇಗೆ ಸುವಾರ್ತೆ ಅಪೊಸ್ತಲರು ಸಾರಿದ್ರು, ಹೇಗೆ ಜನರು ಹೊಸದಾಗಿ ಹುಟ್ಟುತ್ತಾರೆ ಅನ್ನೋದನ್ನು ನಾವು ಪ್ರಾಯೋಗಿಕವಾದ ಒಂದು ರೀತಿಯಲ್ಲಿ ನೋಡೋದಕ್ಕಾಗಿ ನಾವು ಅಪೊಸ್ತಲರ ಕೃತ್ಯಗಳನ್ನು ನಾವು ಗಮನಿಸೋಣ. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ, ಅದರಲ್ಲಿ 36ನೇ ವಾಕ್ಯ ನಾವು ಓದೋಣ.
ಈ ವಾಕ್ಯ ಭಾಗ ಓದೋಕ್ಕಿಂತ ಮುಂಚೆ ಇಲ್ಲಿರೋ ಸಂದರ್ಭ ನಾವು ಅರ್ಥ ಮಾಡ್ಕೋಬೇಕು. ಈ 2ನೇ ಅಧ್ಯಾಯದಲ್ಲಿರೋ ಸಂದರ್ಭ ಏನಂದರೆ, ಕರ್ತನಾದ ಯೇಸು ಕ್ರಿಸ್ತನು ಆತನ ಶಿಷ್ಯರಿಗೆ ಒಂದು ಅಪ್ಪಣೆ ಕೊಟ್ಟ. ನೀವೆಲ್ಲ ಕಡೆ ಹೋಗಿ ಸುವಾರ್ತೆ ಸಾರಿ ನನ್ನ ಬಗ್ಗೆ ಹೇಳಬೇಕು, ಜನರಿಗೆ ನನ್ನ ಬಗ್ಗೆ ಹೇಳಬೇಕು, ನನ್ನ ಮೂಲಕ ಉಂಟಾಗುವ ರಕ್ಷಣೆಯ ಸಂದೇಶ ಜನರಿಗೆ ಸಾರಬೇಕು ಅಂತ ಕರ್ತನು ಹೇಳ್ದ. ಆದರೆ ನೀವು ಆ ರೀತಿ ಹೊರಟು ಹೋಗಿ ಈ ಸೇವೆ ಮಾಡೋಕ್ಕಿಂತ ಮುಂಚೆ ನೀವು ಯೆರೂಸಲೇಮ್ ಪಟ್ಟಣದಲ್ಲೇ ನೀವು ಕಾದಿದ್ದು ನೀವು ಪವಿತ್ರಾತ್ಮನ ಬಲವನ್ನು, ಶಕ್ತಿಯನ್ನು ನೀವು ಹೊಂದಬೇಕು. ಹೊಂದೋವರೆಗೂ ನೀವು ಈ ಸೇವೆಗೋಸ್ಕರ ಹೋಗಬೇಡಿ. ಆ ರೀತಿ ಹೇಳಿ ಕರ್ತನು ಸ್ವರ್ಗಕ್ಕೆ ಏರಿಸಲ್ಪಟ್ಟ. ಅದರ ನಂತರ ಈ ಶಿಷ್ಯರು ಮೇಲಂತಸ್ತಿನಲ್ಲಿರುವ ಒಂದು ಕೊಠಡಿಯಲ್ಲಿ, ಒಂದು ರೂಮ್ನಲ್ಲಿ, ಅದು ನಾವು ನೋಡೋದಾದರೆ ಜಾನ್ ಮಾರ್ಕ್ ಯೋಹಾನನಾದ ಮಾರ್ಕನ ಭವನದಲ್ಲಿ ಇರುವ ಒಂದು ಸ್ಥಳವಾಗಿದೆ. ಆ ರೂಮ್ನಲ್ಲಿ ಕರ್ತನ ಮೇಜು ಅಲ್ಲೇ ನಡೆದಿದ್ದು, ಅದೆಲ್ಲ ಹೇಳೋದಕ್ಕೆ ಇವಾಗ ಸಂದರ್ಭ ಇಲ್ಲ, ಅದನ್ನು ನಾವು ನೋಡ್ತಾ ಇಲ್ಲ. ಆದರೆ ಆ ಸ್ಥಳದಲ್ಲಿ ಈ ಶಿಷ್ಯರು, ಕರ್ತನಾದ ಯೇಸು ಕ್ರಿಸ್ತನೇ 11 ಅಪೊಸ್ತಲರು, ಅದಲ್ಲದೆ ಬಾಕಿ ಶಿಷ್ಯರು ಸುಮಾರು 120 ಮಂದಿ ಅವರು ಪ್ರಾರ್ಥನೆ ಮಾಡ್ತಾ ಪವಿತ್ರಾತ್ಮನ ಶಕ್ತಿಗೋಸ್ಕರ ಪ್ರಾರ್ಥನೆ ಮಾಡ್ತಾಯಿದ್ರು. ಆ ರೀತಿ ಪವಿತ್ರಾತ್ಮನ ಶಕ್ತಿ ಅವ್ರ ಮೇಲೆ ಇಳಿದು ಬರುವಾಗ ಅವರು ಒಂದು ದರ್ಶನ ನೋಡಿದ್ರು. ಬೆಂಕಿಯ ನಾಲಿಗೆಗಳು ಅವ್ರ ಮೇಲೆ ಬಂದು ಇಳಿದು ಅವ್ರ ಮೇಲೆ ಒಬ್ಬೊಬ್ಬರ ಮೇಲೆ ಕೂತ್ಕೊಳ್ತಾ ಇದೆ. ಅದಲ್ಲದೆ ಒಂದು ದೊಡ್ಡ ಬಿರುಗಾಳಿಯ ಶಬ್ದನೂ ಅವ್ರಿಗೆ ಕೇಳಿಸ್ತು. ಅದಲ್ಲದೆ ಅವರು ಬೇರೆ ಬೇರೆ ಭಾಷೆಗಳಲ್ಲಿ ಮಾತಾಡೋದು ಪ್ರಾರಂಭಿಸಿದ್ರು, ಜೋರಾಗಿ ಮಾತಾಡೋದು ಪ್ರಾರಂಭಿಸಿದ್ರು. ಈ ರೀತಿ ಈ ಘಟನೆ ನಡೆಯುವಾಗ ಆ ಪಟ್ಟಣದಲ್ಲಿ, ಯೆರೂಸಲೇಮ್ ಪಟ್ಟಣದಲ್ಲಿ ಒಂದು ಸಂಭ್ರಮ ಆಗಿತ್ತು. ಆ ಹಬ್ಬದ ಹೆಸರು ಪಂಚಾಶತ್ತಮ ಹಬ್ಬ, ಇಂಗ್ಲೀಷಲ್ಲಿ ಪೆಂಟಿಕಾಸ್ಟ್ ಅಂತೀವಿ. ಅದಕ್ಕೆ ಪೆಂಟಿಕಾಸ್ಟ್ ಅನ್ನೋ ಆ ಹೆಸರು ಬಂದಿರೋದು. ಆಗ ಈ ಹಬ್ಬ ನಡೆಯೋ ಸಂದರ್ಭದಲ್ಲಿ ಯಹೂದ್ಯರಿಗೆ 3 ವಿಶೇಷವಾದ ಇದ್ವು. ಒಂದು ಬೇರೆ ಬೇರೆ ಇನ್ನೂ ಹಬ್ಬಗಳಿವೆ. ಆದರೆ ಈ 3 ಹಬ್ಬಗಳಲ್ಲಿ ಅವರ ಪುರುಷರು ಎಲ್ಲಿದ್ದರೂ, ಯಾವ ದೇಶದಲ್ಲಿದ್ದರೂ, ಯಹೂದ್ಯ ಪುರುಷರು ಯೆರೂಸಲೇಮ್ ಪಟ್ಟಣಕ್ಕೆ ಬಂದು ದೇವಾಲಯದ ಮುಂದೆ, ಕರ್ತನ ಮುಂದೆ ಕಾಣಿಸ್ಕೋಬೇಕು, ಅರ್ಪಣೆಗಳು ಮಾಡಬೇಕು ಅನ್ನೋ ಒಂದು ಆಜ್ಞೆ ಇತ್ತು, ದೇವರ ಆಜ್ಞೆ ಇತ್ತು. ಆ ಕಾರಣದಿಂದ ಈ ಹಬ್ಬಗಳು ನಡೆಯುವಾಗ, ಇವಾಗ ಪಸ್ಕಾ ಹಬ್ಬ ಒಂದು, ಅದಲ್ಲದೆ ಪಂಚಾಶತ್ತಮ ಅನ್ನೋ ಈ ಹಬ್ಬ ಒಂದು, ಇನ್ನೊಂದು ಆ ಗುಡಾರಗಳ ಹಬ್ಬ ಅನಿಸುತ್ತೆ. ಆ ಒಂದು ಹಬ್ಬದಲ್ಲೂ ಎಲ್ಲರೂ ಬರ್ತಾರೆ. ಆಗ ಹೇಳೋದಕ್ಕೆ ಸಂದರ್ಭ ಏನಂದರೆ, ಈ ಒಂದು ಸಂದರ್ಭದಲ್ಲಿ ಅನೇಕರು ಯೆರೂಸಲೇಮ್ ಪಟ್ಟಣಕ್ಕೆ ಬೇರೆ ಬೇರೆ ದೇಶಗಳಿಂದ ಯಹೂದ್ಯರು ಬಂದಿದ್ದಾರೆ ಈ ಹಬ್ಬ ಆಚರಣೆ ಮಾಡೋದಕ್ಕಾಗಿ. ಆಗ ತುಂಬ ಜನಸಮೂಹ ತುಂಬಿಕೊಂಡಿರುವಾಗ ಈ ಘಟನೆ ನಡೀತಾ ಇದೆ. ಆಗ ಆ ಪ್ರದೇಶದಲ್ಲಿ, ಅಂದರೆ ಯೆರೂಸಲೇಮ್ನಲ್ಲಿ, ಆ ಇಸ್ರಾಯೇಲ್ ಪ್ರಾಂತ್ಯದಲ್ಲಿ ಸಾಮಾನ್ಯವಾಗಿ ಯಹೂದ್ಯರು ಮಾತಾಡೋ ಭಾಷೆ ಅರಾಮಿ. ಸಾಮಾನ್ಯವಾಗಿ ನಡೆದಾಡಿ ಮಾತಾಡೋ ಭಾಷೆ ಅರಾಮಿ. ಬರೆಯೋದಕ್ಕೆ ಇವಾಗ ಬರಹದಲ್ಲಿ ಬೇರೆ ಬೇರೆ ಭಾಷೆ ಉಪಯೋಗಿಸ್ತಾ ಇದ್ರು. ಇವಾಗ ದೇವ್ರ ವಾಕ್ಯ ಅವರು ಓದೋವಾಗ ಅರಾಮಿ ಭಾಷೆಯಲ್ಲೂ ಭಾಷಾಂತರವಾದ ದೇವ್ರ ವಾಕ್ಯ ಇತ್ತು. ಆದರೆ ಒರಿಜಿನಲ್ ಭಾಷೆ ಅಥವಾ ಪ್ರಾರ್ಥನೆಗಳು ಅದೆಲ್ಲ ಇಬ್ರಿಯ ಭಾಷೆಯಲ್ಲಿತ್ತು. ಆದರೆ ಸಾಮಾನ್ಯವಾಗಿ ಅವ್ರು ಮಾತಾಡೋ ಭಾಷೆ ಅರಾಮಿ ಆಗಿತ್ತು. ಆದರೆ ನಾವು ನಮ್ಮ ದೇಶದಲ್ಲಿ ಇಂಗ್ಲೀಷ್ ಉಪಯೋಗಿಸೋ ರೀತಿ ಗ್ರೀಕ್ ಭಾಷೆನೂ ಅವ್ರಿಗೆ ಗೊತ್ತಿರ್ತಾ ಇತ್ತು. ಎಲ್ಲರಿಗೂ ಗೊತ್ತಿದೆ ಅಂತ ಹೇಳೋಕ್ಕಾಗಲ್ಲ. ನಮ್ಮ ದೇಶದಲ್ಲಿರೋ ಸಂದರ್ಭ ನೋಡಿದ್ರೆ ನಮಗೆ ಹೇಗೆ ನಮ್ಮ ಸ್ವಂತ ಭಾಷೆ ಇದೆ, ಕನ್ನಡ ಇದೆ, ಕೆಲವ್ರಿಗೆ ತೆಲುಗು ಇದೆ, ಕೆಲವ್ರಿಗೆ ಮಲಯಾಳಂ ಇದೆ. ಆದರೆ ಅದ್ರ ಜೊತೆ ಒಂದು ಸೆಕೆಂಡ್ರಿ ಭಾಷೆ ಥರ, 2ನೇ ಭಾಷೆ ಥರ ಇಂಗ್ಲೀಷ್ ಅನ್ನೋದಿದೆ. ಆ ಇಂಗ್ಲೀಷ್ ಭಾಷೆ ಗೊತ್ತಿದ್ರೆ ಎಲ್ಲರ ಜೊತೆನೂ ಮಾತಾಡೋದಕ್ಕೆ ಒಂದು ಸಹಜ. ಇವಾಗ ತಮಿಳವರು, ಮಲಯಾಳಂ ಅವರು, ತೆಲುಗು ಅವರು ಎಲ್ಲರೂ ಸೇರೋವಾಗ ಇಂಗ್ಲೀಷಲ್ಲಿ ಮಾತಾಡಿದ್ರೆ ಆ ಭಾಷೆ ಬೇರೆ ಬೇರೆ ಭಾಷೆ ಇದ್ದರೂ ಕೂಡ ಅವರು ಕಮ್ಯುನಿಕೇಟ್ ಮಾಡ್ಬೋದು, ಮಾತಾಡ್ಕೋಬೋದು. ಅದೇ ರೀತಿ ಗ್ರೀಕ್ ಭಾಷೆನೂ ಇತ್ತು. ಆಗ ಸಾಮಾನ್ಯವಾಗಿ ಗ್ರೀಕ್ ಭಾಷೆ ಅಲ್ಲಿರೋ ಜನರಿಗೆ ಗೊತ್ತಿರುತ್ತೆ. ಅದಲ್ಲದೆ ಇಬ್ರಿಯ ಭಾಷೆ ಗೊತ್ತಿರ್ಬೋದು, ಅರಾಮಿ ಭಾಷೆ ಗೊತ್ತಿರ್ಬೋದು. ಆದರೆ ಬೇರೆ ಎಷ್ಟೋ ಭಾಷೆಗಳಿವೆ ಈ ಲೋಕದಲ್ಲಿ, ಬೇರೆ ಎಷ್ಟೋ ಭಾಷೆಗಳಿದೆ. ಆ ರೀತಿಯಾದ ದೇಶಗಳಿಂದ ಈ ಯಹೂದ್ಯರು ಹಬ್ಬಕ್ಕೋಸ್ಕರ ಬಂದಿದ್ದಾರೆ. ಆ ರೀತಿ ಬಂದಿರೋ ಸಂದರ್ಭದಲ್ಲಿ ಇವರು ಪ್ರಾರ್ಥನೆ ಮಾಡ್ತಾ ಮಾಡ್ತಾ ಇವರು ಆ ಸ್ಥಳದಲ್ಲಿ ಇದ್ದು ಅವರು ಪವಿತ್ರಾತ್ಮನ ಶಕ್ತಿ ಹೊಂದೋವಾಗ ಅವ್ರು ಬೇರೆ ಬೇರೆ ಭಾಷೆಗಳಲ್ಲಿ ದೇವರ ಮಹಾ
ಕೃತ್ಯಗಳ ಬಗ್ಗೆ ವರ್ಣನೆ ಮಾಡೋದಕ್ಕೆ ಪ್ರಾರಂಭಿಸಿದ್ರು. ದೇವರು ಸರ್ವಶಕ್ತನು, ದೇವರು ದೊಡ್ಡ ಕಾರ್ಯಗಳನ್ನ ಮಾಡಿರೋದು. ಇವಾಗ ಹಳೆಯ ಒಡಂಬಡಿಕೆಯಲ್ಲಿ ನಾವು ನೋಡ್ತೀವಲ್ವ, ದೇವರು ಏನೆಲ್ಲ ಇವಾಗ ವಿಶೇಷವಾಗಿ ಕೀರ್ತನೆಗಳಲ್ಲಿ ನಾವು ಆ ರೀತಿಯಾದ ವರ್ಣನೆಗಳು ನಾವು ಗಮನಿಸ್ತೀವಿ. ದೇವರು ಇಸ್ರಾಯೇಲ್ ಜನರನ್ನು ಐಗುಪ್ತ ದೇಶದಲ್ಲಿ ಏನೆಲ್ಲ ಅವ್ರಿಗೋಸ್ಕರ ಮಾಡಿ ಅವರನ್ನು ಬಿಡುಗಡೆ ಮಾಡಿ ಅರಣ್ಯದಲ್ಲಿ ಹೇಗೆ ಅವರನ್ನು ನಡೆಸಿದ್ರು, ಅವ್ರನ್ನ ಹೇಗೆ ನೋಡಿಕೊಂಡ್ರು, ಅವ್ರಿಗೆ ಬೇಕಾದ ಆಹಾರ, ನೀರು ಎಲ್ಲ ಅದ್ಭುತವಾಗಿ ಒದಗಿಸಿ ಅದಾದಮೇಲೆ ವಾಗ್ದಾನ ಮಾಡಲ್ಪಟ್ಟ ಆ ದೇಶಕ್ಕೂ ಕರ್ಕೊಂಡು ಬಂದು ಕನಾನ್ ದೇಶವನ್ನು ಅವ್ರಿಗೆ ವಾಗ್ದಾನವಾಗಿ ಕೊಟ್ಟರು, ಸ್ವಾಸ್ಥ್ಯವಾಗಿ ಬಾಧ್ಯತೆಯಾಗಿ ಕೊಟ್ಟರು ಅಂತ ನಾವು ಗಮನಿಸ್ತೀವಿ. ಆ ರೀತಿಯಾದ ವರ್ಣನೆಗಳು ನಾವು ಗಮನಿಸ್ತೀವಿ. ಅದೇ ರೀತಿಯಾದ ವರ್ಣನೆಗಳು ಏನು ಅಂತ ನಾವು ಈ 2ನೇ ಅಧ್ಯಾಯದಲ್ಲಿ ನಮಗೆ ನೋಡೋದಕ್ಕೆ ಸಾಧ್ಯ ಅಲ್ಲ. ಆದರೆ ದೇವರ ಸ್ತುತಿ, ದೇವರ ಪ್ರಶಂಸೆ, ದೇವರನ್ನ ಹೊಗಳ್ತಾ ಇದ್ದಾರೆ, ದೇವರು ಎಷ್ಟು ಮಹೋನ್ನತನು, ಆ ರೀತಿಯಾದ ವಿಷಯಗಳು ಅವರ ಸ್ವಂತ ಅರಾಮಿ ಭಾಷೆಯಲ್ಲೋ, ಇಬ್ರಿಯ ಭಾಷೆಯಲ್ಲೋ, ಗ್ರೀಕ್ ಭಾಷೆಯಲ್ಲೋ ಅಲ್ಲ, ಬೇರೆ ಬೇರೆ ಭಾಷೆಗಳಲ್ಲಿ ವರ್ಣನೆ ಮಾಡೋದು ಗಮನಿಸ್ತೀವಿ. ಇಲ್ಲಿ 2, 3, 10 ಜನ ಅಲ್ಲ, ನಾನು ಹೇಳ್ದೆ ಅಲ್ವಾ, ಸುಮಾರು 120 ಮಂದಿ, 11 ಅಪೊಸ್ತಲರಿದ್ದರು. ಆದರೆ ಅವರು ಅಲ್ಲದೆ ಬೇರೆ ದೊಡ್ಡ ಒಂದು ಗುಂಪಿದೆ, ಶಿಷ್ಯರ ಸಮೂಹ. ಅವರೆಲ್ಲರೂ ಅಪೊಸ್ತಲರಲ್ಲ, ಆದರೆ ಯೇಸು ಕರ್ತನ ಹಿಂಬಾಲಿಸೋ ಶಿಷ್ಯರಾಗಿದ್ದರು. ಅವರು 120 ಮಂದಿ ಪವಿತ್ರಾತ್ಮನ ಶಕ್ತಿ ಹೊಂದಿ ಈ ರೀತಿ ಬೇರೆ ಬೇರೆ ಭಾಷೆಗಳಲ್ಲಿ ಮಾತಾಡುವಾಗ ಜನರಿಗೆ ಈ ರೀತಿ ಮಾತಾಡೋದು ಎಲ್ಲರಿಗೂ ಕೇಳಿಸ್ತು. ಯಾಕಂದರೆ ನಾನು ಹೇಳಿದೆ, ಆ ಸುತ್ತಮುತ್ತಲು ಜನರಿದ್ದಾರೆ. ಆ ರೀತಿ ಬೇರೆ ಬೇರೆ ಭಾಷೆಗಳು ಕೇಳೋವಾಗ ಜನರಿಗೆ ಒಂದು ಏನಪ್ಪ ಇದೆ ನೋಡೋಣ ಅಂತ ಬಂದರು. ಯಾಕಂದರೆ ಅವ್ರಿಗೆ ಗೊತ್ತು, ಇವರೆಲ್ಲರೂ ನೋಡೋದಕ್ಕೆ ಗೊತ್ತಾಗುತ್ತೆ. ಇವಾಗ ಒಬ್ಬ ಅಮೇರಿಕನ್ನ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಅವರು ಅಮೇರಿಕನ್, ನಮ್ಮ ದೇಶದವ್ರು ಅಲ್ಲ ಅಂತ. ನಮ್ಮ ಚರ್ಮದ ಬಣ್ಣ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ. ಅದೇ ರೀತಿ ಅವ್ರು ನೋಡುವಾಗ ಇವರು ನಮ್ಮ ದೇಶದವರಲ್ಲ, ಆದರೆ ಇವರು ನಮ್ಮ ಭಾಷೆ ಮಾತಾಡ್ತಾ ಇದ್ದಾರೆ. ಇವ್ರಿಗೆ ನಮ್ಮ ಭಾಷೆ ಗೊತ್ತು. ಇವರೆಲ್ಲರೂ ಗಲೀಲಾಯದವರು, ಈ ಪ್ರದೇಶದಲ್ಲಿ ಇರೋ ಜನ. ಇವರು ಅರಬಿ ಮಾತಾಡ್ತಾ ಇದ್ದಾರೆ, ಕೆಲವರು ಲ್ಯಾಟಿನ್ ಮಾತಾಡ್ತಾ ಇದ್ದಾರೆ, ಬೇರೆ ಬೇರೆ ಭಾಷೆಗಳನ್ನು ಮಾತಾಡ್ತಾ ಇದ್ದಾರಲ್ವ. ಅದಲ್ಲದೆ ಅವರು ದೇವ್ರ ಬಗ್ಗೆ ಇವಾಗ ಪ್ರವಾದನೆ ಶೈಲಿಯಲ್ಲಿ ಅವ್ರು ಹೇಳೋದು. ಇವಾಗ ಒಬ್ಬ ಪ್ರವಾದನೆ ಮಾಡೋದು ಹೇಗೆ, ಆ ರೀತಿ ದೇವರ ವಿಷಯವಾಗಿ ಹೇಳ್ತಾ ಇದ್ದಾರೆ. ಆಗ ಒಂದು ಅದ್ಭುತವಾದ ಒಂದು ವಿಷಯ ಇದು ಜನರನ್ನ ಆಕರ್ಷಿಸ್ತು. ಆಗ ಕೆಲವರು ಹೇಳಿದ್ರು, ಇವರೇನಾದರೂ ಮದ್ಯಪಾನ ಮಾಡಿ ಆ ರೀತಿ ಆ ಮತ್ತಲ್ಲಿ ಆ ಒಂದು ನಶೆಯಲ್ಲಿ ಈ ಥರ ಹೇಳ್ತಾ ಇದ್ದಾರೇನೋ ಅಂತ ಹೇಳಿದ್ರು. ಆದರೆ ಕೆಲವರು ಹೇಳಿದ್ರು, ಆ ರೀತಿ ಅಲ್ಲ, ಇದು ಮಧ್ಯಾಹ್ನದ ಸಮಯ, ಈ ಸಮಯದಲ್ಲಿ ಯಾರು ಈ ಥರ ಮದ್ಯಪಾನ ಮಾಡಿ ಮತ್ತಲ್ಲಿ ಈ ಥರ ಇರ್ತಾರೆ, ಇದು ಮದ್ಯಪಾನ ಅಲ್ಲ. ಆ ಒಂದು ಸಂದರ್ಭದಲ್ಲಿ ಪೇತ್ರನು ವಿವರಿಸಿ ಅವ್ರಿಗೆ ಹೇಳ್ತಾ ಇದ್ದಾನೆ ಏನಂತ, ಈ ಪವಿತ್ರ ಆತ್ಮನು ನಮ್ಮ ಮೇಲೆ ಇಳಿದು ಬಂದಿದ್ದು ಯೇಸು ಕರ್ತನ ವಾಗ್ದಾನದ ಒಂದು ನಿವೃತ್ತಿ. ಯೇಸು ಕರ್ತನು ನಮಗೆ ವಾಗ್ದಾನ ಮಾಡಿದ್ದ, ತಂದೆಯಾದ ದೇವರು ಒಂದು ವಾಗ್ದಾನ ಮಾಡಿದ್ದ, ಆ ವಾಗ್ದಾನ ನೆರವೇರಿಸಿದ್ದಾನೆ. ನನ್ನ ಆತ್ಮನನ್ನು ನಾನು ಕುಂಬರಿಸ್ತೀನಿ ಅಂತ ದೇವರು ವಾಗ್ದಾನ ಮಾಡಿದ್ದ. ಆ ವಾಗ್ದಾನ ನೆರವೇರಿಸಿ ದೇವರು ತನ್ನ ಆತ್ಮನನ್ನು ಕುಂಬರಿಸಿದ್ದಾನೆ. ಅದಕ್ಕೆ ಇದು ನಡೆದಿದೆ. ಇದ್ರ ಬಗ್ಗೆ ಹಳೆ ಒಡಂಬಡಿಕೆ ಪ್ರವಾದನೆಗಳಲ್ಲಿ ಬರೆದಿದೆ. ವಿಶೇಷವಾಗಿ ಯೋವೇಲನ ಪ್ರವಾದನೆಯಲ್ಲಿ ಇದು ಬರೆದಿದೆ ಅಂತ ಹೇಳಿ, ಆ ಒಂದು ಘಟನೆ ನಾವು ಬೇರೆ ಬೇರೆ ಭಾಷೆಗಳಲ್ಲಿ ಮಾತಾಡೋದು ಏನಕ್ಕೆ ಅಂತ, ಈ ಪವಿತ್ರ ಆತ್ಮನು ಏನಕ್ಕೆ ಇಳಿದು ಬಂದಿದ್ದು, ಈ ಒಂದು ವಿಷಯ ಏನು ಅಂತ ನೀವು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಂತ ಅದನ್ನು ವಿವರಿಸ್ತಾ ಪೇತ್ರನು ಅಲ್ಲಿ ನಿಲ್ತಾ ಇಲ್ಲ. ಅದನ್ನು ಕನೆಕ್ಟ್ ಮಾಡೋದು, ಕರ್ತನಾದ ಯೇಸು ಕ್ರಿಸ್ತನು ಯಾರು, ನೀವು ಆತನನ್ನು ಸರಿಯಾಗಿ ಗುರುತಿಸದೆ ಆತನನ್ನು ಒಬ್ಬ ಕ್ರಿಮಿನಲ್ ಆಗಿ, ಒಬ್ಬ ಶಿಕ್ಷೆಗೆ ಗುರಿಯಾಗಿರೋ ಕ್ರಿಮಿನಲ್ ಆಗಿ ನೀವು ಆತನನ್ನು ಏನು ಮಾಡಿದ್ರಿ, ಶಿಲುಬೆಗೆ ಹಾಕಿ ಸಾಯಿಸಿದ್ರಿ. ಇದು ನಿಮ್ಮ ಪಾಲಿಗೆ ಒಂದು ಪಾಪವಾಗಿದೆ. ಆ ರೀತಿ ಹೇಳೋದಕ್ಕೆ ಬರ್ತಾ ಇದ್ದಾನೆ. ಇದು ಸುವಾರ್ತೆ ಅಲ್ಲ. ಸುವಾರ್ತೆ ಅಂದರೆ ಏನು, ನಾನು ಪ್ರಾರಂಭದಲ್ಲೇ ಹೇಳಿದೆ. ಸುವಾರ್ತೆ ಅಂದರೆ ನಾವು ಆ ದೇವರ ಶಿಕ್ಷೆಯಿಂದ, ದೇವರ ಕೋಪದಿಂದ ನಾವು ರಕ್ಷಣೆ ಹೊಂದ್ತಾ ಇದ್ದೀವಿ. ಅದಕ್ಕೆ ದೇವರು ಒಂದು ಮಾರ್ಗ ಮಾಡಿಕೊಟ್ಟ. ದೇವರ ಕೋಪದಿಂದ, ದೇವರ ಶಿಕ್ಷೆಯಿಂದ ಯಾವ ಮನುಷ್ಯನು ತಪ್ಪಿಸ್ಕೊಳ್ಳೋದಕ್ಕೆ ತನ್ನಲ್ಲೇ ಬಲ ಇಲ್ಲ. ಯಾವ ಮನುಷ್ಯನೂ ನಮ್ಮನ್ನು ಬಿಡಿಸೋಕ್ಕಾಗಲ್ಲ. ಆದರೆ
ದೇವರೇ ನಮ್ಮ ಮೇಲೆ ಕರುಣೆ ತೋರಿ ನಮಗೋಸ್ಕರ ಆ ಒಂದು ರಕ್ಷಣೆಗಾಗಿ, ಆ ಒಂದು ಬಿಡುಗಡೆಗಾಗಿ ಮಾರ್ಗ ತೆರೆದಿದ್ದಾನೆ. ಅದೊಂದು ಒಳ್ಳೆಯ ಸಂತೋಷಕರವಾದ ಒಂದು ಸುದ್ದಿ. ಅದನ್ನೇ ಸುವಾರ್ತೆ ಅನ್ನೋದು. ಆದರೆ ಇಲ್ಲಿ ಸುವಾರ್ತೆ ಸಾರೋಕ್ಕಿಂತ ಮುಂಚೆ ಈ ಸುವಾರ್ತೆ ನಿಮಗೆ ಏನಕ್ಕೆ ಅವಶ್ಯವಾದದ್ದು? ನಿಮಗೆ ರಕ್ಷಣೆಯ ಅವಶ್ಯಕತೆ ಇದೆ, ನಿಮ್ಮಲ್ಲಿ ಪಾಪ ಇದೆ, ಆ ಕಾರಣದಿಂದ ಪಾಪದ ನಿವಾರಣೆ ನಿಮಗೆ ಅವಶ್ಯವಾಗಿದೆ. ಪಾಪದ ಪ್ರಾಯಶ್ಚಿತ್ತ, ಪಾಪದ ನಿವಾರಣೆ, ನಿಮ್ಮ ಪಾಪಗಳಿಗೆ ಕ್ಷಮಾಪಣೆ ನಿಮಗೆ ಅವಶ್ಯವಾಗಿದೆ ಅಂತ ನಿಮ್ಗೆ ಅರ್ಥ ಆಗಬೇಕು ಅಂದರೆ ನಿಮ್ಮ ಪಾಪದ ಬಗ್ಗೆ ನಿಮಗೆ ಒಂದು ಪ್ರಜ್ಞೆ ಬರಬೇಕು. ನಿಮ್ಮಲ್ಲಿ ಪಾಪ ಇದೆ, ನೀವು ಪಾಪಿಗಳು, ಆ ಕಾರಣದಿಂದ ದೇವರ ಕೋಪ ನಿಮ್ಮ ಮೇಲೆ ಮೋಡಗಳ ರೀತಿ ಹಮ್ಮಿಕೊಂಡಿದೆ. ಇವಾಗ ಮಳೆ ಬರೋಕ್ಕಿಂತ ಮುಂಚೆ ಹೇಗೆ ಮೋಡಗಳು ಕಮ್ಮಿಗೂಡುತ್ತೆ, ಅದೇ ರೀತಿ ದೇವರ ಕೋಪ ನಮ್ಮ ಮೇಲೆ ಮೇಘಗಳ ರೀತಿ, ಮೋಡಗಳ ರೀತಿ ಕಮ್ಮಿಗೊಂಡಿದೆ. ಆ ಒಂದು ಶಿಕ್ಷೆಗೆ ನೀವು ಗುರಿಯಾಗಿದ್ದೀರಾ. ಆಗ ಆ ಒಂದು ನಿಮಗೆ ಪ್ರಜ್ಞೆ ಬರೋವಾಗ, ನನ್ನಲ್ಲಿ ಪಾಪ ಇದೆ, ದೇವ್ರ ಕೋಪ ನಮ್ಮ ಮೇಲಿದೆ, ಇದರಿಂದ ನನಗೆ ಒಂದು ವಿಮೋಚನೆ ಬೇಕು ಅಂತ ಒಂದು ಪ್ರಜ್ಞೆ ಬರೋವಾಗ ನೀವು ರಕ್ಷಣೆಯ ಸಂದೇಶ ಕೇಳೋದಕ್ಕೆ ಸಿದ್ಧರಾಗ್ತೀರ. ಆವಾಗ ನಿಮ್ಮ ಪ್ರಶ್ನೆ ಏನಾಗಿರುತ್ತೆ? ನಾನು ರಕ್ಷಣೆ ಹೊಂದೋದಕ್ಕೆ ಏನು ಮಾಡಬೇಕು? ಇದರಿಂದ ವಿಮೋಚನೆ ಹೊಂದೋದಕ್ಕೆ ಏನು ಮಾಡಬೇಕು? ಏನಾದರೂ ಒಂದು ದಾರಿ ಇದೆಯಾ? ಏನಾದರೂ ಒಂದು ಪರಿಹಾರ ಇದೆಯಾ? ಪಾಪಕ್ಕೆ ಪ್ರಾಯಶ್ಚಿತ್ತ, ಪಾಪಕ್ಕೆ ಪರಿಹಾರ ಏನು ಅಂತ ನಾವು ಹುಡುಕೊಂಡು ಬರ್ತೀವಿ. ಆಗ ಸುವಾರ್ತೆ ಅಂದರೆ ಏನು? ಅದಕ್ಕಿರೋ ಪರಿಹಾರ, ಪಾಪದಿಂದ ಬಿಡುಗಡೆ ಆಗೋದಕ್ಕೆ ಇರೋ ಒಂದು ಮಾರ್ಗ ಏನು ಅಂತ ತಿಳಿಸ್ಕೊಡೋ ಒಂದು ಒಳ್ಳೆಯ ಸುದ್ದಿ, ಶುಭ ಸಂದೇಶ ಅಥವಾ ಸಂತೋಷಕರವಾದ ಒಂದು ಸುದ್ದಿ. ಆ ಸುವಾರ್ತೆ ಕೇಳೋಕ್ಕಿಂತ ಮುಂಚೆ ಅವರಲ್ಲಿರೋ ಪಾಪವನ್ನು ಪೇತ್ರನು, ಅಪೊಸ್ತಲನಾದ ಪೇತ್ರನು ಇಲ್ಲಿ ತೋರಿಸ್ತಾ ಇದ್ದಾನೆ. ಇಲ್ಲಿ ನಾವು ಇನ್ನೊಂದು ಮಾತು ಗಮನಿಸಬೇಕು. ಸುವಾರ್ತೆ ಸಾರಲ್ಪಡೋದ್ರಲ್ಲಿ ಇದು ಮೊದಲನೇ ಪ್ರಸಂಗ. ಅದಕ್ಕಿಂತ ಮುಂಚೆ ಕೆಲವು ವಿಷಯಗಳನ್ನ ನಾವು ಸುವಾರ್ತೆ ಸಾರಿದ್ದು ಅಂತ ನಾವು ಕೆಲವೊಮ್ಮೆ ನಾವು ಹೇಳೋದುಂಟು. ಇವಾಗ ಸಮಾರ್ಯ ಸ್ತ್ರೀ, ಅವಳು ಹೋಗಿ ಏನು ಮಾಡ್ತಾಳೆ? ಅವಳ ಗ್ರಾಮದಲ್ಲಿರೋ ಜನರನ್ನೆಲ್ಲ ಕರ್ಕೊಂಡು ಬರ್ತಾಳೆ ಯೇಸುವಿನ ಹತ್ರ, ಯೇಸು ಸ್ವಾಮಿ ಹತ್ರ ಕರ್ಕೊಂಡು ಬರ್ತಾಳೆ. ಅದನ್ನು ಒಂದು ಸುವಾರ್ಥೀಕರಣ ಅಂತ ನಾವು ಒಂದೊಂದು ಸಾರಿ ಹೇಳೋದುಂಟು. ಆದರೆ ಅಲ್ಲಿಗೂ ಇಲ್ಲಿಗೂ ಇರೋ ವ್ಯತ್ಯಾಸ ಏನಂದರೆ, ಆ ಸಂದರ್ಭದಲ್ಲಿ ಯೇಸು ಕರ್ತನು ಇನ್ನೂ ಶಿಲುಬೆ ಮೇಲೆ ಏರಿ ಮರಣ ಹೊಂದಿ ಅರ್ಪಣೆ ಆಗಿರಲಿಲ್ಲ. ರಕ್ಷಣೆಯ ಮಾರ್ಗ ಇನ್ನೂ ತೆರೆದಿರಲಿಲ್ಲ. ಯೇಸು ಕರ್ತನ ಶಿಲುಬೆಯ ಯಜ್ಞದ ನಂತರ, ಆತನ ಪುನರುತ್ಥಾನದ ನಂತರವೇ ನಾವು ಸಾರಿ ಹೇಳೋಕ್ಕಾಗೋದು, ಯೇಸು ಕರ್ತನು ನಮಗೋಸ್ಕರ ನಮ್ಮ ಪಾಪಗಳಿಗಾಗಿ ಸತ್ತಿದ್ದಾನೆ, ಆತನ ಮರಣದ ಮೇಲೆ, ಆತನ ಯಜ್ಞದ ಮೇಲೆ ನಾವು ನಂಬಿಕೆ ಇಟ್ಟರೆ ನಮಗೆ ರಕ್ಷಣೆ ಉಂಟಾಗುತ್ತೆ ಅಂತ. ಈ ಸಂದೇಶ ಯಾವತ್ತೂ ಸಾರಲ್ಪಟ್ಟಿಲ್ಲ ಇದಕ್ಕಿಂತ ಮುಂಚೆ. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯದಲ್ಲಿ ಮೊದಲನೇ ಸಾರಿ ನಾವು ಸುವಾರ್ತೆಯ ಪ್ರಸಂಗ ನಾವು ಗಮನಿಸ್ತಾ ಇದ್ದೀವಿ. ಆ ಮೊದಲನೇ ಪ್ರಸಂಗದಲ್ಲೇ ನಾವು ಸುವಾರ್ಥೀಕರಣದ ಪುನಾದಿ ನಾವು ಗಮನಿಸ್ತಾ ಇದ್ದೀವಿ. ಸುವಾರ್ಥೀಕರಣ ಅಂದರೆ ಸುವಾರ್ತೆ ಹೇಗೆ ಸಾರೋದು, ಆ ಸಾರೋವಾಗ ಹೇಗೆ ಜನರು ರಕ್ಷಣೆ ಹೊಂದ್ತಾರೆ, ಈ ವಿಷಯ ಒಂದು ಪುನಾದಿಯಾಗಿ ಈ ಅಧ್ಯಾಯದಲ್ಲಿ ಗಮನಿಸ್ತಾ ಇದ್ದೀವಿ. ಅದಕ್ಕೆ ಈ ವಾಕ್ಯ ಭಾಗ ತುಂಬ ಮುಖ್ಯವಾದದ್ದು. ಗಂಭೀರವಾಗಿ ನಾವು ಇದನ್ನು ಗಮನಿಸಬೇಕು, ಅಧ್ಯಯನ ಮಾಡಬೇಕು, ಪಠನೆ ಮಾಡಬೇಕು. ಇಲ್ಲಿ ಸಂದರ್ಭ ಏನು? ಅವರ ಪಾಪದ ಬಗ್ಗೆ ಪೇತ್ರನು 11 ಅಪೊಸ್ತಲರಲ್ಲಿ ಒಬ್ಬ ಅಪೊಸ್ತಲನಾದ ಪೇತ್ರನು ತೋರಿಸ್ತಾ ಇದ್ದಾನೆ, ನಿಮ್ಮಲ್ಲಿ ಪಾಪ ಇದೆ ಅಂತ. ಆ ಒಂದು ಸಂದರ್ಭದಲ್ಲಿ ಈ ವಾಕ್ಯ ಓದ್ತಾ ಇದ್ದೀವಿ. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 36ನೇ ವಾಕ್ಯ. ಆದುದರಿಂದ ನೀವು ಶಿಲುಬೆಗೆ ಹಾಕಿಸಿದ ಈ ಯೇಸುವನ್ನೇ ದೇವರು ಒಡೆಯನನ್ನಾಗಿಯೂ ಕ್ರಿಸ್ತನನ್ನಾಗಿಯೂ ಮಾಡಿದ್ದಾನೆಂಬುದು ಇಸ್ರಾಯೇಲ್ ಕುಲದವರಿಗೆಲ್ಲ ನಿಸ್ಸಂದೇಹವಾಗಿ ತಿಳಿದಿರಲಿ ಎಂದು ಹೇಳಿದನು. ಇಲ್ಲಿ ಆತನು ಹೇಳೋದೇನು? ಯಹೂದ್ಯರಿಗೆ ಆ ಒಂದು ವಿಷಯ, ಅವರು ಬೇರೆ ಬೇರೆ ಭಾಷೆಯಲ್ಲಿ ಮಾತಾಡ್ತಾ ಇದ್ದಾರೆ, ಪವಿತ್ರಾತ್ಮನ ಇಳಿದು ಬಂದ, ಅದೆಲ್ಲ ವಿವರಿಸಿ ಯೇಸು ಕರ್ತನ ಬಗ್ಗೆ ಹೇಳೋದು ಪ್ರಾರಂಭಿಸಿದ. ಯೇಸು ಕರ್ತನ ಬಗ್ಗೆ ನೀವು ಏನು ಅಂದ್ಕೊಂಡಿದ್ರಿ? ನೀವು ತಪ್ಪಾಗಿ ಅಂದ್ಕೊಂಡು ನೀವು ಅದನ್ನು ಸರಿಯಾಗಿ ಗುರುತಿಸದೆ ಶಿಲುಬೆಗೆ ಹಾಕಿ ಸಾಯಿಸಿದ್ರಿ. ಆದರೆ ಆತನು ಯಾರು?
ನಾವು ನಿಮಗೆ ಸಾರಿ ಹೇಳ್ತಾ ಇದ್ದೀವಿ, ಆತನು ಸತ್ತ ನಂತರ 3ನೇ ದಿನ ಮೃತ್ಯುಂಜಯನಾಗಿ ಸಾವನ್ನೇ ಗೆದ್ದವನಾಗಿ ಜಯಶಾಲಿಯಾಗಿ ಎದ್ದು ಬಂದು ನಮಗೆ ಕಾಣಿಸ್ಕೊಂಡ. ನಾವು ನೋಡುತ್ತಲೇ ಆತನು ಸ್ವರ್ಗಕ್ಕೆ ಮೇಲೆ ಏರಿ ಹೋದ. ಸ್ವರ್ಗಕ್ಕೆ ಮೇಲೆ ಏರಿ ಹೋದ ಅಂತ ಇಲ್ಲಿ ಹೇಳ್ತಾ ಇಲ್ಲ, ಆದರೂ ನಾನು ಹೇಳ್ತಾ ಇದ್ದೀನಿ. ಆಗ ಇದೆಲ್ಲ ಹೇಳ್ತಾ ಕೊನೆಯದಾಗಿ ಹೇಳ್ತಾ ಇರೋದೇನೆಂದರೆ, ನೀವು ಮಾಡಿರೋ ಕೃತ್ಯ ಏನಾಗಾದರೆ, ಯೇಸು ಕರ್ತನು ಒಬ್ಬ ಕ್ರಿಮಿನಲ್ ಅಲ್ಲ, ಅಂದರೆ ಒಂದು ದೋಷಿ ಅಲ್ಲ, ಶಿಲುಬೆ ಮೇಲೆ ಸಾಯತಕ್ಕ ಒಬ್ಬ ಕೈದಿ ಅಲ್ಲ. ಆತನು ಯಾವ ಮರಣದಂಡನೆಗೂ ಯೋಗ್ಯವಾದ ಒಂದು ಕೃತ್ಯ ನಡೆಸಿರಲಿಲ್ಲ, ಯಾವ ಕೆಟ್ಟ ಕೆಲಸನೂ ಮಾಡಿರಲಿಲ್ಲ. ಆದರೆ ನೀವು ಆತನನ್ನು ಶಿಲುಬೆಗೆ ಹಾಕಿ ಜಡಿದ್ರಿ. ಈ ಒಂದು ವಿಷಯ ನಿಮ್ಮ ಪಾಲಿಗೆ ಪಾಪವಾಗಿದೆ. ಅವರ ಪಾಪದ ಬಗ್ಗೆ ಸ್ಪಷ್ಟವಾಗಿ ಚುಚ್ಚೋ ರೀತಿಯಲ್ಲಿ ಹೇಳ್ತಾ ಇದ್ದಾನೆ. ನೀವು ಶಿಲುಬೆಗೆ ಹಾಕಿಸಿದ ಈ ಯೇಸುವನ್ನೇ ದೇವರು ಒಡೆಯನನ್ನಾಗಿಯೂ ಕ್ರಿಸ್ತನನ್ನಾಗಿಯೂ ಮಾಡಿದ್ದಾನೆಂಬುದು. ಆಗ ಅವರು ಕ್ರಿಸ್ತನಿಗಾಗಿ ಕಾಯ್ತಾ ಇದ್ದಾರೆ, ಮೆಸ್ಸಿಯನು. ಈ ಮೆಸ್ಸಿಯನು ಅಂದರೆ ಏನು ಅಂತ ನಾವು ಅರ್ಥ ಮಾಡ್ಕೋಬೇಕು. ಮೆಸ್ಸಿಯನು ಅಂದರೆ ಏನು? ಹಳೆ ಒಡಂಬಡಿಕೆಯಲ್ಲಿ ಅನೇಕ ಪ್ರವಾದನೆಗಳಲ್ಲಿ ನಾವು ಗಮನಿಸೋ ಒಂದು ವಿಷಯ ಏನಂದರೆ, ಒಬ್ಬ ವಿಶೇಷವಾದ ಒಬ್ಬ ವ್ಯಕ್ತಿ ದೇವರು ಕಳಿಸ್ತಾನೆ, ಆ ವ್ಯಕ್ತಿಯ ಮೂಲಕ ನಮಗೆ ರಕ್ಷಣೆ ಉಂಟಾಗುತ್ತೆ. ಪ್ರಾರಂಭದಲ್ಲಿ ಆದಿಕಾಂಡದಲ್ಲೇ ದೇವ್ರ ವಾಕ್ಯ ನಮಗೆ ತಿಳಿಸುತ್ತೆ ಹೇಗೆ ಮನುಷ್ಯ ಪಾಪದಲ್ಲಿ ಬಿದ್ದು ದೇವರಿಂದ ದೂರ ಆದ, ದೇವ್ರ ಜೊತೆ ಇರೋ ಸಂಬಂಧ ಕಳ್ಕೊಂಡ, ಮರಣಕ್ಕೆ ಗುರಿಯಾದ, ಈ ಮಾಯಾಲೋಕಕ್ಕೆ ಒಳಪಟ್ಟ. ಆದರೆ ಈ ಒಂದು ಬೀಳುವಿಕೆಯಿಂದ, ಈ ಒಂದು ಪತನದಿಂದ ನಮ್ಮನ್ನು ರಕ್ಷಣೆ ಮಾಡೋದಕ್ಕೆ, ಉದ್ಧರಣೆ ಮಾಡೋದಕ್ಕೆ ಒಬ್ಬ ರಕ್ಷಕನನ್ನು ದೇವರು ಕಳಿಸ್ತಾನೆ. ಆ ರಕ್ಷಕನ ಬಗ್ಗೆ ನಾವು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಪದಚಾಲ ಉಪಯೋಗಿಸಿ ನಾವು ಹಳೆ ಒಡಂಬಡಿಕೆಯ ಅನೇಕ ಗ್ರಂಥಗಳಲ್ಲಿ ಗಮನಿಸ್ತೀವಿ. ಆದಿಕಾಂಡದಲ್ಲಿ, ಪ್ರವಾದನೆಗಳಲ್ಲಿ ಅನೇಕ ರೀತಿಯಲ್ಲಿ ನಾವು ಗಮನಿಸ್ತೀವಿ. ಆ ರಕ್ಷಕನ ಹೆಸರು ಬೇರೆ ಬೇರೆ ರೀತಿಯಲ್ಲಿ ಬರೆದಿದೆ. ಒಂದೊಂದು ಸಂದರ್ಭದಲ್ಲಿ ಶೀಲೋ ಅಂತ ಬರೆದಿದೆ, ಒಂದೊಂದು ಸಂದರ್ಭದಲ್ಲಿ ಮೆಸ್ಸಿಯಾ, ಕ್ರಿಸ್ತ ಅಂತ ನಾವು ಹಳೆ ಒಡಂಬಡಿಕೆಯಲ್ಲಿ ಗಮನಿಸೋಕ್ಕಾಗಲ್ಲ. ಮೆಸ್ಸಿಯಾ ಅನ್ನೋದು ಇಬ್ರಿಯ ಪದ, ಅದರದೇ ಒಂದು ಭಾಷಾಂತರ ಗ್ರೀಕ್ ಭಾಷೆಯಲ್ಲಿ ಅದನ್ನು ಕ್ರಿಸ್ತ ಅಂತೀವಿ. ಆಗ ಆ ಮೆಸ್ಸಿಯನ ಬಗ್ಗೆ, ಆ ರಕ್ಷಕನ ಬಗ್ಗೆ ಬೇರೆ ಬೇರೆ ರೀತಿಯಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಬರೆದಿದೆ. ಆ ವ್ಯಕ್ತಿ ಯಾವ ರೀತಿ ಬರ್ತಾನೆ, ಎಲ್ಲಿ ಬರ್ತಾನೆ, ಯಾವ ರೀತಿ ಹುಟ್ಟುತ್ತಾನೆ, ಹುಟ್ಟಿದ ನಂತರ ಆತನ ಸೇವೆ ಹೇಗಿರುತ್ತೆ, ಇದ್ರ ಬಗ್ಗೆ ಎಲ್ಲ ಬರೆದಿದೆ. ಆತನು ಹೇಗೆ ಸಾಯ್ತಾನೆ, ಸತ್ತ ನಂತರ ಏನು ನಡೆಯುತ್ತೆ, ಈ ವಿಷಯಗಳೆಲ್ಲ ಒಂದೇ ಕಡೆ ಎಲ್ಲ ಬರೆದಿರೋದು, ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ವಿಧಗಳಲ್ಲಿ ಬರೆದಿದೆ. ಆಗ ಯಹೂದ್ಯರು ಈ ಕಾರಣದಿಂದ ಆ ರಕ್ಷಕನಿಗಾಗಿ, ಅವರ ಭಾಷೆಯಲ್ಲಿ ಮೆಸ್ಸಿಯನಿಗೋಸ್ಕರ ಅವರು ಕಾಯ್ತಾ ಇದ್ರು. ಇಂಗ್ಲೀಷಲ್ಲಿ ಮಸಾಯ ಅಂತೀವಿ, ಇಬ್ರಿಯ ಭಾಷೆಯಲ್ಲಿ ಮಶಿಯಹ್, ಆಗ ನಾವು ಕನ್ನಡದಲ್ಲಿ ಮೆಸ್ಸಿಯಾ ಅಂತೀವಿ. ಆಗ ಮೆಸ್ಸಿಯನಿಗಾಗಿ ಅಥವಾ ಗ್ರೀಕ್ ಭಾಷೆಯಲ್ಲಿ ಕ್ರಿಸ್ತನಿಗಾಗಿ ಅವರು ಕಾಯ್ತಾ ಇದ್ರು. ಆದರೆ ಇವಾಗ ಪೇತ್ರನ ಹೇಳ್ತಾ ಇರೋದು, ಆ ಮೆಸ್ಸಿಯನ್ಗೋಸ್ಕರ ನೀವು ಕಾಯ್ತಾ ಇದ್ದೀರಲ್ವ, ಆತನು ಬೇರೆ ಯಾರೂ ಅಲ್ಲ, ನೀವು ಯಾರನ್ನು ಸಾಯಿಸಿದ್ರಲ್ವ, ನೀವು ಶಿಲುಬೆಗೆ ಹಾಕಿ ದಯೆ ಇಲ್ಲದೆ, ಕರುಣೆ ಇಲ್ಲದೆ ನೀವು ಸಾಯಿಸಿದ್ರಲ್ವ, ಆತನೇ ಆ ಮೆಸ್ಸಿಯನು. ಈ ಮಾತನ್ನು ಕೇಳುವಾಗ ಅವ್ರ ಹೃದಯದಲ್ಲಿ ಒಂದು ಅಲುಗುನೆಟ್ಟಂತ ಆಯಿತು ಅಂತ ನಾವು 37ನೇ ವಾಕ್ಯದಲ್ಲಿ ನಾವು ಓದ್ತೀವಿ. ಆದರೆ ಇಲ್ಲಿ ನೀವು ಗಮನಿಸಿ, ಆದ್ದರಿಂದ ನೀವು ಶಿಲುಬೆಗೆ ಹಾಕಿಸಿದ ಈ ಯೇಸುವನ್ನೇ ದೇವರು ಒಡೆಯನನ್ನಾಗಿಯೂ ಕ್ರಿಸ್ತನನ್ನಾಗಿಯೂ ಮಾಡಿದ್ದಾನೆಂಬುದು ಇಸ್ರಾಯೇಲ್ ಕುಲದವರಿಗೆಲ್ಲ ನಿಸ್ಸಂದೇಹವಾಗಿ ತಿಳಿದಿರಲಿ ಎಂದು ಹೇಳಿದನು. ಆಗ ಪೇತ್ರನ ಹೇಳ್ತಾ ಇರೋದೇನು, ನಿಮ್ಗೆ ಮಾತ್ರ ಅಲ್ಲ, ಇಸ್ರಾಯೇಲ್ ದೇಶದ ಎಲ್ಲ ಜನರಿಗೂ, ಎಲ್ಲ ಯಹೂದ್ಯರಿಗೂ ಅವ್ರು ಮಾಡಿರೋ ದುಷ್ಕೃತ್ಯ ಏನು ಅಂತ ತಿಳಿದಿರಲಿ. ಯೇಸು ಕರ್ತನು ಯಾರು ಅಂತ ರಹಸ್ಯವಾಗಿರಬಾರ್ದು, ಅವ್ರು ಮಾಡಿರೋ ಪಾಪ ಅವ್ರಿಗೆ ಗೊತ್ತಾಗಬೇಕು. ಆಗ ಇದಕ್ಕಿಂತ ಮುಂಚೆ ಯೇಸು ಕರ್ತನು ಶಿಲುಬೆ ಮೇಲೆ ಸಾಯೋವಾಗ, ಅದರ ನಂತರ ಇರೋ ದಿನಗಳಲ್ಲಿ ಈ ಶಿಷ್ಯರೇ, ಈ ಪೇತ್ರನೇ, ಈ ಬಾಕಿ ಶಿಷ್ಯರು ಅವರು ತುಂಬ ಭಯಗ್ರಸ್ತರಾಗಿದ್ದರು. ಯಾಕಂದರೆ ಅವರ ಗುರುನ ಈ ರೀತಿ ಸಾಯಿಸಿದ್ರೆ ನಮ್ಮನ್ನು ಸಾಯಿಸ್ತಾರೇನೋ ಅಂತ ಹೇಳಿ ಯಹೂದ್ಯರನ್ನು ಭಯಪಟ್ಕೊಂಡು ಅವರು ಅಡಗಿಕೊಂಡಿದ್ರು ಮನೆಗಳಲ್ಲಿ.
ಯಾರಿಗೂ ಕಾಣಿಸ್ಕೊಳ್ತಾ ಇರಲಿಲ್ಲ. ಯಾಕಂದರೆ ನಮ್ಮನ್ನು ಹಿಡಿದು ನಮ್ಮನ್ನು ಸಾಯಿಸ್ತಾರೇನೋ ಅಂತ ಒಂದು ಭಯ ಇತ್ತು. ಆದರೆ ಆ ಘಟನೆಯ ನಂತರ, ಅಂದರೆ ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಗೆ ಹಾಕಲ್ಪಟ್ಟ ಆ ಸಂದರ್ಭದ ನಂತರ ನೋಡೋದಾದರೆ ಒಂದು 50 ದಿನ, ಪಂಚಾಶತ್ತಮ ಅಂದ್ರೂ 50 ಅಂತಲೇ ಅರ್ಥ. ಆಗ ಅದಕ್ಕೂ ಒಂದು ಕನೆಕ್ಷನ್ ಇದೆ. ಇವಾಗ ಅದಕ್ಕೆ ಹೋಗ್ತಾ ಇಲ್ಲ, ಹಬ್ಬಗಳ ಬಗ್ಗೆ ನಾವು ಗಮನಿಸುವಾಗ ಅದಕ್ಕೆ ನಾವು ಹೋಗೋಣ. ಆಗ ಪಸ್ಕದ ಹಬ್ಬದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಸತ್ತಿದ್ದು, ಅದರ ನಂತರ ಇರೋ 50 ದಿನಗಳ ನಂತರ ಇರೋ ಒಂದು ಹಬ್ಬವಾಗಿದೆ ಪಂಚಾಶತ್ತಮ. ಸುಮಾರು ಪಸ್ಕದ ಹಬ್ಬದಿಂದ ಅಲ್ಲ ನಾವು ಎಣಿಸೋದು, ಪಸ್ಕದ ಹಬ್ಬದ ನಂತರ ಒಂದು ಹಬ್ಬ ಇದೆ, 3ನೇ ದಿನ ಕರ್ತನಾದ ಯೇಸು ಕ್ರಿಸ್ತನು ಎದ್ದು ಬಂದ ಆ ಸಂದರ್ಭದಲ್ಲಿ ಒಂದು ಹಬ್ಬ ಇದೆ. ಅದು ಕನ್ನಡದಲ್ಲಿ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ. ಇವಾಗ ಆ ಹಬ್ಬದಲ್ಲಿ ಹೊಲದಲ್ಲಿ ಕೊಯ್ಗೆ ನಡೆಯುವಾಗ ಒಂದು ಮೊದಲನೇ ಕಟ್ಟು ಹೋಗಿ ದೇವರ ಮುಂದೆ ದೇವಾಲಯದಲ್ಲಿ ಅವರು ಮೇಲೆತ್ತಿ ತೋರಿಸ್ತಾರೆ. ಆ ಹಬ್ಬದಲ್ಲಿ ಕರ್ತನು ಪುನರುತ್ಥಾನ ಹೊಂದಿದ್ದು. ಆ ಹಬ್ಬದಿಂದ ಹಿಡಿದು ನಾವು ನೋಡೋದಾದರೆ 50 ದಿನ ಹಿಡಿದ್ರೆ ಪಂಚಾಶತ್ತಮ ಹಬ್ಬದ ದಿನ ಬರುತ್ತೆ. ಪಂಚಾಶತ್ತಮ ಅನ್ನೋದಕ್ಕೆ ಅದೇ ಕಾರಣ, 50ನೇ ಇದು ಅಂತ. ಆಗ 50ನೇ ದಿನದಲ್ಲಿ 50 ದಿನಗಳಲ್ಲಿ ಏನು ದೊಡ್ಡ ವ್ಯತ್ಯಾಸ, ಏನೊಂದು ಧೈರ್ಯ. ಯಾಕಂದರೆ ಕರ್ತನಾದ ಯೇಸು ಕ್ರಿಸ್ತನನ್ನು ಪುನರುತ್ಥಾನ ಹೊಂದಿದವನಾಗಿ ನೋಡಿದ್ದಾರೆ, ಮರಣವನ್ನು ಗೆದ್ದಿದವನಾಗಿ ಅವರು ನೋಡಿದ್ದಾರೆ. ಅದು ಮಾತ್ರವಲ್ಲ, ಆದರೂ ಕರ್ತನು ಹೇಳ್ದ ಅಲ್ವಾ, ನೀವು ಈ ಸೇವೆಗೋಸ್ಕರ ಇನ್ನೂ ಸಿದ್ಧ ಅಲ್ಲ, ನೀವು ಪವಿತ್ರಾತ್ಮನ ಶಕ್ತಿ ಹೊಂದೋವರೆಗೂ ನೀವು ಈ ಸೇವೆಗೋಸ್ಕರ ಎಲ್ಲೂ ಹೋಗಬಾರ್ದು, ಯೆರೂಸಲೇಮ್ ಪಟ್ಟಣದಲ್ಲೇ ನೀವು ಕಾಯ್ಕೊಂಡು ನೀವು ಪ್ರಾರ್ಥನೆಯಲ್ಲಿ ಇರಬೇಕು. ಆಗ ಪವಿತ್ರಾತ್ಮನ ಶಕ್ತಿಯವರು ಹೊಂದಿದ್ರು. ಕರ್ತನಾದ ಯೇಸು ಕ್ರಿಸ್ತನ ಪುನರುತ್ಥಾನವನ್ನು ಅವರು ಕಣ್ಣಾರೆ ನೋಡಿರೋ ಸಾಕ್ಷಿಗಳಾಗಿರೋ ಕಾರಣ ಅವ್ರಿಗೆ ಧೈರ್ಯ ಇದೆ. ಇವಾಗ ಆ ಯಹೂದ್ಯರನ್ನು ಯಾರನ್ನು ಅವರು ಭಯಪಟ್ಟರು, ಇಷ್ಟು ದೊಡ್ಡ ಸಮೂಹವಾಗಿದ್ದರು, ಅವ್ರನ್ನ ನೋಡಿ ನೀವು ಮಾಡಿರೋ ಕೃತ್ಯ ಪಾಪ ಅಂತ ಹೇಳ್ತಾ ಇದ್ದಾರೆ. ಅವರಲ್ಲಿ ಪಾಪ ಇದೆ ಅಂತ ಮಾತ್ರ ಅಲ್ಲ ಹೇಳ್ತಾ ಇರೋದು, ಆ ಯೇಸು ಬಗ್ಗೆನೇ ಹೇಳ್ತಾ ಇದ್ದಾರೆ ನಿಮ್ಮಲ್ಲಿ ಪಾಪ ಇದೆ ಅಂತ. ನಿಮ್ಮಲ್ಲಿ ಪಾಪ ಇದೆ ಅಂತ ಜನರಲ್ ಆಗಿ ಹೇಳ್ತಾ ಇಲ್ಲ, ಸಾಮಾನ್ಯವಾಗಿ ಹೇಳ್ತಾ ಇಲ್ಲ ನಿಮ್ಮಲ್ಲಿ ಪಾಪ ಇದೆ. ಆ ಪಾಪ ಏನು ಅಂತ ತೋರಿಸ್ತಾ ಇದ್ದಾರೆ. ಅದಲ್ಲದೆ ಅದು ಯೇಸು ಕರ್ತನ ಬಗ್ಗೆ ಆಗಿದೆ. ಅವ್ರಿಗೇನಕ್ಕೆ ಭಯ ಇತ್ತು? ಯಹೂದ್ಯರ ಬಗ್ಗೆ ಏನಕ್ಕೆ ಅವ್ರಿಗೆ ಭಯ ಇತ್ತು? ಯಾಕಂದರೆ ಕರ್ತನಾದ ಯೇಸು ಕ್ರಿಸ್ತನ ಅವರು ಸಾಯಿಸಿದ್ರು, ಅದೇ ರೀತಿ ನಮ್ಮನ್ನು ಸಾಯಿಸ್ತಾರೆ ಅಂತ ಭಯ ಇತ್ತು. ಆದರೆ ಇವಾಗ ಯೇಸು ಕರ್ತನ ಬಗ್ಗೆನೇ ಮಾತಾಡೋದಕ್ಕೂ ಸಾರೋದಕ್ಕೂ ಅವ್ರಿಗೆ ಧೈರ್ಯ ಇದೆ ಪ್ರಿಯರೇ. ಯಾಕೆ? ಪವಿತ್ರಾತ್ಮನ ಶಕ್ತಿ ಹೊಂದಿದ್ದಾರೆ. ಈಗ ಪವಿತ್ರಾತ್ಮನ ಶಕ್ತಿಯ ಆ ಒಂದು ಅಭಿಷೇಕದ ಮಹಾತ್ಮೆಯಲ್ಲಿ ಗಮನಿಸ್ತಾ ಇದ್ದೀವಿ. ಆಗ ನಾವು ಯೇಸುವಿನ ಬಗ್ಗೆ ಅವ್ರು ಹೇಳ್ತಾ ಇದ್ದಾರೆ, ನೀವು ಆತನ ಸಾಯಿಸಿದ್ದು ಪಾಪ, ಆ ಪಾಪ ನಿಮ್ಮ ಮೇಲಿದೆ ಅಂತ. ಆಗ ಸಹಜವಾಗಿ ಅವ್ರು ಯೋಚಿಸ್ಬೋದು, ಇವರಲ್ಲೂ ಕೋಪ ಬರುತ್ತೇನೋ, ನಮ್ಮನ್ನು ಹಿಡಿದು ಸಾಯಿಸ್ತಾರೇನೋ ಅಂತ. ಆದರೆ ಅವರೇನೋ ಅದು ಗಮನಿಸಲಿಲ್ಲ. ಅವರು ಧೈರ್ಯವಾಗಿ ಅದು ಸಾರ್ತಾ ಇದ್ದಾರೆ. ಯಾಕಂದರೆ ಮೃತ್ಯುಂಜಯನಾದ ಯೇಸುವನ್ನು ಅವ್ರು ನೋಡಿದ್ದಾರೆ, ಪವಿತ್ರಾತ್ಮನ ಶಕ್ತಿ ಅವ್ರು ಹೊಂದಿದ್ದಾರೆ. ಆ ಕಾರಣದಿಂದ ಅವರು ಪಾಪದ ಬಗ್ಗೆ ಸೂಟಿಯಾಗಿ ಹೇಳುವಾಗ ನಾವು 37ನೇ ವಾಕ್ಯದಲ್ಲಿ ನಾವು ಗಮನಿಸ್ತೀವಿ, ಇದನ್ನು ಅವರು ಕೇಳಿ ಹೃದಯದಲ್ಲಿ ಅಲುಗು ನೆಟ್ಟಂತಾಗಿ ಪೇತ್ರನನ್ನು ಉಳಿದ ಅಪೊಸ್ತಲರನ್ನು, ಸಹೋದರರೇ ನಾವೇನು ಮಾಡಬೇಕು ಎಂದು ಕೇಳಲು. ಆಗ ಪೇತ್ರನ ಹೇಳಿದ್ದೇನು? ನಿಮಗೆ ಮಾತ್ರ ಅಲ್ಲ, ಎಲ್ಲ ಇಸ್ರಾಯೇಲ್, ಅಂದರೆ ಪೇತ್ರನ ಹೇಳೋ ಭಾಷೆದ ಅರ್ಥ ಏನು? ನಿಮಗೆ ಹೇಳೋದಕ್ಕೆ ಮಾತ್ರ ಅಲ್ಲ ನಮ್ಮ ಧೈರ್ಯ, ಈ ಲೋಕದಲ್ಲಿರೋ ಎಲ್ಲ ಯಹೂದ್ಯರಿಗೂ ಇಸ್ರಾಯೇಲ್ ದೇಶದವ್ರಿಗೂ ನಮ್ಗೆ ಹೇಳೋದಕ್ಕೆ ಧೈರ್ಯ ಇದೆ, ನಮ್ಗೆ ಹೇಳೋದಕ್ಕೆ ಮನಸ್ಸುಂಟು. ನಮ್ಮ ಬಯಕೆ ಎಲ್ಲ ಯಹೂದ್ಯರಿಗೂ ತಿಳಿದು ಬರಬೇಕು, ಈ ನೀವು ಮಾಡಿರೋ ಕಾರ್ಯ ಅದೊಂದು ದುಷ್ಕೃತ್ಯವಾಗಿದೆ. ನೀವು ಕಾಯ್ತಾ ಇದ್ದ ಆ ಮೆಸ್ಸಿಯನನ್ನೇ ನೀವು ಸಾಯಿಸಿದ್ರಿ. ಯಾವ ರಕ್ಷಕನನ್ನು ನೀವು ಎದುರು ನೋಡ್ತಾ ಇದ್ರು, ಆ ರಕ್ಷಕನು ಬಂದ, ನೀವು ಆತನನ್ನು ಗುರುತಿಸದೆ ಆತನ ಸಾಯಿಸಿದ್ರಿ. ಈ ಪಾಪ ನಿಮ್ಮಲ್ಲಿದೆ ಅಂತ ಎಲ್ಲ ಇಸ್ರಾಯೇಲರಿಗೂ ಗೊತ್ತಾಗಿರಲಿ, ಎಲ್ಲರಿಗೂ ಹೇಳೋದಕ್ಕೆ ನನಗೆ ಧೈರ್ಯ ಇದೆ ಅನ್ನೋ ರೀತಿಯಲ್ಲಿ ಹೇಳ್ತಾ ಇರೋದು. ಆಗ 37ನೇ ವಾಕ್ಯ, 36ನೇ ವಾಕ್ಯದಲ್ಲಿ ಆ ಬಹಿರಂಗವಾದ ಒಂದು ಪ್ರಕಟಣೆ ನಾವು ಗಮನಿಸೋದು.
ಹಾಗೊಂದು ರಹಸ್ಯವಾದ ಒಂದು ವಿಷಯ ಅಲ್ಲ, ನೋಡಿ ನೀವು ಮಾಡಿದ ತಪ್ಪಾಯಿತು, ನೀವು ಮಾಡಿದ ಸರಿಯಲ್ಲ ಅಂತ ರಹಸ್ಯವಾಗಲ್ಲ ಪೇತ್ರನ ಹೇಳ್ತಾ ಇರೋದು. ಇದು ಪಬ್ಲಿಕ್ ಆಗಿ ಎಲ್ಲರಿಗೂ ಈ ಒಂದು ಸಂದೇಶ, ಈ ಒಂದು ಸುದ್ದಿ ತಲುಪಬೇಕು ಅಂತ. ಆ ಒಂದು ಪ್ರಸಂಗದ ಫಲವಾಗಿ ನಾವು 37ನೇ ವಾಕ್ಯದಲ್ಲಿ ಓದೋದು, ಇದನ್ನು ಅವರು ಕೇಳಿ ಹೃದಯದಲ್ಲಿ ಹಲಗುನೆಟ್ಟಂತಾಗಿ. ಇಲ್ಲಿ ನಾವು ಗಮನಿಸೋಣ, ಇಲ್ಲಿ ಪ್ರಿಯರೇ, ಸುವಾರ್ತೆ ಕೇಳೋ ಜನರಲ್ಲಿ ಅವರ ಹೃದಯದಲ್ಲಿ ಈ ಒಂದು ಅನುಭವ ಉಂಟಾಗಿದೆ. ಅದ್ರ ಬಗ್ಗೆ ದೇವರ ವಾಕ್ಯ ಹೇಳೋದು, ಅವರ ಹೃದಯದಲ್ಲಿ ಅಲಗು ನೆಟ್ಟಂತಾಯಿತು. ಒಂದು ಈಟಿ ಹೃದಯದ ಒಳಗಡೆ ತಿವಿದ್ರೆ ಹೇಗಿರುತ್ತೋ ಆ ರೀತಿಯಾದ ಒಂದು ವೇದನೆ, ಆ ರೀತಿಯಾದ ಒಂದು ಅನುಭವ ಉಂಟಾಯಿತು ಅಂತ ಈ ವಾಕ್ಯ ಭಾಗದ ಮೂಲ ಭಾಷೆಯಲ್ಲಿ ಹೋದರೆ ನಮ್ಗೆ ಅರ್ಥ ಆಗುತ್ತೆ. ಮೂಲ ಭಾಷೆ ಕನ್ನಡ, ಇಂಗ್ಲೀಷ್ ಅಲ್ಲ, ಗ್ರೀಕ್ ಭಾಷೆಯಲ್ಲಿ ಈ ಪುಸ್ತಕ ಬರೆದಿದ್ದು, ಅಪೊಸ್ತಲರ ಕೃತಿಯ ಬರೆದಿದ್ದು. ಹೊಸ ಒಡಂಬಡಿಕೆಯ ಎಲ್ಲ ಪುಸ್ತಕಗಳು ಗ್ರೀಕ್ ಭಾಷೆಯಲ್ಲೇ ಬರೆದಿರೋದು. ಆಗ ಆ ಒಂದು ಪದದ ಅರ್ಥ ಏನಂದರೆ, ಇವಾಗ ಅಲಗು ನೆಟ್ಟಂತ ಆಯಿತು ಅಂತ ನಮಗೆ ಕನ್ನಡದಲ್ಲಿದೆ, ಅದು ಒಳ್ಳೆಯ ಒಂದು ಭಾಷಾಂತರನೇ. ಆದರೆ ನಮ್ಗೆ ಅರ್ಥ ಆಗಬೇಕು, ಅಷ್ಟೊಂದು ವೇದನೆ ಅವ್ರ ಹೃದಯದಲ್ಲಿ ಉಂಟಾಯಿತು, ಅಷ್ಟೊಂದು ವೇದನೆ. ಆಗ ಈ ಯಹೂದ್ಯರು ತುಂಬ ಭಕ್ತ ಜನರಾಗಿರಬೇಕು, ಅವರು ಮೆಸ್ಸಿಯನಿಗೋಸ್ಕರ ಎದುರು ನೋಡೋ ಜನರಾಗಿರಬೇಕು, ಅದಲ್ಲದೆ ದೇವರನ್ನು ಭಯಪಡೋ ಜನರಾಗಿರಬೇಕು. ಆದರೆ ಇವಾಗ ಅವ್ರಿಗೆ ಅರ್ಥ ಆಗ್ತಾ ಇದೆ, ನಾವು ಇಷ್ಟೆಲ್ಲ ಭಕ್ತಿ ತೋರಿಸ್ಕೊಂಡು, ಇಷ್ಟೆಲ್ಲ ನಾವು ದೇವರನ್ನು ಭಯಪಡ್ಕೊಂಡು ಮೆಸ್ಸಿಯನಿಗೋಸ್ಕರ, ಆ ರಕ್ಷಕನಿಗೋಸ್ಕರ ನಾವು ಎದುರು ನೋಡ್ತಾ ಇದ್ದೀವಿ. ಆದರೆ ನಾವು ಏನು ಮಾಡಿಬಿಟ್ವಿ, ಆ ಮೆಸ್ಸಿಯನನ್ನೇ ನಾವು ಸಾಯಿಸಿದ್ವಲ್ವಾ, ಆ ಪಾಪ ನಮ್ಮ ಒಳಗಡೆ ಇದೆ, ಆ ಒಂದು ದುಷ್ಕೃತ್ಯ ನಾವು ಮಾಡಿದ್ವಲ್ವಾ ಅಂತ ಅವ್ರ ಮನಸ್ಸಲ್ಲಿ ಚುಚ್ತಾ ಇದೆ. ಆ ಕಾರಣದಿಂದ ಅವರು ಪೇತ್ರನನ್ನು, ಅಂದರೆ ಸಾರಿದ ಆ ಪ್ರಸಂಗಿಯಾದ ಅಪೊಸ್ತಲನಾದ ಪೇತ್ರನನ್ನು ಉಳಿದ ಅಪೊಸ್ತಲರನ್ನು ಕೇಳ್ತಾ ಇದ್ದಾರೆ. ನೆನಪಿರಲಿ, ನಾವು ಓದಿದ ಪತ್ರಿಕೆ ಏನು, ಮೊದಲನೇ 1 ಪೇತ್ರನ ಪತ್ರಿಕೆ ನಾವು ಓದ್ತಾ ಇದ್ವಿ. ಅದೇ ಪೇತ್ರ ಇಲ್ಲಿ ಪ್ರಸಂಗನೂ ಮಾಡಿರೋದು. ಇವಾಗ ಪೇತ್ರನೇ ಪ್ರಸಂಗ ಮಾಡಿದರೆ ಮಾಡಬೇಕು ಅಂತ ನಿರ್ಬಂಧ ಇಲ್ಲ, ಆದರೆ ನಾವೊಂದು ಗಮನಿಸ್ತಾ ಇದ್ದೀವಿ, ಅಲ್ಲಿ ಹೊಸದಾಗಿ ಹುಟ್ಟೋದು ಸುವಾರ್ತೆ ಮೂಲಕ ಅಂತ ನಾವು ಗಮನಿಸಿದ್ವಿ. 1 ಪೇತ್ರ 1ನೇ ಅಧ್ಯಾಯ 23ರಿಂದ 25. ಆದರೆ ಇಲ್ಲಿ ಅಪೊಸ್ತಲರ ಕೃತ್ಯಗಳಲ್ಲಿ 2ನೇ ಅಧ್ಯಾಯ 36-37ರಲ್ಲಿ ಅದರ ಪ್ರಾಯೋಗಿಕ ಸೈಡ್ ನಾವು ಗಮನಿಸ್ತಾ ಇದ್ದೀವಿ. ಪ್ರಾಯೋಗಿಕವಾಗಿ ಅದು ಹೇಗೆ ನಡೀತು ಅಂದರೆ, ಸುವಾರ್ತೆ ಇವತ್ತು ನಾವು ಅಂದ್ಕೊಳ್ತೀವಿ, ನಾವು ಸುವಾರ್ತೆ ಕೇಳಿದ್ವಿ, ಏನೋ ಒಂದು ಫೀಲಿಂಗ್ ಬಂತು, ನಮ್ಮ ಜೀವನದಲ್ಲಿ ಏನೋ ಹೊಸತನ ಬಂತು. ಕೆಲವನ್ನ ಕೇಳಿದ್ರೆ ಮೊದಲೇನೋ ತುಂಬ ಸಾಲದ ಹೊರೆ ಇತ್ತು, ತುಂಬ ಗಲಾಟೆ ಇತ್ತು ಮನೆಯಲ್ಲಿ ತುಂಬ ಅಸಮಾಧಾನ ಇತ್ತು, ಇವಾಗ ತುಂಬ ನಾವು ಸಂತೋಷವಾಗಿದ್ದೀವಿ. ಅದೆಲ್ಲ ಒಳ್ಳೇದು, ದೇವ್ರಿಗೆ ಸ್ತೋತ್ರ. ನಿಮ್ಮ ಜೀವನದಲ್ಲಿ ದೇವರು ಒಳ್ಳೇದು ಮಾಡಿದ್ರು, ದೇವ್ರಿಗೆ ಸ್ತೋತ್ರ. ಆದರೆ ಈ ವಿಷಯಗಳಲ್ಲಿ ನಾವು ತೃಪ್ತಿ ಪಡಬಾರ್ದು ಅಂತ ಅಷ್ಟೇ ನಾನು ಹೇಳ್ತಾ ಇರೋದು. ಯಾಕಂದರೆ ಇದೆಲ್ಲ ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಕರ್ತನು ಈ ಲೋಕಕ್ಕೆ ಮನುಷ್ಯ ರೂಪವನ್ನು ಧರಿಸಿ ಯೇಸು ಎಂಬ ಹೆಸರನ್ನು ತಗೊಂಡು ಬಂದದ್ದು ನಮ್ಮನ್ನು ರಕ್ಷಿಸೋದಕ್ಕಾಗಿ. ಶಿಲುಬೆ ಮೇಲೆ ಮರಣ ಹೊಂದಿದ್ದು ನಮ್ಮನ್ನು ರಕ್ಷಣೆ ಮಾಡೋದಕ್ಕಾಗಿ. ರಕ್ಷಣೆ ಹೊಂದಿಲ್ಲ ಅಂದರೆ ಪ್ರಯೋಜನ ಏನು? ಆಗ ನಾವು ರಕ್ಷಣೆ ಹೊಂದಿದ್ವಾ ಅನ್ನೋ ಪ್ರಶ್ನೆ ಮುಂದೆ ಇದೇನು ಎಣಿಕೆಗೆ ಬರಲ್ಲ. ನಮ್ಮ ಜೀವನದಲ್ಲಿ ಒಂದು ದೊಡ್ಡ ಸೌಖ್ಯ ಉಂಟಾಯ್ತಾ, ಒಂದು ದೊಡ್ಡ ಉದ್ಯೋಗ ಸಿಗ್ತಾ, ಒಳ್ಳೆ ಮದುವೆ ಆಯಿತು, ಮಕ್ಕಳಿಗೆ ಒಳ್ಳೆ ಒಂದು ವಿದ್ಯಾಭ್ಯಾಸ ಉಂಟಾಯಿತು, ಇದೇನು ದೊಡ್ಡ ವಿಷಯ ಅಲ್ಲ. ನೀವು ರಕ್ಷಣೆ ಹೊಂದಿಲ್ಲ, ನೀವು ನರಕಕ್ಕೆ ಹೋಗ್ತೀರಾ ನಾಳೆ. ಏನು ಪ್ರಯೋಜನ? ನಾಳೆ ನೀವು ಯೇಸು ಕರ್ತನ ಮುಂದೆ ಬಂದುಬಿಟ್ಟು, ನಾನು ಇಷ್ಟು ಚರ್ಚ್ಗೆ ಹೋಗಿದ್ದೆ, ಅವ್ರು ಹೇಳಿದ್ರಲ್ವ ಮತ್ತಾಯ 7ನೇ ಅಧ್ಯಾಯ 21ನೇ ವಾಕ್ಯದ ಮುಂದೆ ಇರೋ ಜನರು ಏನು ಹೇಳಿದ್ರು, ನಾವು ಪ್ರವಾದನೆ ಮಾಡಿದ್ವಿ, ದೆವ್ವಗಳನ್ನ ಬಿಡಿಸಿದ್ವಿ, ನಿಮ್ಮ ಹೆಸರಲ್ಲಿ ಏನೇನೋ ಅದ್ಭುತಗಳು ಮಾಡಿದ್ವಿ. ಕರ್ತನ ಹೇಳಿ, ನೀನು ಯಾರು ಅಂತ ನನಗೆ ಗೊತ್ತಿಲ್ಲ, ಯಾವತ್ತೂ ಗೊತ್ತಿರಲಿಲ್ಲ, ಯಾವತ್ತೂ ಸಂಬಂಧ ಇರಲಿಲ್ಲ ನಿನ್ನ ಜೊತೆ. ಅದೇ ರೀತಿ ನಾವು ಬಂದು ಹೇಳ್ತೀವಿ, ನಾನು ಚರ್ಚ್ಗೆ ಹೋಗಿದ್ದೆ, ಎಷ್ಟು ವರ್ಷಗಳಿಂದ ನಾನು ಚರ್ಚ್ಗೆ ಹೋಗ್ತಾ ಇದ್ದೀನಿ, ಎಷ್ಟು ವಾಕ್ಯಗಳನ್ನ ಬೈಬಲಲ್ಲಿ ನಾನು ಬಾಯ್ಪಾಠ ಮಾಡಿದೆ, ನಾನು ಎಷ್ಟು ಹಾಡುಗಳು ಹಾಡ್ತೀನಿ, ಆರಾಧನೆ ನಡೆಸೋ ನಾನೊಬ್ಬ ಗಾಯಕನಾಗಿದ್ದೀನಿ, ಸಂಗೀತಗಾರರಾಗಿದ್ದೀನಿ, ಏನೆಲ್ಲ ಹೇಳ್ಬೋದು. ಆದರೆ ಆವತ್ತು ಕರ್ತನ ಈ ರೀತಿ ಹೇಳಿದ್ರೆ, ನನಗೂ ನಿನಗೆ ಯಾವ ಸಂಬಂಧನೂ ಇಲ್ಲ, ಯಾವತ್ತೂ ಇರಲಿಲ್ಲ ಅಂತ ಹೇಳಿದ್ರೆ ನಮ್ಮ ಹೃದಯ ಹೇಗಿರುತ್ತೆ? ಆ ದಿನ ಬರಬಾರ್ದು ಅಂತ ಇದ್ದರೆ ಇವತ್ತು ನಿಮ್ಮ ಜೀವನದಲ್ಲಿ ಈ ಆಳವಾದ ರೂಪಾಂತರ,
ಆಗಿದೆಯಾ ಇಲ್ವಾ ಅಂತ ಗಮನಿಸೋದು ತುಂಬ ಅವಶ್ಯವಾದದ್ದು, ತುಂಬ ಮುಖ್ಯವಾದದ್ದು, ಗಂಭೀರವಾದದ್ದು. ಇಲ್ಲದೇ ಇದ್ದರೆ ನಾಳೆ ನೀವು ಈ ನಷ್ಟ ನೀವು ಅನುಭವಿಸ್ತೀರ. ಆ ಕಾರಣದಿಂದ ನಿಮ್ಮ ಜೀವನದಲ್ಲಿ ಉಂಟಾಗಿರೋ ವಿಷಯಗಳಿಗೆ ದೇವ್ರಿಗೆ ಸ್ತೋತ್ರ. ನಿಮಗೆ ಸೌಖ್ಯ ಸಿಕ್ತು, ನಿಮಗೊಂದು ಒಳ್ಳೆಯ ಉದ್ಯೋಗ ಸಿಕ್ತು, ಮನೆ ಆಯಿತು, ಮದುವೆಗಳು ನಡೀತು, ಒಂದು ಒಳ್ಳೆಯ ವಿದ್ಯಾಭ್ಯಾಸ ಉಂಟಾಯಿತು, ನಿಮ್ಮ ಕುಟುಂಬ ಚೆನ್ನಾಗಿ ನಡೀತಾ ಇದೆ, ಸಮಾಧಾನವಾಗಿದೆ, ಇವಾಗ ಸಾಲದ ಹೊರೆನೂ ಹೋಯಿತು. ಇದೆಲ್ಲಕ್ಕೂ ದೇವ್ರಿಗೆ ಸ್ತೋತ್ರ. ಆದರೆ ಇದೆಲ್ಲ ಸಮಾಧಿವರೆಗೂ ಉಳಿಯುತ್ತಷ್ಟೇ, ಸಮಾಧಿಯನ್ನು ದಾಟಲ್ಲ. ಇದೆಲ್ಲ ಸಮಾಧಿವರೆಗೂ ಉಳಿಯುತ್ತೆ. ಇದೆಲ್ಲ ನಾವು ಬಿಟ್ಟು ಹೋಗ್ತೀವಿ ಒಂದಿನ. ಆದರೆ ನೀವು ಇವತ್ತು ಸತ್ತರೆ ಎಲ್ಲಿ ಹೋಗ್ತೀರಾ ಅನ್ನೋದು ಮುಖ್ಯವಾದ ವಿಷಯ. ಇವಾಗ ಅಮೇರಿಕದಲ್ಲಿ, ಇಂಗ್ಲೆಂಡ್ನಲ್ಲಿ ಸೇವೆ ನಡೆಯುವಾಗ, ಇವಾಗೆಲ್ಲ ಮುಂಚೆ ಸೇವೆ ನಡೆಯುವಾಗ D.L. ಮೂಡಿ ಅಂತ ಒಬ್ಬ ಸೇವಕರಿದ್ದರು. ಅವರು ಸಹಜವಾಗಿ ಜನರನ್ನ ಕೇಳೋ ಒಂದು ಪ್ರಶ್ನೆ ಏನಂದರೆ, ಆರ್ ಯು ಸೇವ್ಡ್, ಆರ್ ಯು ಸೇವ್ಡ್ ಆ ಥರ ಕೇಳ್ತಾಯಿದ್ರು. ಇವಾಗ ಕಾಫಿ ಆಯಿತಾ ಆ ಥರ ನಾವು ಕೇಳ್ತೀವಿ. ಇಂಗ್ಲೀಷಲ್ಲಿ ಹೌ ಆರ್ ಯು ಅಂತೀವಿ, ಹೇಗಿದ್ದೀರಾ, ಏನು ಸಮಾಚಾರ ಆ ಥರ ಕೇಳ್ತೀವಿ. ಅವರು ಸೇವೆ ನಡೆಸ್ತಾ ಇದ್ದಿದ್ದು ಹೇಗೆ ಅಂದರೆ, ಸುವಾರ್ತೀಕರಣ ನಡೆಸ್ತಾ ಇದ್ದಿದ್ದು ಏನಂದರೆ, ಪ್ರಾರಂಭದಲ್ಲಿ ಒಂದು ಪ್ರಶ್ನೆ, ಯಾರನ್ನಾದರೂ ಪರಿಚಯ ಪಡುವಾಗ ನೀವು ರಕ್ಷಣೆ ಹೊಂದಿದ್ದೀರಾ, ಆರ್ ಯು ಸೇವ್ಡ್ ಅಂದರೆ ಏನಂತ ಅರ್ಥ, ನೀವು ರಕ್ಷಣೆ ಹೊಂದಿದ್ದೀರಾ. ಆ ಒಂದು ಪ್ರಶ್ನೆಗಿಂತ ತುಂಬ ಗಂಭೀರವಾದ ಒಂದು ಪ್ರಶ್ನೆ ಇಲ್ಲ ಪ್ರಿಯರೇ. ಆ ಒಂದು ಪ್ರಶ್ನೆ ಅಷ್ಟು ಆಳವಾದ ಒಂದು ಪ್ರಶ್ನೆ, ಅಷ್ಟು ಗಂಭೀರವಾದ ಒಂದು ಪ್ರಶ್ನೆ. ಆ ಪ್ರಶ್ನೆಗೋಸ್ಕರವೇ ದೇವಾದಿ ದೇವರು, ಸೃಷ್ಟಿಕರ್ತನಾದ ಸರ್ವಶಕ್ತನಾದ ದೇವರು, ಅದೃಶ್ಯನಾದ ದೇವರು ಮನುಷ್ಯ ರೂಪವನ್ನು ಧರಿಸಿ ಈ ಲೋಕಕ್ಕೆ ಇಳಿದು ಬಂದು ನಮ್ಮ ಹಾಗೆ ಜೀವಿಸಿ, ನಾವು ಹಾದು ಹೋಗುವ ಮಾರ್ಗಗಳೆಲ್ಲ ಹಾದು ಹೋಗಿ ಎಲ್ಲ ಕಷ್ಟಗಳನ್ನ ಅನುಭವಿಸಿ ಕೊನೆಯದಾಗಿ ನಮಗೋಸ್ಕರ, ನಮ್ಮ ಬದಲಿಗೆ ನಮಗೋಸ್ಕರ ಬಲಿಯಾದ ಶಿಲುಬೆ ಮೇಲೆ ಹೂಣಲ್ಪಟ್ಟು 3ನೇ ದಿನ ಎದ್ದು ಬಂದ. ಇದೆಲ್ಲ ಮಾಡಿದ ಏನಕ್ಕೋಸ್ಕರ? ಈ ಪ್ರಶ್ನೆಗೆ ಉತ್ತರ ಆಗಬೇಕು, ನಿಮ್ಮ ರಕ್ಷಣೆಗಾಗಿ. ಆಗ ನಮ್ಮ ಮುಂದೆ ಇರೋ ಪ್ರಶ್ನೆ ಏನು? ಆರ್ ಯು ಸೇವ್ಡ್, ಆರ್ ಯು ಸೇವ್ಡ್, ನೀವು ರಕ್ಷಣೆ ಹೊಂದಿದ್ದೀರಾ? ಆಗ ರಕ್ಷಣೆ ಹೊಂದಬೇಕು ಪ್ರಿಯರೇ, ರಕ್ಷಣೆ ಹೊಂದಬೇಕು. ನಿಮ್ಮ ಜೀವನದಲ್ಲಿ ಬೇರೆ ಏನೆಲ್ಲ ನಡೆದಿದ್ರು ಅದರಲ್ಲಿ ತೃಪ್ತಿ ಹೊಂದಬೇಡಿ. ನೀವು ಇವತ್ತು ರಕ್ಷಣೆ ಹೊಂದಿದ್ದೀರಾ. ಅದಕ್ಕೆ ಬೇರೆ ಒಂದು ರೀತಿಯಲ್ಲಿ ಹೇಳೋದಾದರೆ, ನಾವು ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯದಲ್ಲಿ 3ನೇ ವಾಕ್ಯದಲ್ಲಿ ಗಮನಿಸಿದ್ವಿ, ನೀವು ಹೊಸದಾಗಿ ಹುಟ್ಟಿದ್ದೀರಾ. ಹೊಸದಾಗಿ ಹುಟ್ಟಿಲ್ಲ, ನೀವು ದೇವರ ರಾಜ್ಯವನ್ನು ನೋಡಲೂ ಇಲ್ಲ. ಇನ್ನು ದೇವರ ರಾಜ್ಯ ಏನು ಅಂತ ನಿಮ್ಗೆ ಇನ್ನೂ ಅರ್ಥ ಆಗಿಲ್ಲ. ದೇವರ ರಾಜ್ಯವನ್ನು ನೀವು ಪ್ರವೇಶಿಸೋದಕ್ಕೆ ಅಸಾಧ್ಯ. ಇವತ್ತು ನೀವು ದೇವರ ರಾಜ್ಯದಲ್ಲಿ ಇಲ್ಲದೆ ಇದ್ದರೆ ನೀವು ನಾಳೆ ಪರಲೋಕಕ್ಕೆ ಹೋಗೋಕ್ಕಾಗಲ್ಲ. ದೇವರ ರಾಜ್ಯ ಪರಲೋಕಕ್ಕೆ ಹೋಗೋದು ಅಂತ ಅಲ್ಲ ಅರ್ಥ. ಕೆಲವರು ಈ ರೀತಿ ಹೇಳೋದುಂಟು, ನೀವು ದೇವರ ರಾಜ್ಯಕ್ಕೆ ಹೋಗ್ತೀರಾ, ಪರಲೋಕದ ರಾಜ್ಯಕ್ಕೆ ಹೋಗ್ತೀರಾ ಅಂತ. ಆ ಒಂದು ಪದಚಾಲ ಒಂದು ಸರಿಯಾದ ಪದಚಾಲ ಯಾಕಲ್ಲ ಅಂದರೆ, ದೇವರ ರಾಜ್ಯ ಅಥವಾ ಪರಲೋಕದ ರಾಜ್ಯ ಅಂತ ಹೇಳುವಾಗ ಅದು ನಾವು ಸತ್ತ ನಂತರ ನಾವು ಪರಲೋಕಕ್ಕೆ ಹೋಗ್ತೀವಲ್ವ, ಅದ್ರ ಬಗ್ಗೆ ಅಲ್ಲ. ಇವತ್ತು ನಾವು ಈ ಲೋಕದಲ್ಲೇ ಜೀವಿಸುವಾಗ ನಾವು ದೇವರ ಆಳ್ವಿಕೆಯ ವಲಯದಲ್ಲಿ ನಾವು ಇರ್ತೀವಿ. ನಾವು ನಮ್ಮ ಸ್ವಂತ ಇಷ್ಟಗಳ ಮೇರೆಗೆ ನಾವು ಜೀವಿಸ್ತಾ ಇದ್ವಿ. ಇವಾಗ ನಾವು ಯೇಸು ಕ್ರಿಸ್ತನನ್ನು ಒಡೆಯ, ಕರ್ತನು, ಯಜಮಾನ ಅಂತ ಕರೆದುಕೊಂಡು, ದೇವರೇ ನನ್ನ ಇಷ್ಟ ಅಲ್ಲ, ನನಗೋಸ್ಕರ ನಾನು ಜೀವಿಸಲ್ಲ, ನನ್ನ ಜೀವನ ನಿನ್ನ ಪಾದದ ಮುಂದೆ ನಾನು ಅರ್ಪಣೆ ಮಾಡ್ತಾ ಇದ್ದೀನಿ, ನಿನಗೋಸ್ಕರ ಜೀವಿಸ್ತಾ ಇದ್ದೀನಿ, ನಿನಗೋಸ್ಕರ ನಾನು ಬಾಳ್ತೀನಿ. ಆ ಒಂದು ಆಳ್ವಿಕೆಯ ಅಡಿಯಲ್ಲಿ ನಾವು ಬರ್ತಾ ಇದ್ದೀವಿ, ದೇವರ ಆಳ್ವಿಕೆಯಲ್ಲಿ ನಾವು ಬರ್ತಾ ಇದ್ದೀವಿ. ಅದಕ್ಕೆ ದೇವರ ರಾಜ್ಯದಲ್ಲಿ ನಾವು ಪ್ರವೇಶಿಸ್ತಾ ಇದ್ದೀವಿ. ಅದು ನಡೆಯೋದು ರಕ್ಷಣೆಯ ಮೂಲಕ. ಸುವಾರ್ತೆ ಕೇಳಿ ನಾವು ಹೊಸದಾಗಿ ಹುಟ್ಟುವಾಗ ನಾವು ದೇವರ ಮಕ್ಕಳಾಗಿ ನಾವು ದೇವರ ರಾಜ್ಯದಲ್ಲಿ ಪ್ರವೇಶ ಆಗ್ತೀವಿ. ಆದರೆ ಅದು ನಡೆಯೋವರೆಗೂ ನಾವು ದೇವರ ರಾಜ್ಯದ ಆಚೆ ಆಗಿದ್ದೀವಿ ಪ್ರಿಯರೇ. ಆಗ ನೀವು ಇವತ್ತು ದೇವರ ರಾಜ್ಯದಲ್ಲಿದ್ದೀರಾ. ದೇವರ ರಾಜ್ಯದಲ್ಲಿ ಇವತ್ತಿಲ್ಲ ಅಂದರೆ ನೀವು ಪರಲೋಕಕ್ಕೆ ಹೋಗಲ್ಲ. ಯಾರು ದೇವರ ರಾಜ್ಯದಲ್ಲಿ ಇರ್ತಾರೋ ಅವರು ಭವಿಷ್ಯದಲ್ಲೂ ಎಲ್ಲಿಗೆ ಅವರು ಸೇರಿದವರಾಗಿದ್ದಾರೋ ಅಲ್ಲಿ ಹೋಗ್ತಾರೆ. ಸೈತಾನನ ಕ್ಷೇತ್ರ ಏನು? ನರಕ, ಬೆಂಕಿಯ ಕೆರೆ, ಶಿಕ್ಷೆಯ ಸ್ಥಳ, ದಂಡನೆಯ ಸ್ಥಳ, ಯಾತನೆಯ ಸ್ಥಳ. ಅದು ಸೈತಾನನ ಕ್ಷೇತ್ರ, ಸೈತಾನನಿಗೆ ಸೇರಿದ್ದದ್ದು.
ಸೈತಾನನಿಗೆ ಇರೋ ಸ್ಥಳ. ಆ ಕಾರಣದಿಂದ ಇವತ್ತು ಯಾರು ಸೈತಾನನ ರಾಜ್ಯದ ಪ್ರಜೆಗಳಾಗಿದ್ದಾರೋ ಅವರು ಸೈತಾನನ ಸ್ಥಳಕ್ಕೆ ಹೋಗ್ತಾರೆ, ನರಕಕ್ಕೆ ಹೋಗ್ತಾರೆ. ಆದರೆ ದೇವರ ರಾಜ್ಯದಲ್ಲಿ ಯಾರು ಇವತ್ತಿದ್ದಾರೋ ಅವರು ಭವಿಷ್ಯದಲ್ಲಿ ಸತ್ತ ಮೇಲೆ ಇದ್ರೂ ಸತ್ತ ನಂತರ ಇಲ್ಲದ್ರೆ ಸಾಯೋಕ್ಕಿಂತ ಮುಂಚೆ ಕರ್ತನು ಮರಳಿ ಬಂದರೆ ಅವರು ಮೇಲೆತ್ತಲ್ಪಡ್ತಾರೆ. ಕರ್ತನ ಎಲ್ಲಿರ್ತಾರೋ ಅಲ್ಲಿರ್ತಾರೆ. ಯಾಕಂದರೆ ಕರ್ತನ ಜೊತೆ ಒಂದು ಸಂಬಂಧ ಇದೆ. ಆ ಸಂಬಂಧ ಉಂಟಾಗೋದು ಸುವಾರ್ತೆ ಮೂಲಕ, ರಕ್ಷಣೆ ಮೂಲಕ, ಹೊಸದಾಗಿ ಹುಟ್ಟೋದ್ರ ಮೂಲಕ. ಆದರೆ ಆ ಸಂಬಂಧ ಇಲ್ಲ. ಸಂಬಂಧ ಇಲ್ಲದೇ ಇದ್ದರೆ ನೀವು ದೇವರಿಂದ ದೂರ ಇರ್ತೀರ. ದೂರ ಇರೋವಾಗ ಬರೀ ದೂರ ಅಲ್ಲ, ನೀವು ಅದಕ್ಕೋಸ್ಕರ ಸಿಗಬೇಕಾಗಿರೋ ಶಿಕ್ಷೆನು, ನಿಮ್ಮ ಪಾಪಕ್ಕೆ ಸಿಗಬೇಕಾಗಿರೋ ಶಿಕ್ಷೆ ನೀವು ಬೆಂಕಿಯ ಕೆರೆಯಲ್ಲಿ ನೀವು ಅನುಭವಿಸ್ತೀರ. ದೇವ್ರ ವಾಕ್ಯ ಇದು ಹೇಳೋದು. ಆಗ ಪ್ರಿಯರೇ, ನಾವು ಗಮನಿಸ್ತಾ ಇರೋದೇನೆಂದರೆ, ಸುವಾರ್ತೀಕರಣ ಅಥವಾ ಸುವಾರ್ತೆ ಸಾರೋದು ಹೇಗೆ, ಸುವಾರ್ತೆ ಸಾರೋವಾಗ ಜನರ ಹೃದಯಗಳಲ್ಲಿ ಏನು ನಡೆಯುತ್ತೆ, ಸುವಾರ್ತೆ ಹೇಗೆ ಸಾರಬೇಕು, ಹೇಗೆ ಜನರು ರಕ್ಷಣೆ ಹೊಂದ್ತಾರೆ, ಈ ವಿಷಯಗಳು, ಈ ಗಂಭೀರವಾದ ವಿಷಯಗಳನ್ನು ನಾವು ಪುನಾದಿಯಾಗಿ ನಾವು ಇಲ್ಲಿ ಗಮನಿಸ್ತಾ ಇದ್ದೀವಿ. ಅದಕ್ಕೆ ಈ ವಾಕ್ಯವನ್ನು ನಾವು ಆಳವಾಗಿ ಗಮನಿಸ್ತಾ ಇರೋದು. ಈಗ 36ನೇ ವಾಕ್ಯದಲ್ಲಿ ನಾವು ಗಮನಿಸಿದ್ದೇನೆಂದರೆ, ಆದದರಿಂದ ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 36ನೇ ವಾಕ್ಯ, ಆದದರಿಂದ ನೀವು ಶಿಲುಬೆಗೆ ಹಾಕಿಸಿದ ಈ ಯೇಸುವನ್ನೇ ದೇವರು ಒಡೆಯನನ್ನಾಗಿಯೂ ಕ್ರಿಸ್ತನನ್ನಾಗಿಯೂ ಮಾಡಿದ್ದಾನೆಂಬುದು ಇಸ್ರಾಯೇಲ್ ಕುಲದವರಿಗೆಲ್ಲ ನಿಸ್ಸಂದೇಹವಾಗಿ ತಿಳಿದಿರಲಿ ಎಂದು ಹೇಳಿದನು. ಇಲ್ಲಿ ಇದು ಸುವಾರ್ತೆ ಅಲ್ಲ. ನೀವು ಚೆನ್ನಾಗಿ ಆಳವಾಗಿ ಗಮನಿಸಿ ಯೋಚಿಸಿದ್ರೆ ಇದು ಸುವಾರ್ತೆ ಅಲ್ಲ, ಇದು ಒಂದು ದುರ್ವಾರ್ತೆ. ಇದು ಸುವಾರ್ತೆದು ಆಪೋಸಿಟ್, ತದ್ವಿರುದ್ಧವಾಗಿರೋ ಒಂದು ವಾರ್ತೆ. ಇದೊಂದು ಸಂತೋಷವಾದ ಒಂದು ವಾರ್ತೆ ಅಲ್ಲ, ಇದು ಒಂದು ದುಃಖಕರವಾದ ಒಂದು ವಾರ್ತೆಯಾಗಿದೆ, ವೇದನೆ ಉಂಟು ಮಾಡೋ ವಾರ್ತೆಯಾಗಿದೆ. ಅದಕ್ಕಲ್ವ ನಾವು 37ನೇ ವಾಕ್ಯದಲ್ಲಿ ಅವರಿಗೆ ಉಂಟಾದ ಆ ವೇದನೆಯನ್ನು ನಾವು ಗಮನಿಸಿದ್ವಿ. ಅವರ ಹೃದಯದಲ್ಲಿ ಅಲುಗುನೆಟ್ಟಂತಾಯಿತು. ಯಾಕಂದರೆ ಅವರು ಕೇಳಿದ ಸಂದೇಶ ಒಂದು ಸುವಾರ್ತೆ ಅಲ್ಲ, ಆದರೆ ದೇವರ ಸುವಾರ್ತೆ, ಕರ್ತನಾದ ಯೇಸು ಕ್ರಿಸ್ತನ ಸತ್ಯ ಸುವಾರ್ತೆ ಕೇಳೋಕ್ಕಿಂತ ಮುಂಚೆ ಈ ಸಂದೇಶ, ಈ ಹೃದಯದಲ್ಲಿ ವೇದನೆ ಉಂಟು ಮಾಡೋ ಈ ಸಂದೇಶ ಕೇಳೋದು ಅವಶ್ಯವಾದದ್ದು. ಇದು ಹೇಗೆ ಅಂದರೆ, ನಾವು ಹೊಲದಲ್ಲಿ ನಾವು ಬೀಜ ಬಿತ್ತೋವಾಗ ಬೀಜ ಬಿತ್ತೋಕ್ಕಿಂತ ಮುಂಚೆ ನಾವು ನೆಲವನ್ನು ಉಳ್ತೀವಿ. ಬೇಡದೇ ಇರೋ ಗಿಡಗಳನ್ನೆಲ್ಲ ಕಿತ್ತು ಬಿಸಾಕಿದ ನಂತರ ನಾವು ಆ ನೆಲವನ್ನು ಸಿದ್ಧಪಡಿಸೋದು ಹೇಗೆ, ಆ ನೆಲದ ಆ ಮಣ್ಣನ್ನು ನಾವು ಲೂಸ್ ಮಾಡ್ತೀವಿ. ಅದು ಗಟ್ಟಿಯಾಗಿರೋದು ಅದು ಲೂಸ್ ಆಗಬೇಕು. ಆವಾಗಲೇ ಬೀಜ ಅದರಲ್ಲಿ ಹೋಗಿ ನೀರು ಕುಡಿದು ಬಿಸಿಲಿಂದನೂ ನೀರಿಂದನೂ ಅದು ಗಿಡವಾಗಿ ಹುಟ್ಟೋದಕ್ಕೂ ಬೆಳೆಯೋದಕ್ಕೂ ಸಾಧ್ಯ. ಆ ಬೀಜದಿಂದ ಒಂದು ಗಿಡ ಬೆಳೆಯೋದಕ್ಕೆ ಸಾಧ್ಯ. ನೆಲವನ್ನು ನಾವು ಉಳ್ತೀವಿ. ಉಳುವಾಗ ಆ ನೆಲಕ್ಕೆ ಏನಾಗುತ್ತೆ, ವೇದನೆ ಆಗುತ್ತೆ. ಈ ನೆಲ ಜೀವಂತವಾಗಿರೋ ನೆಲ ಅಲ್ಲ. ಆದರೆ ನೀವು ಊಹಿಸಿ, ಅದಕ್ಕೆ ಜೀವ ಇದ್ದರೆ ಏನಾಗುತ್ತೆ, ಅದಕ್ಕೆ ನಿಮ್ಮನ್ನು ಯಾರಾದರೂ ಆ ಥರ ನೇಗಿಲಾಕಿ ಉಳಿದ್ರೆ ಹೇಗಿರುತ್ತೆ, ವೇದನೆ ಆಗುತ್ತೆ. ಅದೇ ರೀತಿ ಸುವಾರ್ತೆ ಅನ್ನೋದೇನು, ನಾವು 1 ಪೇತ್ರ 1ನೇ ಅಧ್ಯಾಯ 23 ವಾಕ್ಯದಿಂದ 25ನೇ ವಾಕ್ಯದಲ್ಲಿ ಅಲ್ಲಿ ಗಮನಿಸಿದ್ವಿ. ಸುವಾರ್ತೆ ಅನ್ನೋದೊಂದು ಬೀಜದ ರೂಪದಲ್ಲಿ, ಆ ಬೀಜದ ಮೂಲಕ ನಾವು ಹೊಸದಾಗಿ ಹುಟ್ಟುತ್ತೀವಿ ಅಂತ. ಆಗ ಈ ಬೀಜ ಬಿತ್ತೋಕ್ಕಿಂತ ಮುಂಚೆ ಪೇತ್ರನಿಲ್ಲಿ ಏನು ಮಾಡ್ತಾ ಇದ್ದಾನೆ, ಅವರ ನೆಲವನ್ನು ಉಳ್ತಾ ಇದ್ದಾನೆ, ಹೃದಯವನ್ನು ಉಳ್ತಾ ಇದ್ದಾನೆ. ಆದರೆ ಇವತ್ತು ನಡೆಯೋದೇನು, ಇದರ ತದ್ವಿರುದ್ಧವಾದ ಒಂದು ಸೇವೆ ನಡೀತಾ ಇದೆ. ಜನರ ಹೃದಯಗಳಲ್ಲಿ ಅವರ ಪಾಪಗಳ ಬಗ್ಗೆ ಕೇಳಿ ವೇದನೆ ಉಂಟಾಗೋತಕ್ಕ ಸಂದೇಶ ಅಲ್ಲ ಸಾರ್ತಾ ಇರೋದು. ಅದಕ್ಕೆ ಬದಲಿಗೆ ಜನರಿಗೆ ಕೇಳಿದ್ರೆ ಸಾಕು, ಸಿಹಿಯಾಗಿ ಸಂತೋಷವಾಗುತ್ತೆ. ದೇವರು ನಮ್ಮನ್ನು ಪ್ರೀತಿಸ್ತಾನೆ, ದೇವರು ನಮ್ಮನ್ನು ಕರುಣೆ ಮಾಡ್ತಾನೆ, ದೇವರು ನಮಗೆ ಬಿಡುಗಡೆ ಕೊಡ್ತಾನೆ, ದೇವ್ರಿಗೆ ನಮ್ಮ ಮೇಲೆ ತುಂಬ ಕಾಳಜಿ ಇದೆ, ಯಾರು ನಮ್ಮನ್ನು ಪ್ರೀತಿಸದೇ ಇದ್ರು ದೇವರು ನಮ್ಮನ್ನು ಪ್ರೀತಿಸ್ತಾನೆ. ಇದೆಲ್ಲ ನಿಜ ಇರ್ಬೋದು ಪ್ರಿಯರೇ, ಆದರೆ ಈ ವಿಷಯಗಳಿಂದ ನಮ್ಮ ಹೃದಯ ಉಳಲ್ಪಡಲ್ಲ, ನಮ್ಮ ಹೃದಯ ಸಿದ್ಧ ಆಗಲ್ಲ. ಅದರ ನಂತರ ಅವ್ರು ಬೋಧನೆ ಮಾಡೋ ಸುವಾರ್ತೆನೂ ಬೇರೊಂದು ಸುವಾರ್ತೆ, ಅದು ಬೇರೆ ಒಂದು ವಿಷಯ. ಆದರೆ ಜನರ ಹೃದಯಗಳಲ್ಲಿ ವೇದನೆ ಉಂಟಾಗೋ ಒಂದು ಸಂದೇಶ ಅಲ್ಲ ಇವತ್ತು ಸಾರ್ತಾ ಇರೋದು.
ಅದು ಏನೋ ಒಂದು ವೇದನೆ ಅಲ್ಲ, ಅವರ ಪಾಪಗಳ ಬಗ್ಗೆ. ನಾನೊಬ್ಬ ಪಾಪಿ, ನನ್ನಲ್ಲಿ ಪಾಪ ಇದೆ, ಆ ಕಾರಣದಿಂದ ದೇವರ ಕೋಪ ನನ್ನ ಮೇಲಿದೆ, ನನ್ನ ಮುಂದೆ ನಿತ್ಯ ಶಿಕ್ಷೆ ಕಾಯ್ತಾ ಇದೆ, ಈ ಕಾರಣದಿಂದ ನಾನು ಒಂದು ದೊಡ್ಡ ಅಪಾಯದಲ್ಲಿದ್ದೀನಿ. ಅದಲ್ಲದೆ ನನಗೆ ನಾಚಿಕೆ ಬರ್ತಾ ಇದೆ, ನನ್ನ ಬಗ್ಗೆ ನನಗೆ ಒಂದು ನಾಚಿಕೆ ಇದೆ, ದೇವರ ಮುಂದೆ ನಾನು ಎಷ್ಟು ನೀಚನಾಗಿದ್ದೀನಿ, ಎಷ್ಟು ಅಯೋಗ್ಯನಾಗಿದ್ದೀನಿ, ಎಷ್ಟು ಕಲಂಕಿತವಾಗಿದ್ದೀನಿ. ಈ ಒಂದು ಪ್ರಜ್ಞೆ ನಮ್ಮಲ್ಲಿ ಮೂಡುವಾಗ, ಈ ಒಂದು ಪ್ರಜ್ಞೆ ನಮ್ಮಲ್ಲಿ ಉಂಟಾಗುವಾಗ ನಮ್ಮ ಹೃದಯದಲ್ಲಿ ಒಂದು ವೇದನೆ ಬರುತ್ತೆ. ಒಬ್ಬ ತಂದೆಯನ್ನು ಒಬ್ಬ ಮಗ ನೋವಿಸಿದ್ರೆ ಹೇಗಿರುತ್ತೆ, ಆ ಮಗ ಆ ತಂದೆಯನ್ನು ನೋವಿಸಿರೋ ಆ ವಿಷಯವನ್ನು ತಿಳ್ಕೊಂಡು ಅದರ ಗಾಂಭೀರ್ಯತೆ ಅರ್ಥ ಮಾಡ್ಕೊಳ್ಳುವಾಗ ಆ ಮಗನಲ್ಲಿ ಹೇಗೆ ಪಶ್ಚಾತ್ತಾಪ ಬರುತ್ತೆ, ಹೇಗೆ ಒಂದು ವೇದನೆ ಬರುತ್ತೆ. ನನ್ನ ಪ್ರೀತಿಸೋ ತಂದೆ, ಎಷ್ಟು ಪ್ರಿಯವಾದ ನನ್ನ ತಂದೆಯನ್ನು ನಾನು ವೇದನೆ ಪಡಿಸಿದೆ ಅಲ್ವಾ, ನನ್ನ ತಂದೆ ಮುಂದೆ ನಾನು ಎಷ್ಟು ಅವಮಾನಕರವಾದ ಒಂದು ಅವಸ್ಥೆಯಲ್ಲಿ ಆಗಿಬಿಟ್ಟೆ, ನಾನೆಷ್ಟು ನನ್ನ ತಂದೆ ಮುಂದೆ ಅಯೋಗ್ಯವಾದ ಒಂದು ಅವಸ್ಥೆಯಲ್ಲಿ ಇವತ್ತಿದ್ದೀನಿ, ನಾನು ಎಂಥ ಒಂದು ಅವಸ್ಥೆ, ಎಷ್ಟು ದುಸ್ಥಿತಿಯಲ್ಲಿದ್ದೀನಿ ಅಂತ ಅನಿಸುತ್ತಲ್ವ. ಆ ಒಂದು ಹೃದಯದ ಅನುಭವ ನಮ್ಮಲ್ಲಿ ಉಂಟಾಗಬೇಕು. ಆ ರೀತಿಯಾದ ಒಂದು ಸಂದರ್ಭದಲ್ಲಿ, ಆ ರೀತಿಯಾದ ಒಂದು ಹೃದಯದಲ್ಲಿ ಸುವಾರ್ತೆ ಬಿತ್ತಲ್ಪಡುವಾಗ ಆ ವ್ಯಕ್ತಿ ಹೊಸದಾಗಿ ಹುಟ್ಟುತ್ತಾನೆ, ಆ ವ್ಯಕ್ತಿ ಯಥಾರ್ಥವಾಗಿ ರಕ್ಷಣೆ ಹೊಂದ್ತಾನೆ, ಆ ವ್ಯಕ್ತಿ ಯಥಾರ್ಥವಾಗಿ ಸ್ವರ್ಗ ರಾಜ್ಯವನ್ನು, ಪರಲೋಕ ರಾಜ್ಯವನ್ನು, ದೇವರ ರಾಜ್ಯವನ್ನು ಪ್ರವೇಶಿಸ್ತಾನೆ, ದೇವರ ರಾಜ್ಯವನ್ನು ನೋಡ್ತಾನೆ, ಅದನ್ನು ಪ್ರವೇಶಿಸ್ತಾನೆ. ಆದರೆ ಪ್ರೇರೆ, ಈ ವೇದನೆ ಇಲ್ಲದೆ ಯಾರೂ ಹೊಸದಾಗಿ ಹುಟ್ಟೋಕ್ಕಾಗಲ್ಲ. ಆಗ ಇಲ್ಲಿ ಗಮನಿಸಬೇಕಾಗಿರೋದು, ಆ ರೀತಿಯಾದ ವೇದನೆ ಉಂಟಾಗೋದು ಅವಶ್ಯ. ಆ ರೀತಿಯಾದ ವೇದನೆ ಇಲ್ಲದೆ ಪುನರ್ಜನ್ಮ ಅಥವಾ ಹೊಸದಾಗಿ ಹುಟ್ಟೋದು ಅಸಾಧ್ಯ. ಆ ಕಾರಣದಿಂದ ಆ ವೇದನೆ ಉಂಟಾಗಬೇಕು. ಆ ವೇದನೆ ಉಂಟಾಗಬೇಕು ಅಂದರೆ ನಾವೇನು ಮಾಡಬೇಕು, ನೀವೇ ಹೇಳಿ. ಈ ಮಾದರಿಯಿಂದ ನಾವು ಕಲಿಯೋ ಪಾಠ ಏನು? ಪೇತ್ರನು ಮಾಡಿದ ಅದೇ ಮಾದರಿಯನ್ನು ನಾವು ಹಿಂಬಾಲಿಸಿ ನಾವೆಲ್ಲೆಲ್ಲಿ ಸುವಾರ್ತೆ ಸಾರ್ತೀವೋ, ಅಥವಾ ಬೇರೆ ಒಂದು ರೀತಿಯಲ್ಲಿ ಹೇಳಿದ್ರೆ ಎಲ್ಲೆಲ್ಲಿ ನಾವು ರಕ್ಷಣೆ ಹೊಂದಬೇಕು, ನೀವಿವತ್ತು ರಕ್ಷಣೆ ಹೊಂದಬೇಕು ಅಂದರೆ ನೀವು ಪಾಪಿ, ನಿಮ್ಮಲ್ಲಿ ಪಾಪ ಇದೆ ಅನ್ನೋ ಆ ಒಂದು ಅರಿವು ಹುಟ್ಟಿಸೋ ಒಂದು ಸಂದೇಶ ನೀವು ಕೇಳಬೇಕು. ಇವತ್ತು ಪಾಪದ ಬಗ್ಗೆ ಪ್ರಸಂಗ ಮಾಡೋದಕ್ಕೆ ಎಷ್ಟೋ ಜನ ಹಿಂಜಾರ್ತಾರೆ, ಜನರಿಗೂ ಕೇಳೋದಕ್ಕೆ ಇಷ್ಟ ಇಲ್ಲ, ಜನರಿಗೆ ಸಿಹಿಯಾದ ಸಂದೇಶಗಳು ಕೇಳೋದಕ್ಕಿಷ್ಟ. ಆ ಕಾರಣದಿಂದ ಪ್ರಸಂಗಿಯರು ಅಷ್ಟೊಂದು ಪಾಪದ ವಿರುದ್ಧವಾಗಿ ಕಠೋರವಾಗಿ ಪ್ರಸಂಗ ಮಾಡಲ್ಲ. ಈ ರೀತಿಯಾದ ಪ್ರಸಂಗ ಎಲ್ಲಿದೆ? ಅಪೊಸ್ತಲರ ಕೃತ್ಯ 2:36 ಇವತ್ತು ಎಲ್ಲಿದೆ? ಕರ್ನಾಟಕದ ಸಭೆಗಳಲ್ಲಿ ಎಲ್ಲಿದೆ? ನಿಮ್ಮಲ್ಲಿ ಪಾಪ ಇದೆ. ನಾತಾನ್ ಪ್ರವಾದಿಯಾದ ನಾತಾನ್ ದಾವೀದನಿಗೆ ಹೇಳ್ದಲ್ವಾ, ಆ ವ್ಯಕ್ತಿ ನೀನೇ ಆ ಪಾಪಿ, ನೀನೇ ಆ ನೀಚನಾದ ವ್ಯಕ್ತಿ. ಆ ರೀತಿ ಹೇಳೋ ಪ್ರವಾದಿಗಳಲ್ಲಿ, ಪ್ರಸಂಗಿಯರಲ್ಲಿ ಅದಕ್ಕೆ ಆ ರೀತಿಯಾದ ವೇದನೆ ಇಲ್ಲ, ಜನರ ಹೃದಯಗಳು ಉಳಲ್ಪಡ್ತಾ ಇಲ್ಲ. ಅದಕ್ಕೆ ಸುವಾರ್ತೆಯ ಮೂಲಕ ಜನರು ಹೊಸದಾಗಿ ಹುಟ್ಟತಾನೂ ಇಲ್ಲ. ಈಗ ಉಳಿದ ನಂತರ ಸುವಾರ್ತೆಯ ಬೀಜ ಏನು, ಆ ಸಂದೇಶ ಏನು ಅನ್ನೋದು ನಾವು ನಂತರ ಗಮನಿಸೋಣ. ಅದರಲ್ಲೂ ಎಷ್ಟೋ ವ್ಯತ್ಯಾಸ ಇವತ್ತು ಬಂದಿದೆ. ಯೇಸು ಕರ್ತನ ಬಗ್ಗೆ ಏನೋ ಸ್ವಲ್ಪ ಸಾರ್ತಾರೆ, ಅದೆಲ್ಲ ಸುವಾರ್ತೆ ಅಂತ ಅಂದ್ಕೊಂಡಿದ್ದಾರೆ ಜನ. ಅದೆಲ್ಲ ಪ್ರಿಯರೇ, ಯೇಸು ಕರ್ತನ ಬಗ್ಗೆ ಏನೋ ಸ್ವಲ್ಪ ಒಂದು ಸಾಮ್ಯ, ಒಂದು ಅದ್ಭುತ ಕಾರ್ಯ, ಯಾವುದೋ ಒಂದು ವಾಕ್ಯ ಭಾಗ ತಗೊಂಡು ಜನರಿಗೆ ಆದರಣೆ, ಒಂದು ಸಮಾಧಾನ ಉಂಟಾಗುವ ರೀತಿಯಲ್ಲಿ ಒಂದು ಬೋಧನೆ ಮಾಡಿಬಿಟ್ರೆ ಅದು ಸುವಾರ್ತೀಕರಣ ಅಲ್ಲ. ಯಾಕೆ ನಾನು ಹೇಳ್ತಾ ಇದ್ದೀನಿ? ನನ್ನ ಅನಿಸಿಕೆ, ನನ್ನ ಅಭಿಪ್ರಾಯ ಅಲ್ಲ ಪ್ರಿಯರೇ. ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯದಲ್ಲಿ ಸುವಾರ್ತೀಕರಣ ಅಥವಾ ಸುವಾರ್ತೆ ಸಾರುವ ಆ ಸೇವೆಯ ಪುನಾದಿ ನಾವು ಇಲ್ಲಿ ಗಮನಿಸ್ತಾ ಇದ್ದೀವಿ. ಅದಕ್ಕೋಸ್ಕರ ದೇವರಿಟ್ಟಿರುವ ಮಾದರಿಯನ್ನು ನಾವು ಗಮನಿಸ್ತಾ ಇದ್ದೀವಿ. ಈ ಮಾದರಿಯನ್ನು ಬಿಟ್ಟು ನಾವು ಬೇರೆ ಏನೋ ಮಾಡೋದಕ್ಕೆ ನಮ್ಗೆ ಅಧಿಕಾರ ಇಲ್ಲ. ಆ ರೀತಿ ಮಾಡಿದ್ರೆ ದೇವರ ಸೇವೆ ಅಲ್ಲ, ನಾವು ನಮ್ಮ ಸ್ವಂತ ಕಾರ್ಯ ಮಾಡ್ತಾ ಇದ್ದೀವಿ. ಅದ್ರ ಮೂಲಕ ಜನರು ರಕ್ಷಣೆ ಹೊಂದಲ್ಲ. ಜನರು ಅದಕ್ಕೆ ಬದಲಿಗೆ ವಂಚನೆಗೆ ಒಳಪಡ್ತಾರೆ. ಅವ್ರು ಅಂದ್ಕೊಳ್ತಾರೆ ನಾವು ರಕ್ಷಣೆ ಹೊಂದಿದ್ದೀವಿ, ಚರ್ಚ್ಗೆ ಹೋಗ್ತಾ ಇದ್ದೀವಿ, ದಶಮ ಭಾಗ ಕೊಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ, ಹಾಡುಗಳು ಹಾಡ್ತೀವಿ, ಇದೆಲ್ಲ ಮಾಡ್ತಾ ಇದ್ದೀವಿ, ನಾವು ಪರಲೋಕಕ್ಕೆ ಹೋಗ್ತೀವಿ ಅಂತ ಅಂದ್ಕೊಳ್ತಾರೆ. ಆದರೆ ಒಂದಾದರೂ ಒಂದಿನ ಅವ್ರಿಗೆ ಕಣ್ಣು ತೆಳೆಯುತ್ತೆ, ನಾವು ಮೋಸಗೊಂಡ್ವಿ, ನಾವು ಮೋಸದಲ್ಲಿ ಮುಳುಗಿದ್ವಿ, ನಮಗೆ ಮೋಸ ಆಗೋಯ್ತು.
ಆದರೆ ಮೋಸ ಮಾಡಿರೋ ಜನರಿಗೂ ಶಿಕ್ಷೆ ತಪ್ಪಲ್ಲ. ಇವರೇನೋ ವಂಚನೆಗೊಳಗಾಗಿ ಅವ್ರು ನರಕಕ್ಕೆ ಹೋಗ್ತಾರೆ, ಆದರೆ ಅವರನ್ನು ನಡೆಸಿದ ಜನ, ಅವರನ್ನು ನಡೆಸಿದ ಸೇವಕರು, ನಾಯಕರು, ಅವ್ರಿಗೆ ಯಾರು ಸುಳ್ಳು ಸುವಾರ್ತೆ ಸಾರಿದ್ರು, ಸರಿಯಾದ ಸುವಾರ್ತೆ ಸೇವೆ ಮಾಡದೆ ಅವರನ್ನು ಈ ವಂಚನೆಗೆ, ಮೋಸಕ್ಕೆ ಒಳಪಡಿಸಿದ್ರು, ಅವ್ರಿಗೆ ತಪ್ಪದೆ ಶಿಕ್ಷೆ ಇವ್ರಿಗಿಂತ ಎಷ್ಟೋ ಪಟ್ಟು ಹೆಚ್ಚಾಗಿರುತ್ತೆ. ಅವ್ರ ಬಗ್ಗೆ ಗಲಾತ್ಯದವರಿಗೆ ಬರೆದಿರೋ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ನಾವು ಗಮನಿಸೋದು, ಅಂಥ ಜನರು ಶಾಪಗ್ರಸ್ತರು ಅಂತ ನಾವು ಗಮನಿಸ್ತೀವಿ. ದೇವರ ವಾಕ್ಯ ಹೇಳೋದು ಅಂಥವರು ಶಾಪಗ್ರಸ್ತರು, ದೇವರ ಶಾಪ ಅವ್ರ ಮೇಲಿದೆ. ಅವರು ನಾವು ಅಂದ್ಕೊಳ್ಳೋ ರೀತಿ ಆಶೀರ್ವಾದಕರವಾದ ಒಬ್ಬ ಸೇವಕರಲ್ಲ. ಇವತ್ತು ನೋಡೋದಕ್ಕೆ ಅವ್ರಿಗೇನಿರ್ಬೋದು, ದೊಡ್ಡ ಸಭೆ ಇರ್ಬೋದು, ದೊಡ್ಡ ಸೇವೆ ಇರ್ಬೋದು, ಆದರೆ ಅದನ್ನೆಲ್ಲ ನೋಡಿ ಬೆರಗಾಗಬೇಡಿ. ದೇವರ ವಾಕ್ಯ ಹೇಳೋದು ಅದು ಪೌಲನೇ ಆಗಿರಲಿ, ಪೌಲನ್ ಹೇಳೋದು ನಾವೇ ಆಗಲಿ, ನಾವೇನೋ ಸರಿಯಾದ ಸುವಾರ್ತೆ, ಸತ್ಯ ಸುವಾರ್ತೆ ನಿಮಗೆ ಸಾರಿದ್ವಿ, ಇವಾಗ ನಾಳೆ ನಾವೇ ಬಂದ್ಬಿಟ್ಟು ಬೇರೆ ಏನೋ ಸಾರಿದ್ರು, ಬೇರೆ ಒಂದು ದೇವದೂತರು ಪರಲೋಕದಿಂದ ಇಳಿದು ಬಂದು ನಿಮ್ಗೆ ಸಾರಿದ್ರು, ಯಾರೇ ಆಗಿರಲಿ, ಈ ಸುವಾರ್ತೆ ಬಿಟ್ಟು ಬೇರೆ ಏನು ಸಾರಿದ್ರು ಅಂಥವರು ಶಾಪಗ್ರಸ್ತರು ಅಂತ. ಆಗ ಪ್ರಿಯರೇ, ಇದೊಂದು ಚಿಕ್ಕ ವಿಷಯ ಅಲ್ಲ. ಈ ವಿಷಯ ನೀವು ಗಲಾತ್ಯದವರಿಗೆ ಬರೆದಿರೋ ಪತ್ರಿಕೆ 1ನೇ ಅಧ್ಯಾಯ 6ನೇ ವಾಕ್ಯದಿಂದ ಕೆಳಗೆ ಬಂದರೆ ನಿಮಗೆ ಅರ್ಥ ಆಗುತ್ತೆ, ನೀವು ಓದ್ತಾ ಇದ್ರೆ ಅರ್ಥ ಆಗುತ್ತೆ. ಆಗ ಪ್ರಿಯರೇ, ಇದೊಂದು ಚಿಕ್ಕ ವಿಷಯ ಅಲ್ಲ. ಸುವಾರ್ತೆ ಸರಿಯಾಗಿ ಸಾರಲ್ಪಡದೆ ಇರೋದ್ರಿಂದ ಅನೇಕರು ಮೋಸಗೊಳ್ತಾ ಇದ್ದಾರೆ. ಮೋಸಗೊಂಡಿರೋ ಜನ ಶಿಕ್ಷೆಯ ಸ್ಥಳಕ್ಕೆ ಸೇರ್ತಾರೆ, ಆದರೆ ಮೋಸ ಪಡಿಸಿರುವ ಆ ಮೋಸಗಾರರು, ಅಂತಹ ಬೋಧಕರು, ಅಂತಹ ಸೇವಕರು, ಅವ್ರಿಗೆ ಶಿಕ್ಷೆ ತಪ್ಪಲ್ಲ. ಅವ್ರ ಬಗ್ಗೆನೇ ನಾವು ಮತ್ತಾಯನು ಬರೆದ ಸುವಾರ್ತೆಯಲ್ಲಿ 7ನೇ ಅಧ್ಯಾಯದಲ್ಲಿ ನಾವು ಗಮನಿಸೋದು, ಅವ್ರು ಹೇಳ್ತಾರೆ, ನಾವು ಎಷ್ಟೋ ದೊಡ್ಡ ಕಾರ್ಯಗಳು, ದೊಡ್ಡ ಸೇವೆ ಮಾಡಿದ್ವಿ, ನಾವು ಪ್ರವಾದನೆ ಮಾಡಿದ್ವಿ, ಅದ್ಭುತಗಳು ಮಾಡಿದ್ವಿ, ಆದರೆ ಕರ್ತನೆ ಏನು ಹೇಳ್ತಾನೆ, ನನಗೂ ನಿಮಗೂ ಯಾವತ್ತೂ ಸಂಬಂಧ ಇರಲಿಲ್ಲ, ನಾನು ನಿಮ್ಮನ್ನು ಎಂದಿಗೂ ಅರಿಯೇನು, ನಾನು ಯಾವತ್ತೂ ನಿಮ್ಮನ್ನು ಅರಿತವನಲ್ಲ, ಯಾವತ್ತೂ ಸಂಬಂಧ ಇಲ್ಲದೆ ಇರೋವನಲ್ಲ, ಇದ್ದವನಲ್ಲ ಅಂತ ಹೇಳ್ತಾನೆ. ಆಗ ಪ್ರಿಯರೇ, ನಾವು ಗಮನಿಸಬೇಕಾಗಿರೋ ವಿಷಯ ಇಲ್ಲಿ, ನಾವು ಹೊಸದಾಗಿ ಹುಟ್ಟಿದ್ದೀವ. ಹೊಸದಾಗಿ ಹುಟ್ಟಬೇಕು ಅಂದರೆ ಇಲ್ಲಿ ನಾವು ಗಮನಿಸೋದೇನು, ಸುವಾರ್ತೆ ಕೇಳೋಕ್ಕಿಂತ ಮುಂಚೆ ಸುವಾರ್ತೆ ಸ್ವೀಕರಿಸೋದಕ್ಕಾಗಿ ಆ ನೆಲ ಅಥವಾ ಇಲ್ಲಿ ಕೇಳೋ ಜನರ ಹೃದಯ ಸಿದ್ಧಪಡಬೇಕು. ಅದು ಹೇಗೆ ಸಿದ್ಧಪಡುತ್ತೆ? ಜನರು ಅವರ ಪಾಪದ ಬಗ್ಗೆ ಕೇಳುವಾಗ, ಆಗ ಪ್ರಸಂಗದಲ್ಲಿ ಜನರ ಪಾಪದ ಬಗ್ಗೆ ಪ್ರಸಂಗ ಆಗಬೇಕು. ಯಾಕಂದರೆ ಸುವಾರ್ತೆ ಅನ್ನೋ ಸಂದೇಶ ಅದೊಂದು ಒಳ್ಳೆಯ ಸಂದೇಶ, ಅದು ರಕ್ಷಣೆಯ ಸಂದೇಶವಾಗಿದೆ. ಆದರೆ ರಕ್ಷಣೆಯ ಅವಶ್ಯಕತೆ ಜನರಲ್ಲಿ ಅದರ ಬಗ್ಗೆ ಪ್ರಜ್ಞೆ ಬರಬೇಕು, ಜನರಿಗೆ ಗೊತ್ತಾಗಬೇಕು ನಮಗೆ ರಕ್ಷಣೆ ಅವಶ್ಯವಾಗಿದೆ ಅಂತ. ಆ ಕಾರಣದಿಂದ ಈ ಅಪೊಸ್ತಲ ಕೃತ್ಯಗಳ ಪುಸ್ತಕದಲ್ಲಿ ಈ ಅಧ್ಯಾಯದಲ್ಲಿ ಮಾತ್ರ ಅಲ್ಲ, ಮುಂತಾದ ಅಧ್ಯಾಯಗಳಲ್ಲೂ, 3ನೇ ಅಧ್ಯಾಯ ಅದ ನಂತರ ಇರೋ ಎಲ್ಲ ಅಧ್ಯಾಯಗಳಲ್ಲೂ ಸುವಾರ್ತೆಯ ಸೇವೆ ನಾವು ಗಮನಿಸ್ತೀವಿ. ಇಲ್ಲಿ ಪೇತ್ರನ್ನು ಪ್ರಸಂಗ ಮಾಡ್ತಾ ಇದ್ದಾನೆ, ಸ್ಟೆಫನನ ಪ್ರಸಂಗ ನಾವು ಗಮನಿಸ್ಬೋದು, ಅದರ ನಂತರ ಪೌಲನ ಅನೇಕ ಪ್ರಸಂಗಗಳು ಗಮನಿಸ್ತೀವಿ. ಇವರು ಪ್ರಸಂಗ ಮಾಡಿರೋ ಎಲ್ಲ ಬೋಧನೆಗಳು ಪೂರ್ತಿಯಾಗಿ ಬರೆದಿಲ್ಲ. ಇಲ್ಲಿ ಅವರು 1 ಗಂಟೆ ಪ್ರಸಂಗ ಮಾಡಿರೋದನ್ನು ಬರೆದ್ರೆ ಒಂದು 10-20 ವಾಕ್ಯಗಳಲ್ಲಿ ನಾವು ಬರಿಬೋದಾ? ಅಲ್ಲ, ಅದರದ್ದು ಸಾರಾಂಶ ಇಲ್ಲಿ ಬರೆದಿದೆ. ಕೆಲವೊಂದು ಕಡೆ ಅವ್ರು ಸಾರಿದ್ರು ಅಂತ ಬರೆದಿದೆ, ಅವ್ರು ಏನು ಸಾರಿದ್ರು ಅಂತ ಬರೆದಿಲ್ಲ. ಆದರೆ ನಾವು ಪವಿತ್ರಾತ್ಮನ ಸಹಾಯದಿಂದ ನಾವು ದೇವರ ವಾಕ್ಯವನ್ನು ಧ್ಯಾನಿಸುವಾಗ, ನಾವು ಪ್ರಾರ್ಥನೆ ಪೂರ್ವಕವಾಗಿ ಧ್ಯಾನಿಸುವಾಗ ನಮ್ಗೆ ಅರ್ಥ ಆಗುತ್ತೆ. ದೇವರು ನಮ್ಮ ಕಣ್ಗಳನ್ನು ತೆರೀತಾನೆ. ನೋಡು, ಸುವಾರ್ತೆಯ ಸೇವೆ ಅಂದರೆ ಇದು, ಸುವಾರ್ತೆಯ ಸಂದೇಶ ಅಂದರೆ ಇದು, ಸುವಾರ್ತೆ ಸಾರಬೇಕು ಅಂದರೆ ಸುವಾರ್ತೆಯ ಸಂದೇಶದ ಸತ್ತು ಇದು. ಈ ಸುವಾರ್ತೆಯ ಸಾರಾಂಶವನ್ನು ಬಿಟ್ಟು ಬೇರೆ ಏನೆಲ್ಲ ಬೋಧನೆ ನಡೀತಾ ಇದೆ, ಅದು ಸುವಾರ್ತೆ ಅಲ್ಲ, ಅದು ಸುವಾರ್ತೆ ಅಲ್ಲ. ಆಗ ಪ್ರಿಯರೇ, ಇದೊಂದು ಮಾದರಿಯಾಗಿದೆ. ಇದೇ ರೀತಿಯಾದ ಒಂದು ಮಾದರಿ ಎಲ್ಲ ಅಧ್ಯಾಯಗಳಲ್ಲೂ ಒಂದೇ ರೀತಿಯಾಗಿ ಕಾಣಿಸದೆ ಹೋಗ್ಬೋದು. ಆದರೆ ನಮ್ಗೆ ಅರ್ಥ ಆಗಬೇಕು, ಎಲ್ಲೆಲ್ಲಿ ಅಪೊಸ್ತಲರು, 1ನೇ ಶತಮಾನದಲ್ಲಿರೋ ಸೇವಕರು, ದೇವ ಸೇವಕರಾದ ಪೇತ್ರ, ಯೋಹಾನ, ಯಾಕೋಬ, ಪೌಲ, ಬಾರ್ನಬ, ಇವರು ಯಾರೇ ಆಗಿರಲಿ,
ಇವರೇ ತಿಮೋತಿ ಆಗಿರಲಿ, ಅವರೆಲ್ಲ ಕಡೆ ಎಲ್ಲೆಲ್ಲಿ ಸುವಾರ್ತೆ ಸಾರಿದ್ರು ಅವರೆಲ್ಲರೂ ಈ ಮಾದರಿ ಪ್ರಕಾರ ಸಾರಿದ್ರು ಪ್ರಿಯರೇ. ಅದೇ ಮಾದರಿಯನ್ನು ನೀವು ನಾನು ಹಿಂಬಾಲಿಸಬೇಕು. ಆಗ ಇಲ್ಲಿ ನಾವು ಗಮನಿಸೋದು ಅವರ ಹೃದಯದಲ್ಲಿ ಅಲುಗು ನೆಟ್ಟಂತ ಆಯಿತು. ಅದಕ್ಕೆ ಕಾರಣ ಏನು? ಅವರು ಅವರ ಪಾಪದ ಬಗ್ಗೆ ಪ್ರಸಂಗ ಮಾಡಿದ್ರು. ಆಗ ಪಾಪದ ಬಗ್ಗೆ ಎಲ್ಲಿ ಪ್ರಸಂಗ ನಡೆಯುತ್ತೋ ಅಲ್ಲಿ ಜನರ ಹೃದಯದಲ್ಲಿ ಅವರು ಪಾಪಿಗಳೆಂದು, ಅವರ ಪಾಪಗಳ ಮೇಲೆ ದೇವರ ಕೋಪ ಇದೆ, ಅವರು ಪಾಪದ ನಿಮಿತ್ತ ದೇವರ ಮುಂದೆ ಅವರು ಅಯೋಗ್ಯರು ನೀಚರು ಆಗಿದ್ದಾರೆ, ಇದರಿಂದ ಒಂದು ವಿಮೋಚನೆ ಬೇಕು ಅಂತ ಒಂದು ಪ್ರಜ್ಞೆ ಬರುತ್ತೆ. ಆ ಪ್ರಜ್ಞೆಯಿಂದ ಒಂದು ಪ್ರಶ್ನೆ ಹುಟ್ಟುತ್ತೆ. ಅದೇನು ಅಂದರೆ 37ನೇ ವಾಕ್ಯದಲ್ಲಿ ನಾವು ಗಮನಿಸಿದ್ವಿ, ಸಹೋದರರೇ ನಾವೇನು ಮಾಡಬೇಕು? ಅಪೊಸ್ತಲರ ಕೃತ್ಯಗಳು 16ನೇ ಅಧ್ಯಾಯ ಅನಿಸುತ್ತೆ. ಅಲ್ಲಿ ನಾವು ಗಮನಿಸೋದು ಬೇರೊಬ್ಬ ವ್ಯಕ್ತಿ ಇದೇ ರೀತಿಯಾದ ಒಂದು ಪ್ರಶ್ನೆ ಕೇಳ್ತಾ ಇದ್ದಾನೆ, ಸಾಹೇಬ್ರೇ ನಾನು ರಕ್ಷಣೆ ಹೊಂದೋದಕ್ಕೆ ನಾನು ಏನು ಮಾಡಬೇಕು ಅಂತ, ಪಾಪದ ಪರಿಹಾರಕ್ಕಾಗಿ ನಾನು ಏನು ಮಾಡಬೇಕು ಅಂತ. ಆದರೆ ಇವತ್ತು ಒಂದು ಪ್ರಸಂಗದ ನಂತರ, ಒಂದು ಮೀಟಿಂಗ್ ನಂತರ ಜನರು ಬಂದು ಕೇಳೋ ಪ್ರಶ್ನೆ ಏನು? ಪ್ರಶ್ನೆ ಅಲ್ಲ, ಮನವಿ ಮಾಡ್ಕೊಳ್ತಾರೆ, ಪಾಸ್ಟ್ರೆ ನಮಗೋಸ್ಕರ ಪ್ರಾರ್ಥನೆ ಮಾಡಿ, ಒಂದು ಉದ್ಯೋಗ ಇಲ್ಲ, ಕೆಲಸ ಸಿಗೋದಕ್ಕೋಸ್ಕರ ಪ್ರಾರ್ಥನೆ ಮಾಡಿ, ನಮ್ಮ ಮಗಳು ಹುಷಾರಿಲ್ಲದೆ ಇದ್ದಾಳೆ, ನಮ್ಮ ಮಗಳಿಗೋಸ್ಕರ ಪ್ರಾರ್ಥನೆ ಮಾಡಿ, ಅವಳು ಸೌಖ್ಯ ಹೊಂದಬೇಕು, ನಮಗೆ ತುಂಬ ಸಾಲ ಇದೆ, ಅದರಿಂದ ಒಂದು ಬಿಡುಗಡೆ ಉಂಟಾಗಬೇಕು, ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಿ. ಈ ರೀತಿ ಪ್ರಾರ್ಥನೆ ಮಾಡಿ ಅಂತ ಕೇಳ್ಕೊಳ್ಳೋದು ತಪ್ಪು ಅಂತ ಅಲ್ಲ ನಾನು ಹೇಳ್ತಾ ಇರೋದು. ಆದರೆ ಆ ಸಂಗತಿಯ ಮೂಲಕ ನಮಗೇನು ಅರ್ಥ ಆಗುತ್ತೆ ಅಂದರೆ, ನಾವು ಮಾಡ್ತಾ ಇರೋ ಸೇವೆ ಸರಿಯಾದ ಒಂದು ದಿಕ್ಕಲ್ಲಲ್ಲ, ಸರಿಯಾದ ಒಂದು ಮಾರ್ಗದಲ್ಲಲ್ಲ, ನಾವು ಮಾಡ್ತಾ ಇರೋ ಸೇವೆಯ ಮಾದರಿ ಸರಿಯಾದದ್ದಲ್ಲ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಇದು ಒಳ್ಳೆಯದು. ಜನರು ಆ ರೀತಿ ಕೇಳೋದು ಅದು ಸಹಜ, ಅದು ಸಾಮಾನ್ಯವಾಗಿ ಎಲ್ಲರೂ ಕೇಳ್ತಾರೆ. ಒಂದು ಸಮಸ್ಯೆಯಲ್ಲಿದ್ದರೆ ಎಲ್ಲ ಮನುಷ್ಯರು ಏನು ಮಾಡ್ತಾರೆ, ಆ ಸಮಸ್ಯೆಯಿಂದ ಒಂದು ಪರಿಹಾರ ಮಾಡೋದಕ್ಕೆ, ಕಂಡ್ಕೊಳ್ಳೋದಕ್ಕೆ ಪ್ರಯತ್ನಿಸ್ತಾರೆ. ಅವರೇ ಪ್ರಯತ್ನಿಸ್ತಾರೆ, ಮನುಷ್ಯರ ಸಹಾಯ ಕೋರ್ತಾರೆ, ದೇವರ ಸಹಾಯ ಕೋರ್ತಾರೆ, ಪ್ರಾರ್ಥನೆನೂ ಕೋರ್ತಾರೆ. ಅದರಲ್ಲಿ ಯಾವ ತಪ್ಪು ಇಲ್ಲ. ಆದರೆ ಸರಿಯಾದ ಮಾದರಿಯಲ್ಲಿ, ಅಂದರೆ ಅಪೊಸ್ತಲರ ಕೃತ್ಯಗಳಲ್ಲಿ, ದೇವರ ವಾಕ್ಯದಲ್ಲಿ ನಮಗೆ ಸುವಾರ್ತೆಯ ಸೇವೆಗೋಸ್ಕರ ದೇವರು ಕೊಟ್ಟಿರುವ ಮಾದರಿಯನ್ನು ನಾವು ಸರಿಯಾಗಿ ಹಿಂಬಾಲಿಸಿದ್ರೆ ಇದೇ ರೀತಿಯಾದ ಒಂದು ಫಲ ಉಂಟಾಗುತ್ತೆ. ಜನರ ರಿಯಾಕ್ಷನ್, ಜನರ ಪ್ರತಿಕ್ರಿಯೆ ಆ ರೀತಿ ಆಗಿರುತ್ತೆ. ನಾವು ಯಾವುದನ್ನು ಸಾರ್ತಾ ಇದ್ದೀವಿ, ಏನನ್ನು ಸಾರ್ತಾ ಇದ್ದೀವಿ, ಹೇಗೆ ಸಾರ್ತಾ ಇದ್ದೀವಿ. ಇಲ್ಲಿ ನಾವು ಬೇರೆ ಒಂದು ವಿಷಯನ ಗಮನಿಸಿದ್ವಿ, ಅವರು ಪವಿತ್ರಾತ್ಮನ ಶಕ್ತಿ ಹೊಂದಿ ಸಾರಿದ್ರು, ಅದು ಮುಖ್ಯವಾದದ್ದು. ಆಗ ಪವಿತ್ರಾತ್ಮನ ಶಕ್ತಿಯಲ್ಲಿ ಇದೇ ಮಾದರಿಯಲ್ಲಿ ನಾವು ಸಾರುವಾಗ, ಪಾಪದ ವಿರುದ್ಧವಾಗಿ ನಾವು ಸಾರುವಾಗ ಜನರು ಈ ರೀತಿಯಾದ ಪ್ರಶ್ನೆ ಕೇಳಿಕೊಂಡು ಬರಬೇಕು. ಪ್ರಶ್ನೆ ಕೇಳಬೇಕು ಅಂತ ನಿರ್ಬಂಧ ಅಲ್ಲ, ಆದರೆ ಅವರ ಜೀವನದಲ್ಲಿ, ಅವರ ಹೃದಯದಲ್ಲಿ ಈ ಒಂದು ಅನುಭವ ಉಂಟಾಗುತ್ತೆ. ಅವರು ಪಾಪದ ಪರಿಹಾರಕ್ಕಾಗಿ ಅವರು ಹುಡುಕ್ತಾರೆ. ಪಾಪದ ಪರಿಹಾರದ ಅವಶ್ಯಕತೆ ಅವ್ರಿಗೆ ಅರ್ಥ ಆಗುತ್ತೆ. ನನಗೆ ಪಾಪಕ್ಕಾಗಿ ನಮಗೆ ಪರಿಹಾರ ಬೇಕು, ನನ್ನಲ್ಲಿ ಪಾಪ ಇದೆ, ಅದಕ್ಕೆ ಪ್ರಾಯಶ್ಚಿತ್ತ ಆಗಬೇಕು, ನನಗೆ ಒಂದು ಬಿಡುಗಡೆ ಬೇಕು ಅಂತ ಅವರು ಹುಡುಕ್ತಾರೆ. ಆ ಒಂದು ಸಂದರ್ಭದಲ್ಲಿ ಸುವಾರ್ತೆ ನಾವು ಸಾರಬೇಕು. ಸುವಾರ್ತೆ ಆವಾಗ ನಾವು ಸಾರಬೇಕು. ಆಗ ಪ್ರಿಯರೇ, ನಿಮ್ಮ ಹೃದಯದಲ್ಲಿ ಈ ರೀತಿಯಾದ ಅನುಭವ ಉಂಟಾಗಿದೆಯಾ? ಇದನ್ನು ನಿಮ್ಮನ್ನು ನೀವೇ ಈ ಪ್ರಶ್ನೆ ಕೇಳಿ, ನಾನು ನಿಜವಾಗ್ಲೂ ರಕ್ಷಣೆ ಹೊಂದಿದ್ದೀನಾ? ನಾನು ನಿಜವಾಗ್ಲೂ ದೇವರ ವಾಕ್ಯ ಹೇಳೋ ರೀತಿ, ನಾನು ಇವಾಗ ಸಂದೇಶ ಕೇಳೋ ರೀತಿ, 1 ಪೇತ್ರನಲ್ಲಿ ಬರೆದಿರೋ ರೀತಿ, ಯೋಹಾನನು 3ನೇ ಅಧ್ಯಾಯದಲ್ಲಿ ಬರೆದಿರೋ ರೀತಿ ಹೊಸದಾಗಿ ನಾನು ಹುಟ್ಟಿದ್ದೀನಾ? ನಾನು ಸುವಾರ್ತೆ ಸರಿಯಾಗಿ ಕೇಳಿ ನನ್ನ ಪಾಪದ ಬಗ್ಗೆ ನನಗೆ ಪ್ರಜ್ಞೆ ಉಂಟಾಯ್ತಾ? ನಾನೊಬ್ಬ ಪಾಪಿ ಅನ್ನೋ ಆ ವೇದನೆ ನನ್ನಲ್ಲಿ ಉಂಟಾಯ್ತಾ? ನಾನು ಯೇಸು ಕರ್ತನ ಹತ್ರ ಬಂದಿದ್ದು ಹೇಗೆ? ಯಾವೊಂದು ಉದ್ದೇಶ, ಗುರಿ ಇಟ್ಕೊಂಡು ನಾನು ಬಂದೆ? ನಾನು ಏನಕ್ಕೆ ಕರ್ತನನ್ನು ಹಿಂಬಾಲಿಸ್ತಾ ಇದ್ದೀನಿ? ನನಗೊಬ್ಬ ನನಗೆ ರಕ್ಷಣೆ ಬೇಕು, ನನಗೊಬ್ಬ ರಕ್ಷಕ ಬೇಕು ಅಂತ ನನಗೆ ಪ್ರಜ್ಞೆ ಉಂಟಾಯ್ತಾ? ನನ್ನ ಜೀವನದಲ್ಲಿ, ನನ್ನ ಹೃದಯದಲ್ಲಿ ನನ್ನ ಪಾಪದ ಬಗ್ಗೆ
ಇಲ್ಲಿ ನಾವು ಓದೋ ರೀತಿ ಇದನ್ನು ಅವರು ಕೇಳಿ ಹೃದಯದಲ್ಲಿ ಅಲುಗುನೆಟ್ಟಂತಾಗಿ ಪೇತ್ರನನ್ನು ಉಳಿದ ಅಪೊಸ್ತಲರನ್ನು, ಸಹೋದರರೇ ನಾವು ಏನು ಮಾಡಬೇಕು ಎಂದು ಕೇಳೋದು. ಆ ರೀತಿಯಾದ ಒಂದು ಅನುಭವ, ಆ ರೀತಿಯಾದ ಒಂದು ವೇದನೆ ನನ್ನಲ್ಲಿ ಉಂಟಾಯ್ತಾ ಅಂತ ನೀವು ಒಬ್ಬೊಬ್ಬರು ಕೇಳಿ. ಆ ರೀತಿಯಾದ ಅನುಭವ ನಿಮಗೆ ಉಂಟಾಗಿದ್ದರೆ, ನೀವು ನಿಜವಾಗಿ ಯಥಾರ್ಥವಾಗಿ ರಕ್ಷಣೆ ಹೊಂದಿರೋ ದೇವ್ರ ಮಕ್ಕಳಾಗಿದ್ದರೆ ದೇವರಿಗೆ ಕೋಟಾನುಕೋಟಿ ಸ್ತೋತ್ರ. ಆದರೆ ಆ ರೀತಿ ಅಲ್ಲ, ನೀವಿವತ್ತು ಒಂದು ಮೋಸದಲ್ಲಾಗಿದ್ದೀರಾ. ನೀವು ಅಂದ್ಕೊಂಡಿದ್ದೀರಾ ನೀವು ರಕ್ಷಣೆ ಹೊಂದಿದ್ದೀರಾ ಅಂತ, ಆದರೆ ನೀವು ರಕ್ಷಣೆ ಹೊಂದಿಲ್ಲ. ನಿಮಗೆ ರಕ್ಷಣೆ ನನಗೆ ಅವಶ್ಯವಾದದ್ದು ಅನ್ನೋ ಒಂದು ಪ್ರಜ್ಞೆ ನಿಮಗೆ ಉಂಟಾಗಲಿಲ್ಲ ಅಂದರೆ ರಕ್ಷಣೆ ನೀವು ಯಾವತ್ತೂ ಹೊಂದೋದಕ್ಕೆ ಅಸಾಧ್ಯ. ಆ ರೀತಿಯಾದ ಅನುಭವನೇ ನಿಮಗಿಲ್ಲ ಅಂದರೆ ರಕ್ಷಣೆ ನೀವು ಹೊಂದಿಲ್ಲ. ಅದಕ್ಕೆ ಯಾವೊಂದು ಸಂದೇಹನೂ ಇಲ್ಲ, ಅನುಮಾನನೂ ಇಲ್ಲ. ಆಗ ರಕ್ಷಣೆ ನನಗೆ ಬೇಕು ಅನ್ನೋ ಅವಶ್ಯಕತೆ ನಿಮಗೆ ಉಂಟಾಗಬೇಕು ಅಂದರೆ ನಿಮಗೆ ನಾನೊಬ್ಬ ಪಾಪಿ, ನನ್ನ ಪಾಪದ ಗಾಂಭೀರ್ಯತೆ ಅಷ್ಟು ಮಟ್ಟಕ್ಕಿದೆ. ಸುಮ್ಮನೆ ತಲೆಯಲ್ಲಿ ನಾವು ತಿಳ್ಕೊಳ್ಳೋದಲ್ಲ, ಹೌದು ನಾನು ಪಾಪಿ. ಕೆಲವ್ರನ್ನ ನಾವು ಸುವಾರ್ತೆ ಸಾರುವಾಗ ಈ ರೀತಿ ಹೇಳೋದನ್ನು ನಾವು ಗಮನಿಸ್ತೀವಿ. ನಾವು ಅವ್ರಿಗೆ ಇದೆಲ್ಲ ತಿಳಿಸೋವಾಗ ನೀವು ಪಾಪಿ ಅಂತ ನೀವು ನಂಬ್ತೀರಾ? ಹೌದು, ನಾವು ಪಾಪಿಗಳು, ಎಲ್ಲರಲ್ಲೂ ಕೆಟ್ಟತನ ಇದೆ, ಎಲ್ಲ ಮನುಷ್ಯರಲ್ಲೂ ಪಾಪ ಇದೆ ಅಂತ. ಹೌದು, ಆ ರೀತಿ ತಲೆಯಲ್ಲಿ ನಾವು ಅಂದ್ಕೊಳ್ಳೋದಲ್ಲ. ಇದು ಹೃದಯದಲ್ಲಿ ಪ್ರವೇಶಿಸಬೇಕು. ಇದು ನಮ್ಮ ಹೃದಯದ ಮೇಲೆ ಪ್ರಭಾವ ಬೀರಬೇಕು. ಇದು ನಮ್ಮ ಹೃದಯದಲ್ಲಿ ವೇದನೆ ಉಂಟಾಗುವ ರೀತಿಯಲ್ಲಿ ನಮ್ಮ ಹೃದಯದ ಆಳದ ಅಂತರಂಗದಲ್ಲಿ ಒಂದು ಪ್ರಜ್ಞೆ ಉಂಟಾಗಬೇಕು. ನಾನೊಬ್ಬ ಪಾಪಿ, ದೇವರ ಮುಂದೆ ನಾನು ಎಷ್ಟು ನೀಚನು, ಎಷ್ಟು ಅಯೋಗ್ಯನು ಅಂತ. ಆ ರೀತಿಯಾದ ಅನುಭವ ಉಂಟಾದ್ರೇ ನನಗೆ ರಕ್ಷಣೆ ಅವಶ್ಯವಾದದ್ದು, ನನಗೆ ರಕ್ಷಣೆ ಬೇಕು, ದೇವರೇ ನನ್ನ ಪಾಪಗಳಿಂದ ನನಗೆ ರಕ್ಷಣೆ ಬೇಕು ಅನ್ನೋ ಒಂದು ಮಟ್ಟಕ್ಕೆ, ಒಂದು ಹಂತಕ್ಕೆ ನಾವು ಬರ್ತೀವಿ. ಆ ಒಂದು ಅನುಭವ ನಿಮಗೂ ಉಂಟಾಗಲಿಲ್ಲ ಅಂದರೆ ಪ್ರಿಯರೇ, ನಾನು ನಿಮಗೆ ನಮ್ರಪೂರ್ವಕವಾಗಿ, ನಾನು ನಿಮಗೆ ವಿನಯಪೂರ್ವಕವಾಗಿ ನಾನು ನಿಮಗೆ ಹೇಳೋಕೆ ಬಯಸೋದೇನೆಂದರೆ ನೀವು ರಕ್ಷಣೆ ಹೊಂದಿಲ್ಲ. ಆಗ ನಿಮಗೆ ಅವಶ್ಯವಾದದ್ದು ಪ್ರಿಯರೇ, ನೀವು ರಕ್ಷಣೆ ಹೊಂದಬೇಕು. ಇನ್ನು ಮುಂದೆ ಇರುವ ಸಂದೇಶಗಳಲ್ಲಿ ನಾನು ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಬಯಸ್ತಾ ಇದ್ದೀನಿ. ಇನ್ನು ಇದರ ನಂತರ ಏನೇನು ನಡೆಯುತ್ತೆ, ಒಬ್ಬ ವ್ಯಕ್ತಿ ರಕ್ಷಣೆ ಹೊಂದೋದು ಹೇಗೆ ಅನ್ನೋದು ನಾವು ಗಂಭೀರವಾಗಿ ಗಮನಿಸ್ತಾ ಹೋಗ್ತಾ ಇದ್ದೀವಿ. ಹೆಜ್ಜೆ ಹೆಜ್ಜೆಯಾಗಿ, ನಿಧಾನವಾಗಿ, ನಾವು ಆಳವಾಗಿ ದೇವ್ರ ವಾಕ್ಯವನ್ನು ಅಧ್ಯಯನ ಮಾಡ್ತಾ ನಾವು ಗಮನಿಸ್ತಾ ಹೋಗ್ತಾ ಇದ್ದೀವಿ. ಆಗ ನಿಮ್ಗೆ ಅರ್ಥ ಆಗುತ್ತೆ ಒಬ್ಬ ವ್ಯಕ್ತಿ ರಕ್ಷಣೆ ಹೇಗೆ ಹೊಂದೋದು ಅಂತ. ಈ ರೀತಿ ನೀವು ಈ ಸಂದೇಶಗಳನ್ನ ಕೇಳುವಾಗ ನಿಮ್ಮನ್ನು ನೀವೇ ಪ್ರಶ್ನೆ ಮಾಡಿ, ನಿಮ್ಮನ್ನು ನೀವೇ ಪರಿಶೀಲನೆ ಮಾಡಿ, ದೇವ್ರ ಮುಂದೆ ನೀವು ಪ್ರಾರ್ಥನೆನೂ ಮಾಡಿ, ದೇವರೇ ನಾನು ಹೇಗೆ ರಕ್ಷಣೆ ಹೊಂದಬೇಕು, ಅದಲ್ಲದೆ ನನ್ನ ಪಾಪದ ಬಗ್ಗೆ ನನಗೆ ಪ್ರಜ್ಞೆ ಉಂಟು ಮಾಡು. ಇನ್ನು ಮುಂದೆ ಇರೋ ಸಂದೇಶಗಳಲ್ಲಿ ದೇವ್ರ ಚಿತ್ತವಾದರೆ, ದೇವರ ಅನುಮತಿ ಕೊಟ್ಟರೆ, ದೇವರ ಬರೋಣ ತಡವಾದರೆ ನಾವು ನೋಡೋದಕ್ಕೆ ಹೋಗ್ತಾ ಇದ್ದೀವಿ ನಮ್ಮ ಪಾಪ ಎಷ್ಟು ಗಂಭೀರವಾದದ್ದು. ಪಾಪದ ಬಗ್ಗೆ ನಾವು ಆಳವಾಗಿ ಗಮನಿಸುವಾಗ ನಿಮ್ಗೆ ಅರ್ಥ ಆಗುತ್ತೆ ನಿಮ್ಮಲ್ಲಿ ಇರೋ ಪಾಪ ಎಷ್ಟು ಗಂಭೀರವಾದ ಒಂದು ವಿಷಯ ಅಂತ. ಆವಾಗ ನೀವು ನಿಮಗೆ ಈ ವಿಷಯದ ಬಗ್ಗೆ ಒಂದು ಇನ್ನೂ ಗಾಂಭೀರ್ಯತೆ ಉಂಟಾಗುತ್ತೆ. ಅದಕ್ಕೋಸ್ಕರ ನೀವು ಅದ್ರವರೆಗೂ ಕಾಯಬೇಕು ಅಂತ ಅಲ್ಲ, ಇವತ್ತೇ ನೀವು ಪ್ರಾರ್ಥನೆ ಮಾಡಿ, ದೇವರೇ ನಾನು ಇದೆಲ್ಲ ತಿಳ್ಕೊಂಡಿರಲಿಲ್ಲ, ನಾನು ಅಂದ್ಕೊಂಡೆ ನಾನು ನಿನ್ನ ಹಿಂಬಾಲಿಸ್ತಾ ಇದ್ದೀನಿ ಅಂತ, ಆದರೆ ನನ್ನಲ್ಲಿ ಇನ್ನೂ ಈ ಪಾಪ ಇದೆ ಅಂದರೆ, ರಕ್ಷಣೆ ಇನ್ನೂ ನಾನು ಹೊಂದ್ಕೊಂಡಿಲ್ಲ ಅಂದರೆ ಯಾವೊಂದು ಪ್ರಯೋಜನವೂ ಇಲ್ಲ. ಕರ್ತನೇ ನನಗೆ ರಕ್ಷಣೆ ಬೇಕು, ರಕ್ಷಣೆ ಹೊಂದೋದಕ್ಕಾಗಿ ನನ್ನ ನಡೆಸು ಅಂತ ಹೇಳುತ್ತಾ ಪ್ರಾರ್ಥನೆ ಮಾಡುತ್ತಾ ಆತ್ಮಾರ್ಥವಾಗಿ ಪ್ರಾರ್ಥನೆ ಪೂರ್ವಕವಾಗಿ ಈ ಸಂದೇಶಗಳನ್ನ ಕೇಳಿ ಅಂತ ನಾನು ದೇವರ ಹೆಸರಲ್ಲಿ, ಕರ್ತನ ಹೆಸರಿನಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಮೂಲಕ ನಿಮ್ಮ ಜೀವನದಲ್ಲಿ ನಿಮಗೆ ಸತ್ಯ ಗೋಚರವಾಗಲಿ, ರಕ್ಷಣೆಯ ಮಾರ್ಗ ನಿಮ್ಗೆ ಅರ್ಥ ಆಗಲಿ, ದೇವರು ನಿಮ್ಮನ್ನು ರಕ್ಷಣೆಯ ಮಾರ್ಗದಲ್ಲಿ ಕರೆತಂದು ತನ್ನ ರಾಜ್ಯಕ್ಕಾಗಿ ಸಿದ್ಧಪಡಿಸಲಿ ಅಂತ ನಾನು ಪ್ರಾರ್ಥಿಸ್ತಾ ಇದ್ದೀನಿ, ಆಶಿಸ್ತಾ ಇದ್ದೀನಿ. ಮತ್ತೆ ಭೇಟಿಯಾಗೋದ್ವರೆಗೂ ಕರ್ತನು ನಿಮ್ಮೆಲ್ಲರನ್ನು ಕಾಪಾಡಲಿ, ನಿಮ್ಮ ಜೊತೆ ಇರಲಿ, ಈ ಸಂದೇಶದ ಮೂಲಕ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಕೊನೆಯದಾಗಿ ಒಂದು ಚಿಕ್ಕದಾಗಿ ನಾವು ಪ್ರಾರ್ಥನೆ ಮಾಡೋಣ.
ಅಪ್ಪ, ನಮ್ಮ ಸ್ವರ್ಗೀಯ ತಂದೆಯೇ, ನಿನ್ನ ಪವಿತ್ರ ಹೆಸರನ್ನು ಹರಿಸುತ್ತೇವೆ, ಸ್ತುತಿಸುತ್ತೇವೆ. ನಿನ್ನ ಮಹಾಕೃಪೆಗಾಗಿ ನಾವು ಸ್ತೋತ್ರ ಮಾಡುತ್ತೇವೆ. ನಿನ್ನ ವಾಕ್ಯದಲ್ಲಿರುವ ಆಳವಾದ ಸಂಗತಿಗಳನ್ನು ನಾವು ಅಧ್ಯಯನ ಮಾಡೋದಕ್ಕೂ ಗ್ರಹಿಸೋದಕ್ಕೂ ನೀ ಸಹಾಯ ಮಾಡಿದೆ ಕರ್ತನೇ. ನಿನ್ನ ರಕ್ಷಣೆಗಾಗಿ, ಆ ಮಹಾರಕ್ಷಣೆಗಾಗಿ ನಾವು ಸ್ತೋತ್ರ ಮಾಡುತ್ತೇವೆ. ಈ ದಿವಸಗಳಲ್ಲಿ ಅನೇಕರು ಮೋಸಕ್ಕೆ ಒಳಗಾಗಿದ್ದಾರೆ. ಸರಿಯಾಗಿ ಯಥಾರ್ಥವಾಗಿ ಅವರು ರಕ್ಷಣೆ ಹೊಂದದೇ ಇದ್ದರು ರಕ್ಷಣೆ ಹೊಂದಿದ್ದೀವಿ ಎಂಬ ಆ ಊಹೆಯಲ್ಲಿ, ಆ ವಂಚನೆಯಲ್ಲಿ ಸಿಲುಕಿ ಕರ್ತನೆ ಅವರು ಪ್ರಯಾಣ ಮುಂದೆ ಸಾಗಿಸ್ತಾ ಇದ್ದಾರೆ. ಕರ್ತನೆ, ನಿನ್ನ ಜನರು ಸತ್ಯವನ್ನು ತಿಳಿದು ಕರ್ತನೆ ನೀನು ಅವರಿಗೆ ಅನುಗ್ರಹಿಸುವ ಆ ಮಹಾರಕ್ಷಣೆ, ಆ ಉಚಿತವಾದ ಆ ವರವನ್ನು ಅವರು ಹೊಂದಿ ಕರ್ತನೆ ನಿನ್ನ ರಾಜ್ಯವನ್ನು ಪ್ರವೇಶಿಸಲು, ನಿನ್ನ ರಾಜ್ಯದ ಪ್ರಜೆಗಳಾಗಿ ತೀರಲು ನೀ ಸಹಾಯ ಮಾಡು ಕರ್ತನೆ. ನಿನ್ನ ಜನರಲ್ಲಿ ಕರ್ತನೆ ಎಲ್ಲ ರೀತಿಯಾದ ವಂಚನೆಗಳು, ಸುಳ್ಳಾದ ಕರ್ತನೆ ದಾರಿಗಳು, ಸುಳ್ಳು ಬೋಧನೆಗಳು ಕರ್ತನೆ ನಿರ್ಮೂಲವಾಗಲಿ ಕರ್ತನೆ. ನಿನ್ನ ಸತ್ಯವು ಕರ್ತನೆ ಪ್ರಕಟವಾಗಲಿ. ನಿನ್ನ ಸತ್ಯವು ಎಲ್ಲರನ್ನು ಸ್ವತಂತ್ರಪಡಿಸಲಿ ಕರ್ತನೆ. ಕರ್ತನಾದ ಯೇಸು ಕ್ರಿಸ್ತನ ಹೆಸರು ಎಲ್ಲ ಕಡೆಯೂ ಎಲ್ಲ ರೀತಿಯಲ್ಲೂ ಮಹಿಮೆ ಹೊಂದಲಿ ಎಂದು ನಾವು ಪ್ರಾರ್ಥಿಸುತ್ತೇವೆ. ಪವಿತ್ರ ಆತ್ಮನೇ, ನೀನು ಆಳವಾಗಿ ಈ ವಾಕ್ಯಗಳ ಮೂಲಕ ನಿನ್ನ ಜನರಲ್ಲಿ ಕಾರ್ಯ ಮಾಡುವುದನ್ನು ನಾನು ಪ್ರಾರ್ಥಿಸುತ್ತೇನೆ. ಕೇಳಿರುವ ಒಬ್ಬೊಬ್ಬ ಸಹೋದರ ಸಹೋದರಿಯಲ್ಲೂ ಅವರ ಹೃದಯಗಳಲ್ಲಿ ಕರ್ತನೇ ಪವಿತ್ರಾತ್ಮನೇ ನೀ ಕಾರ್ಯ ಮಾಡು ತಂದೆಯೇ. ನಿನ್ನ ಮಗನನ್ನು ಮಹಿಮೆಪಡಿಸು. ಸಮಸ್ತ ಮಹಿಮೆ ಘನತೆ ನಿನಗೆ ಅರ್ಪಿಸುತ್ತೇವೆ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾವು ಪ್ರಾರ್ಥಿಸುತ್ತೇವೆ. ಆಮೇನ್, ಆಮೇನ್. ಕರ್ತನು ನಿಮ್ಮೆಲ್ಲರನ್ನೂ ಹೇರಳವಾಗಿ ಆಶೀರ್ವದಿಸಲಿ.